ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಭಕ್ತಬಂಧುಗಳೇ, ಭಗವಾನ್ ವಾಲ್ಮೀಕಿಗಳ ರಾಮಾಯಣವನ್ನು ಅನೇಕ ದಿನಗಳಿಂದ ತಾವೆಲ್ಲರೂ ಕೂಡ ಇಲ್ಲಿ ಕೇಳ್ತಾ ಇದ್ದೀರಿ. ಅನಭ್ಯಾಸಿಗಳಾಗಿರ್ತಕ್ಕಂತಹ ನಾವು ಇವತ್ತು ಇಲ್ಲಿ ವಾಚನ ಮತ್ತು ವ್ಯಾಖ್ಯಾನಕ್ಕೋಸ್ಕರ ಬಂದಿದ್ದೀವಿ. ಜೊತೆಗೆ ಒಂದು ದಿನವೂ ಇಲ್ಲಿಗೆ ಈ ಕಾರ್ಯಕ್ರಮ ಕೇಳೋದಕ್ಕೂ ಕೂಡ ಬರೋಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಹೇಗೆ ನಡೆದಿದೆ ಅಂತಕ್ಕಂಥದ್ದು, ಉಳಿದವರೆಲ್ಲ ಹೇಗೆ ಮಾಡಿದರು ಅಂತಕ್ಕಂಥದ್ದು ಗೊತ್ತಿಲ್ಲ. ಕನ್ನಡ ಕಾವ್ಯಗಳನ್ನು ಮಾಡ್ತಕ್ಕಂತಹ ಕೆಲಸ, ವಾಚನ ವ್ಯಾಖ್ಯಾನವೇ ಬೇರೆ, ಸಂಸ್ಕೃತವೇ ಬೇರೆ. ವಾಚನಕಾರರಿಗೂ ಇದು ಸ್ವಲ್ಪ ಕಷ್ಟದ ಕೆಲಸವೇ. ಅನುಷ್ಠುಪ್ ಛಂದಸ್ಸಿನ ಶ್ಲೋಕಗಳು ಬಹಳ ಬೇಗ ಮುಗಿದೋಗ್ಬಿಡುತ್ತೆ. ರಾಗವನ್ನು ವಿಸ್ತಾರವಾಗಿ ಹಾಕೋದಕ್ಕಾಗೋದಿಲ್ಲ ಕನ್ನಡ ಕಾವ್ಯಗಳಂತೆ. ಮತ್ತು ವ್ಯಾಖ್ಯಾನ ಮಾಡೋರಿಗೂ ಸಂಸ್ಕೃತ ಒಂದು ಪರಭಾಷೆ ನಮಗೆ ಅರ್ಥವಾಗೋದಿಲ್ಲ. ಅದರ ಜೊತೆಯಲ್ಲಿ ಭಗವಾನ್ ವಾಲ್ಮೀಕಿಗಳ ಆ ಕಾವ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ವ್ಯಾಖ್ಯಾನಗಳನ್ನೆಲ್ಲ ಸರಿಯಾಗಿ ಪರಿಶೀಲನೆ ಮಾಡಿರಬೇಕು, ಅಧ್ಯಯನ ಮಾಡಿರಬೇಕು. ಅಂಥ ಶಕ್ತಿ ಇಲ್ಲ. ನಾವು ಕನ್ನಡ ಕಾವ್ಯಗಳನ್ನು ಮಾತ್ರ ಮಾಡೋರು. ಇಲ್ಲಿನ ನಮ್ಮ ಕಾರ್ಯಕರ್ತರು ನೀವು ಕನ್ನಡ ಕಾವ್ಯಗಳ ಜೊತೆಯಲ್ಲಿ ಸಂಸ್ಕೃತವನ್ನು ನೋಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಮೊದಲ ಬಾರಿಗೆ ಈ ಪ್ರಯತ್ನಕ್ಕೆ ಇಳಿದಿದ್ದೇನೆ. ಇದರಲ್ಲಿ ಏನಾದರೂ ಅನುಚಿತವಾದರೆ ಅದನ್ನು ತಾವು ಪರಿಭಾವಿಸಿದ್ದೇನೆ, ಕ್ಷಮಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ವಾಲ್ಮೀಕಿಗಳ ಕ್ಷಮೆಯನ್ನು ಕೇಳಿಕೊಂಡು ನಮ್ಮ ಕರ್ತವ್ಯವನ್ನು ಪ್ರಾರಂಭ ಮಾಡ್ತೇವೆ. ರಾಮರಾವಣರ ಮುಖಾಮುಖಿ ಆಗಿದೆ. ಯಾವ ಶತ್ರುವನ್ನು 10 ತಿಂಗಳಿಂದಲೂ ಕೂಡ ರಾಮ ಪ್ರತೀಕ್ಷೆ ಮಾಡ್ತಾ ಇದ್ದಾನೋ ಆ ಶತ್ರು ಕಣ್ಣು ಮುಂದೆ ನಿಂತಿದ್ದಾನೆ. ಅವನೊಂದಿಗೆ ಯುದ್ಧ ಪ್ರಾರಂಭವಾಗಿದೆ. ಅದಕ್ಕೆ ಮೊದಲೇ ಲಕ್ಷ್ಮಣನನ್ನು ಆಗಲೇ ರಾವಣ ಬಿಡಿಸಿದ್ದಾನೆ. ಆಮೇಲೆ ಆಂಜನೇಯನ ಮುಂದೆ ನಿಂತುಕೊಂಡು ಇಬ್ಬರೂ ಕೂಡ ಪರಸ್ಪರ ಹೋರಾಡಿದ್ದಾರೆ. ಅಲ್ಲಿ ಕೂಡ ರಾವಣನಿಗೆ ಸ್ವಲ್ಪ ಪರಾಭವವೇ ಆಗಿದೆ. ಆಮೇಲೆ ರಾಮನ ಮುಂದೆ ಬಂದು ನಿಂತ್ಕೊಂಡಾಗ ರಾಮನ ಅಮೋಘವಾಗಿರ್ತಕ್ಕಂತಹ ಬಾಣಗಳ ಶಕ್ತಿಯನ್ನು ನೋಡಿಬಿಟ್ಟು ರಾವಣ ತಲ್ಲಣಿಸಿ ಹೋಗಿದ್ದಾನೆ. ಈ ಶತ್ರು ಸಾಮಾನ್ಯದವನಲ್ಲ ಅಂತ ಅನಿಸಿದೆ. ಈವರೆಗೂ ಕೂಡ ದೇವಾದಿ ದೇವತೆಗಳನ್ನು ಕೂಡ ಲೆಕ್ಕಕ್ಕಿಡದೇನೆ ಎಲ್ಲರನ್ನೂ ಆಳಿರ್ತಕ್ಕಂತಹ, ಎಲ್ಲರನ್ನೂ ತುಳಿದಿರ್ತಕ್ಕಂತಹ ಆ ಘೋರ ರಾಕ್ಷಸ ರಾವಣ ರಾಮನಿಂದ ಪರಾಜಿತನಾಗಿದ್ದಾನೆ. ಆ ಸಂದರ್ಭದಲ್ಲಿ ರಾಮ ಅವನಿಗೆ ಹೋಗಿ ಬದುಕಿಕೋ, ಇವತ್ತು ನಿನ್ನನ್ನು ಬಿಟ್ಟಿದ್ದೇನೆ, ಮನೆಗೆ ಹೋಗು, ನಿನ್ನ ಸಾರಥಿ ಹೋದ, ರಥ ಹೋಯಿತು, ಬಿಲ್ ಹೋಗಿದೆ, ಮನೆಗೆ ಹೋಗ್ಬಿಟ್ಟು ಇನ್ನೊಂದ್ಸರಿ ಸಿದ್ಧತೆ ಮಾಡಿಕೊಂಡು ಬಾ ಅಂತ ವಾಪಸ್ ಕಳಿಸಿದ್ದಾನೆ. ಇದಿಷ್ಟು ಹಿಂದಿನ ಸಂಧಿಯಲ್ಲಾಗಿರ್ತಕ್ಕಂತಹ ಪ್ರಸಂಗ. ರಾವಣ ಮನೆಗೆ ಬಂದ, ಸೋತು ಮನೆಗೆ ಬಂದ. ಯಾವತ್ತೂ ಯಾವ ಯುದ್ಧದಲ್ಲೂ ಸೋಲ್ದೇ ಇರ್ತಕ್ಕಂತಹ ರಾವಣ ಮೊದಲ ಬಾರಿಗೆ ಸೋತು ಮನೆಗೆ ಬಂದಿದ್ದಾನೆ. ದೇವತೆಗಳಿಂದಾಗಲಿ ಯಕ್ಷಗಂಧರ್ವ ಕಿನ್ನರರಿಂದಾಗಲಿ ಯಾರಿಂದಲೂ ಕೂಡ ಸೋಲನ್ನು ಅನುಭವಿಸದೇ ಇರತಕ್ಕಂತಹ ಆ ಮಹಾಶಕ್ತಿಶಾಲಿಯಾಗಿರ್ತಕ್ಕಂತಹ ರಾವಣ ಮನುಷ್ಯನೊಬ್ಬನಿಂದ ಸೋತು ಬಂದಿದ್ದಾನೆ. ಬಹಳ ದೊಡ್ಡದಾಗಿರ್ತಕ್ಕಂತಹ ಮುಖಭಂಗವಾಗಿದೆ ರಾವಣನಿಗೆ. ಮನೆಗೆ ಬಂದು ಅವನು ಯೋಚನೆಯನ್ನು ಮಾಡ್ತಾ ಇದ್ದಾನೆ, ಏನಾಯಿತು ಈಗ ಅಂತ. ಹಿಂದೆ ತಪಸ್ಸನ್ನು ಮಾಡಿದಾಗ ರಾವಣ ಬ್ರಹ್ಮದೇವನ ಹತ್ರ ತಪಸ್ಸನ್ನು ಮಾಡಿದಾಗ ನಾನು ಅಮರನಾಗಬೇಕು ಅಂತ ವರವನ್ನು ಕೇಳ್ದ. ಅದಕ್ಕೆ ಬ್ರಹ್ಮ ಅಮರತ್ವವನ್ನು ಕೊಡೋದಕ್ಕೆ ಬರೋದಿಲ್ಲ, ಪರ್ಯಾಯವಾಗಿ ಏನಾದರೂ ಕೂಡ ನೀನು ಹೆಚ್ಚು ಕಾಲ ಬದುಕುವ ಹಾಗೆ ವರವನ್ನು ಕೇಳಕು ಅಂತಂದ. ರಾವಣನಿಗೆ ಹಿಂದೆ ಉದಾಹರಣೆ ಇತ್ತು. ಹಿರಣ್ಯಕಶಿಪು ಅಂತಕ್ಕಂತಹ ರಾಕ್ಷಸ, ಅವನು ಹಿಂದೆ ವರವನ್ನು ಕೇಳ್ಕೊಂಡಿದ್ದ. ಅವನಿಗೆ ನಾನು ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಮನೆ ಒಳಗೆ ಸಾಯಬಾರ್ದು, ಮನೆ ಹೊರಗೆ ಸಾಯಬಾರ್ದು, ಈ ರೀತಿಯಾಗಿ ಅನೇಕ ಪ್ರಕಾರಗಳನ್ನು ಒಡ್ಡುಬಿಟ್ಟು ಅಷ್ಟರಿಂದ ನಾನು ಸಾವನ್ನು ಗೆಲ್ತೀನಿ ಅಂತ ಅಂದ್ಕೊಂಡಿದ್ದ. ಆದರೆ ಅದು ಯಾವುದೂ ಸಾಧ್ಯವಾಗದೇನೆ ಭಗವಂತ ನರಸಿಂಹನ ಅವತಾರವನ್ನು ಮಾಡಿಬಿಟ್ಟು ಅವನನ್ನು ಹಗಲೂ ಅಲ್ಲದೆ ರಾತ್ರಿಯೂ ಅಲ್ಲದೆ ಒಳಗೂ ಅಲ್ಲದೆ ಹೊರಗೂ ಅಲ್ಲದೆ ಇರ್ತಕ್ಕಂತಹ ಸ್ಥಿತಿಯಲ್ಲಿ ಈವರೆಗೂ ಹುಟ್ಟಿ ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂತಹ ಯಾವುದೇ ಪ್ರಾಣಿಯೂ ಆಗದೆ, ಆಯುಧವೂ ಇಲ್ಲದೆ, ಯಾವ ಕೇಳಿದ್ನೋ ಅದಷ್ಟು ಮೀರಿರ್ತಕ್ಕಂತಹ ಒಂದು ಅವತಾರವನ್ನು ಮಾಡಿ ನರಸಿಂಹನಾಗಿ ಉಗುರಿನಿಂದ ಹೊಟ್ಟೆಯನ್ನು ಬಗೆದು ಅವನನ್ನು ಕೊಂದು ಹಾಕಿದ್ದ. ರಾವಣನಿಗೆ ಗೊತ್ತಿತ್ತು ವರವನ್ನು ಕೇಳಬೇಕಾದ್ರೂ ಹುಷಾರಾಗಿ ಕೇಳಬೇಕು ಅಂತ. ಅದಕ್ಕೋಸ್ಕರ ರಾವಣನೂ ಕೂಡ ಅನೇಕ ವಿಧವಾದಂತಹ ವರವನ್ನು ಕೇಳಿಕೊಂಡ.
ನನಗೆ ರಾಕ್ಷಸರಿಂದ, ದೇವತೆಗಳಿಂದ, ಈ ಈ ಯಕ್ಷಗಂಧರ್ವ ಕಿನ್ನರರಿಂದ, ಇದು ಯಾರಿಂದಲೂ ಕೂಡ ನನಗೆ ಮರಣ ಬರಬಾರ್ದು. ತ್ರಿಮೂರ್ತಿಗಳಿಂದ ಮರಣ ಬರಬಾರ್ದು, ಇಂದ್ರನಿಂದ ಮರಣ ಬರಬಾರ್ದು, ಹೀಗೆ ಏನೇನೋ ವರಗಳನ್ನು ಕೇಳ್ಕೊಂಡಿದ್ದ. ಆದರೆ ಆ ಪಟ್ಟಿಯಲ್ಲಿ ಮನುಷ್ಯರನ್ನು ಮಾರ್ತಿದ್ದ. ರಾವಣ ಈಗ ಯೋಚನೆ ಮಾಡ್ತಾ ಇದ್ದಾನೆ, ನಾನು ಬ್ರಹ್ಮದೇವನಿಂದ ವರವನ್ನು ಕೇಳ್ತಕ್ಕಂತಹ ಸಂದರ್ಭದಲ್ಲಿ ಮನುಷ್ಯರನ್ನು ಮರೆತೆ. ನನ್ನ ಮನಸ್ಸಲ್ಲಿ ಏನಿತ್ತು ಅಂದ್ರೆ, ದೇವತೆಗಳನ್ನು ಗೆದ್ದಿದ್ದೀನಿ ಅಂತಂದ ಮೇಲೆ ಜುಜುಬಿ ಈ ಮನುಷ್ಯರು ಏನು ಮಾಡ್ತಾರೆ, ವಾನರರು ನಮ್ಮನ್ನೇನು ಮಾಡಬಲ್ಲರು ಅಂತೇಳಿ ವಾನರರನ್ನು ನರರನ್ನು ಕೂಡ ಲೆಕ್ಕಕ್ಕಿಡದೇನೆ ನಾನು ಅವರನ್ನ ಕೇಳ್ಕೊಳ್ಳಿಲ್ಲ, ಅವರಿಂದ ಮರಣ ಬರಬಾರ್ದು ಅಂತ ಕೇಳ್ಕೊಳ್ಳಿಲ್ಲ. ಆದರೆ ಈಗ ಯುದ್ಧಕ್ಕೆ ನಿಂತಿರ್ತಕ್ಕಂಥವನು ನರ ಜೊತೆಗೆ ವಾನರ ಸಮೇತನಾಗಿ ಬಂದಿದ್ದಾನೆ. ಈಗ ನನ್ನ ಮೃತ್ಯು ಸಮೀಪಕ್ಕೆ ಬಂದಿದೆ ಅಂತ ಆಲೋಚನೆ ಮಾಡ್ತಾ ಇದ್ದಾನಂತೆ. ದೇವದಾನವ ಗಂಧರ್ವೈ ಯಕ್ಷರಾಕ್ಷಸ ಪನ್ನಗೈ ಅವಧ್ಯತ್ವಮಯ ಪ್ರಾಪ್ತಂ. ನೀನು ಅವಧ್ಯ ಅಂತ ಬ್ರಹ್ಮ ವರ ಕೊಟ್ಟಿದ್ದಾನೆ. ವರ ಕೊಡಬೇಕಾದ್ರೆ ನೀನು ಅವಧ್ಯ ಅಂತ ಹೇಳಿದ್ದಾನೆ. ಆದರೆ ಮಾನುಷೇಭ್ಯೋ ನ ಯಾಚಿತಂ, ಮನುಷ್ಯರಿಂದ ಮರಣ ಬರದೇ ಇರಲಿ ಅಂತ ನಾನು ಕೇಳ್ಕೊಳ್ಳಿಲ್ಲ. ಈಗ ಮನುಷ್ಯ ರೂಪದಿಂದ ಮೃತ್ಯು ಬಂದಿದೆ ಅಂತ ಅವನಿಗೆ ಅನ್ನಿಸ್ತಾ ಇದೆ. ಜೊತೆಗೆ ಬಹಳ ಹಿಂದೆ ಅನರಣ್ಯ ಅಂತಕ್ಕಂತಹ ಒಬ್ಬ ರಾಜ, ಸೂರ್ಯವಂಶದವನು, ಅವನನ್ನು ನಾನು ಅವಮಾನಗೊಳಿಸಿದಾಗ ಅವನು ಶಾಪವನ್ನು ಕೊಟ್ಟ. ನನ್ನ ವಂಶದಲ್ಲೇನೆ ಒಬ್ಬ ಹುಟ್ಟಿ ಬಂದು ನಿನ್ನನ್ನು ಕೊಲ್ತಾನೆ ಅಂತ ಹೇಳಿಬಿಟ್ಟು ಅವನೇ ಸರಿ. ಅನರಣ್ಯ ಕೊಟ್ಟಿರ್ತಕ್ಕಂತಹ ಶಾಪದ ಪ್ರಭಾವದಿಂದ ಈಗ ಶ್ರೀರಾಮನ ಹೆಸರಿನಲ್ಲಿ ಬಂದಿರತಕ್ಕಂಥವನು ನನ್ನ ಮೃತ್ಯುವೇ ಸರಿ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಇದ್ದಾನೆ ರಾವಣ. ಉತ್ಪತ್ಸ್ಯತೆ ಹಿ ಮದ್ವಂಶೇ ಪುರುಷೋ ರಾಕ್ಷಸಾಧಮಾ ಯಸ್ತ್ವಾಂ ಸಪುತ್ರಂ ಸಾಮಾತ್ಯಂ ಸಬಲಂ ಸಾಶ್ವಸಾರಥಿಂ ನಿಹನಿಷ್ಯತಿ ಸಂಗ್ರಾಮೇ ತ್ವಾಂ ಕುಲಾಧಮ ದುರ್ಮತೆ ಶಬ್ದೋಹಂ ವೇದವತ್ಯಾ ಚ ಯದಾ ಸಾಧರ್ಷಿತಾ ಪೂರಾ. ನನ್ನ ವಂಶದಲ್ಲಿ ಹುಟ್ಟತಕ್ಕಂತಹ ಒಬ್ಬ ನಿನ್ನ ಪರಿವಾರದವರನ್ನ, ಮಕ್ಕಳನ್ನ, ಮೊಮ್ಮಕ್ಕಳನ್ನ ಎಲ್ಲರನ್ನೂ ಕೂಡ ಕೊಂದು ಹಾಕ್ತಾನೆ, ಯಾರನ್ನೂ ಉಳಿಸೋದಿಲ್ಲ, ತಿಳ್ಕೋ, ಇದು ನನ್ನ ಶಾಪ ಅಂತ ಅನರಣ್ಯ ಹೇಳಿದ್ದ. ಅದರ ಮಾತು ಸತ್ಯವಾಗ್ತಾ ಇದೆ. ಹತ್ತಿರಕ್ಕೆ ಬಂದಿದೆ ಮೃತ್ಯು ಅಂತ ರಾವಣ ತನ್ನಲ್ಲೇ ಆಲೋಚನೆಯನ್ನು ಮಾಡ್ಕೋತಾ ಇದ್ದಾನೆ. ಸಾಯುವ ಕಾಲ ಬಂದಾಗ ಅಥವಾ ಪರಾಜಿತನಾದಾಗ ಎಲ್ಲರಿಗೂ ಆಗ್ತಕ್ಕಂತಹ ಅನುಭವ ಇದು. ನನಗೇನೋ ತಪ್ಪಾಗಿದೆ, ನನ್ನಿಂದ ಏನೋ ತಪ್ಪಾಗಿದೆ ಅಂತ. ನಮ್ಮ ಕನ್ನಡ ಕಾವ್ಯಗಳೆಲ್ಲ ಬರೋದು, ಆವ ಹೆಂಗುಸನ್ನು ಅಳಿಸಿದ್ನೋ, ಯಾವ ವ್ರತವನ್ನು ಕೆಡಿಸಿದ್ನೋ, ಯಾರಿಗೆ ಅಪಮಾನವನ್ನು ಮಾಡಿದ್ನೋ ಅಂತ ಹೆಣ್ಣು ಮಕ್ಕಳು ಅಳೋದನ್ನ ಬೇಕಾದಷ್ಟು ಕಾವ್ಯಗಳನ್ನು ಕೇಳಿದ್ದೀವಿ. ಆದರೆ ರಾವಣನಂತಹ ಧೀರ ಖಳನಾಯಕ ಯೋಚನೆ ಮಾಡ್ತಾ ಇದ್ದಾನಂತೆ, ಅವನಿಗೂ ಇದೇ ಅನುಭವ ಆಗ್ತಾ ಇದೆ. ನಾನು ಸೋಲ್ಬೇಕಾದ್ರೆ ನನಗೆ ಸೋಲಿಕ್ಕೆ ಕಾರಣ ಏನು ಅಂದರೆ ಏನೋ ಒಂದು ಇದೆ ಅಂತ ಹುಡುಕ್ತಾ ಇದ್ದಾನೆ. ಯಾವ ಕಾರಣದಿಂದ ಹೀಗಾಗ್ತಾ ಇದೆ ಅಂತ ಹುಡುಕ್ತಾ ಒಂದೊಂದನ್ನೇ ಲೆಕ್ಕ ಮಾಡ್ತಾ ಇದ್ದಾನೆ ಅವನು. ರಂಭೆ ಒಂದ್ಸಲಿ ನನಗೆ ಶಾಪವನ್ನು ಕೊಟ್ಟಿದ್ದು, ವರ್ಣಲೋಕಕ್ಕೆ ಹೋದಾಗ ಅಲ್ಲೊಂದು ಪರಾಜಯವಾಗಿತ್ತು. ಆಮೇಲೆ ಪರಮೇಶ್ವರನನ್ನು ನೋಡೋಕ್ಕೋಸ್ಕರ ಹೋದಾಗ ಅಲ್ಲಿ ನಂದಿಕೇಶ್ವರನನ್ನು ನೋಡಿದೆ. ಆ ನಂದಿಯನ್ನು ನೋಡಿದಾಗ ಏನು ಕೋತಿಮೂತಿ ಇದ್ದಾಗಿದೆಯಲ್ಲ ಅಂತ ಹಾಸ್ಯ ಮಾಡಿದೆ. ಆಗ ನಂದೀಶ್ವರ ಅದೇ ಕೋತಿಮೂತಿಯಿಂದೇ ನಿನಗೆ ಮಹಾಮರಣ ಇದೆ, ಹೋಗು ಅಂತ ಶಾಪ ಕೊಟ್ಟಿದ್ದ. ಬಹುಶಃ ಅದೆಲ್ಲ ಈಗ ಬರ್ತಾ ಇದೆ ಅಂತ ಅನ್ಕೋತಾ ಇದ್ದಾನೆ. ಹಾಗೆ ವೇದವತಿ ಅಂತಕ್ಕಂಥವಳು, ಅವಳು ಮಹಾಸಾಧ್ವಿಯಾಗಿರ್ತಕ್ಕಂಥವಳು, ಅವಳನ್ನು ಬಲಾತ್ಕಾರ ಮಾಡೋದಕ್ಕೆ ಹೋದಾಗ ಅವಳು ಶಾಪವನ್ನು ಕೊಟ್ಟಳು. ನಾನೇ ಹುಟ್ಟಿ ಬರ್ತೇನೆ, ನಿನ್ನ ಸಾವಿಗೆ ನಾನೇ ಕಾರಣ ಆಗ್ತೇನೆ ಅಂತ ಹೇಳಿದ್ದು. ಆ ವೇದವತಿಯೇ ಸೀತೆಯಾಗಿ ಹುಟ್ಟಿ ಬಂದಿದ್ದಾಳೆ, ಇದರಲ್ಲಿ ಸಂಶಯವೇ ಇಲ್ಲ ಅಂತ ರಾವಣ ತೀರ್ಮಾನ ಮಾಡ್ಕೋತಾ ಇದ್ದಾನೆ. ಆದರೆ ಈ ಯಾವ ತೀರ್ಮಾನವೂ ಮುಂದಿನ ಯುದ್ಧವನ್ನು ತಡೆಯೋದಕ್ಕಲ್ಲ, ಹೇಗೆ ಮಾಡಲಿ ಮುಂದಕ್ಕೆ ಅನ್ನೋದಕ್ಕೋಸ್ಕರವಾಗಿ. ತಪ್ಪು ತಿಳಿದ ಮೇಲೆ ಏನಾಗಬೇಕು ಅಂತಂದರೆ, ಇಷ್ಟೆಲ್ಲ ಆಲೋಚನೆ ಮಾಡಿದ ಮೇಲೆ ಅವನಿಗೆ ಅನ್ನಿಸ್ಬೇಕು, ಇನ್ನು ಯುದ್ಧ ಮಾಡೋದ್ರಲ್ಲಿ ಅರ್ಥವಿಲ್ಲ, ನಾನು ಸ್ವಲ್ಪ ಹಿಂದಕ್ಕೆ ಹೆಜ್ಜೆ ಇಟ್ಬಿಟ್ಟು ರಾಮನಿಗೆ ಶರಣಾಗತನಾಗಿ ಈ ಸಾವನ್ನು ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡಬೇಕು. ಆದರೆ ಅವನಿಗೆ ಆ ಯೋಚನೆ ಬರಲಿಲ್ಲ, ಸಾವನ್ನು ತಪ್ಪಿಸ್ಕೊಳ್ಳೋ ಯೋಚನೆ ಮಾಡಲಿಲ್ಲ. ಈಗ ಅದನ್ನು ಸರಿಪಡಿಸೋಕೆ ಏನು ಮಾಡಲಿ ಅಂತ ಬೇರೆ ಥರ ಯೋಚನೆ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಆಗಿ ಬಹಳ ಚಿಂತಾಕ್ರಾಂತನಾಗಿದ್ದಾನೆ. ಅವನಿಗೆ
ಬಹಳ ದುಃಖವಾಗಿದೆ, ಸೋತು ಬಂದಿದ್ದಾನೆ ಅಂತ ರಾವಣ ಈಗ ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡ್ದ. ಆಗ ಅವನಿಗೆ ಅನಿಸಿದ್ದು, ನನ್ನ ಸಹೋದರ ಎದ್ದರೆ ಖಂಡಿತವಾಗಿ ಯಾರನ್ನು ಉಳಿಸೋದಿಲ್ಲ. ಅವನು ಕುಂಭಕರ್ಣ ಅಂತ ಹೇಳಿ ನನ್ನ ಸಹೋದರ, ಅವನು ಸಾಮಾನ್ಯದವನಲ್ಲ, ಅವನನ್ನು ಯಾರೂ ಕೂಡ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ರಾವಣ ಸ್ವಯಂ ಶಕ್ತಿಶಾಲಿ, ಅವನಿಗೇನು ಕಡಿಮೆ ಶಕ್ತಿ ಇಲ್ಲ. ಆದ್ರೆ ಅವನು ಯೋಚನೆ ಮಾಡ್ತಾನಂತೆ, ನಮ್ಮ ತಮ್ಮ ಕುಂಭಕರ್ಣ ಇದ್ದಾನಲ್ಲ, ಅವನು ಸಾಮಾನ್ಯದವನಲ್ಲ ಅಂತ. ಹೇಗೆ ಅಂದರೆ, ಇದೇ ಬಲಿಯಾಗಬೇಕು, ಕುಂಭಕರ್ಣ ಮತ್ತು ಸಾಯಬೇಕು, ಅವನನ್ನು ಕಳಿಸ್ಬೇಕು. ಅದಕ್ಕೆ ಇವನು ಬುದ್ಧಿ ಹೇಗೆ ಓಡ್ತಾ ಇದೆ ಅಂದರೆ, ಕುಂಭಕರ್ಣ ಎದ್ರು ಸರಿ ಹೋಗುತ್ತೆ ಅಂತ. ಕುಂಭಕರ್ಣ ಎದ್ರು ಅವನು ಮುಂಚೆ ಸಾಯ್ತಾನೆ. ಕಾವ್ಯದ ತಂತ್ರವೂ ಹೌದು ಅದು. ಏನಂದ್ರೆ, ನಾಯಕನಾದವನೇ ಮೊದಲಿಗೆ ಹೋಗ್ಬಿಟ್ಟು ಯುದ್ಧದಲ್ಲಿ ಸತ್ತು ಹೋಗ್ಬಿಟ್ರೆ ಆಗ ಯುದ್ಧವೇ ಇರೋದಿಲ್ಲ, ಉಳಿದವರ ಸಾವಿಗೆಲ್ಲ ಕಾರಣವೇ ಆಗೋದಿಲ್ಲವಾಗುತ್ತೆ. ಎಲ್ಲ ಹೆದರಿ ಬಿಡ್ತಾರೆ, ಓಡೋಗ್ಬಿಡ್ತಾರೆ, ಪಾಪಿಗಳೆಲ್ಲ ಉಳಿದು ಬಿಡ್ತಾರೆ. ಹಾಗಾಗಬಾರ್ದು. ಪಾಪಿಗಳೆಲ್ಲರೂ ಸಾಯಬೇಕು, ಎಲ್ಲರಿಗೂ ಶಿಕ್ಷೆ ಆಗಬೇಕು. ಅದರಿಂದ ಒಬ್ಬೊಬ್ಬರನ್ನೇ ಬಲಿ ಕೊಟ್ಟ ಕೊನೆಯಲ್ಲಿ ಖಳನಾಯಕ ಯುದ್ಧಕ್ಕೆ ಬರಬೇಕು. ಆ ದೃಷ್ಟಿಯಿಂದ ರಾವಣನ ಮನಸ್ಸನ್ನು ಹಾಕಿ ತಿರುಗಿಸ್ತಾ ಇದ್ದಾರೆ. ರಾವಣ ಯೋಚನೆ ಮಾಡ್ತಾನಂತೆ, ನನ್ನ ತಮ್ಮ ಕುಂಭಕರ್ಣ ಎದ್ರೆ ಸರಿ ಹೋಗುತ್ತೆ ಅಂತೇಳಿ ಆಲೋಚನೆಯನ್ನು ಮಾಡ್ದ. ನಿದ್ರಾವಶ ಸಮಾವಿಷ್ಟಃ ಕುಂಭಕರ್ಣೋ ವಿಬೋಧ್ಯತಾಮ್ ಸುಖಂ ಸ್ವಪಿತಿ ನಿಶ್ಚಿಂತಃ ಕಾಲೋಪಹತ ಚೇತನಃ ನವಷಟ್ಸಪ್ತ ಚಾಷ್ಟೌ ಚ ಮಾಸಾನ್ ಸ್ವಪಿತಿ ರಾಕ್ಷಸಃ ಮಂತ್ರಯಿತ್ವಾ ಪ್ರಸುಪ್ತೋಯಂ ಇತಸ್ತು ನವಮೇಹನೀ ವಾನರಾನ್ ರಾಜಪುತ್ರೌ ಚ ಕ್ಷಿಪ್ರಮೇವ ವಧಿಪ್ಯತಿ ಯೇಷ ಕೇತುಃ ಪರಃ ಸಂಖ್ಯೆ ಮುಖ್ಯೋ ವೈ ಸರ್ವರಕ್ಷಸಾಮ್ ಕುಂಭಕರ್ಣ ಸದಾಶೇತೆ ಮೂಢೋ ಗ್ರಾಮ್ಯ ಸುಖೇ ರತಃ ರಾಮೇಣ ಹಿ ನಿರಸ್ತಸ್ಯ ಸಂಗ್ರಾಮೇಸ್ಮಿನ್ ಸುದಾರುಣೇ ಕುಂಭಕರ್ಣ ಎದ್ದರೆ ಅಲ್ಲಿಂದ ಪರಿಸ್ಥಿತಿ ಬದಲಾಗುತ್ತೆ, ಅವನು ಗೆದ್ದುಕೊಡ್ತಾನೆ ಅಂತ ಹೇಳಿಬಿಟ್ಟು ರಾವಣ ಆಲೋಚನೆ ಮಾಡ್ತಾ ಇದ್ದಾನೆ. ಕುಂಭಕರ್ಣನ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ನಮ್ಮ ತಮ್ಮ ಕುಂಭಕರ್ಣ ಇದ್ದಾನಲ್ಲ, ಅವನು ಗ್ರಾಮ್ಯ ಸುಖೇ ರತಃ ಅಂತ ಹೇಳ್ತಾ ಇದ್ದಾನೆ. ಯಾವ ಸುಖ ಏನೋ, ಯಾವಾಗಲೂ ಬಿದ್ದುಕೊಂಡಿರ್ತಾನಷ್ಟೇ, ಶವದಂತೆ ಮಲಗಿದ್ದಾನೆ ಅವನು. ಅವನಿಗೆ ಯಾವ ಇಹಪರದ ಯೋಚನೆಯೂ ಇಲ್ಲ. ಆದರೆ ಕುಡಿಯೋ ಅನೇಕ ಕೊಡೆಗಳು, ಸಾವಿರಾರು ಕೊಡೆಗಳ ಮದ್ಯವನ್ನು ಕುಡಿದು ಬಿಟ್ಟು ಬಿದ್ದುಕೊಂಡಿದ್ದಾನೆ, ಅವನು ಮಲಗಿದ್ದಾನೆ. ಮೈ ಮೇಲೆ ಏನು ಹರಿದಾಡಿದ್ರೂ ಗೊತ್ತಾಗೋದಿಲ್ಲ ಅವನಿಗೆ, ಅಂಥ ನಿದ್ದೆ. ಆ ನಿದ್ರೆಯಲ್ಲಿ ವಶನಾಗಿದ್ದಾನೆ ಆ ಕುಂಭಕರ್ಣ. ಅವನನ್ನು ಎಬ್ಬಿಸಿ ಅಂತ ರಾವಣ ಹೇಳ್ತಾ ಇದ್ದಾನೆ. ಕುಂಭಕರ್ಣನನ್ನು ಎಬ್ಬಿಸಿ ಯುದ್ಧ ಮುಂದುವರಿಸ್ತಾನೆ ಅವನು. ಅವನು ಸಾಮಾನ್ಯದನ್ನಲ್ಲ. ಆದ್ರೆ ಏನಾಗಿದೆ ಅಂದರೆ, ಅವನು ನವ ಷಟ್ ಸಪ್ತ ಅಷ್ಟ ಮಾಸಾನ್ ಸ್ವಪಿತಿ ಅಂತಾನೆ. ಒಂದೊಂದ್ಸರಿ 9 ತಿಂಗಳು ಮಲಗಿಬಿಡ್ತಾನೆ, ಒಂದೊಂದ್ಸರಿ 8 ತಿಂಗಳು ಮಲಗ್ತಾನೆ, ಒಂದ್ಸರಿ 6 ತಿಂಗಳು ಮಲಗ್ತಾನೆ ಅಂತ. ನಾವೆಲ್ಲ ಕೇಳಿರೋದು ಸಾಮಾನ್ಯವಾಗಿ 6 ತಿಂಗಳು ನಿದ್ದೆ ಮಾಡ್ತಾನೆ, 6 ತಿಂಗಳು ಹೇಳ್ತಾನೆ ಅಂತ. ಹಾಗೆಲ್ಲ ಅಲ್ಲ, 6 ತಿಂಗಳಲ್ಲ. ಅವನು ಮಲಗಿದ್ರೆ ಒಂದ್ಸಲಿ 8 ಆಗ್ಬೋದು, 9 ಆಗ್ಬೋದು, 10 ಆಗ್ಬೋದು. ಗಂಟೆ ಅಲ್ಲ, ತಿಂಗಳು. ನಮ್ದಾದ್ರೆ ಗಂಟೆ. ಬೆಳಿಗ್ಗೆ 8 ಆಗ್ಬೋದು, 9 ಆಗ್ಬೋದು, 10 ಆಗ್ಬೋದು ಹೇಳೋದು ಅಂತ. ಕುಂಭಕರ್ಣನ ವಂಶದವರು ಮಲಗೋದನ್ನ ಹೇಳ್ತೀವಿ ನಾವು, ಆದ್ರೆ ಅವ್ನು ಹಾಗಲ್ಲ. ಅವನು ಮಾಸಗಟ್ಟಲೆ 9 ತಿಂಗಳು ಮಲಗಿಬಿಡ್ತಾನೆ. ಒಂದ್ಸರಿ 8 ತಿಂಗಳಿಗೆ ಹೇಳ್ತಾನೆ, 7 ತಿಂಗಳಿಗೆ ಹೇಳ್ತಾನೆ. ನಿದ್ದೆ ಮಾಡಿ 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 ಕೊನೆಗೆ ಹಸಿವಾದಾಗ ಹೇಳ್ತಾನೆ. ಎದ್ದು ಒಂದಿನ ಎಚ್ಚರವಾಗಿರ್ತಾನಂತೆ. 6 ತಿಂಗಳು ಎಚ್ಚರವಾಗಿರ್ತಾನೆ ಅಲ್ಲ, ಅವನು ಒಂದೇ ದಿನ ಎಚ್ಚರವಾಗಿರೋದು. 9 ತಿಂಗಳು ಮಲಗಿದ್ರು ಕೂಡ ಒಂದಿನ ಹೇಳ್ತಾನೆ, ಸಿಕ್ಕಿದ್ದನ್ನು ತಿಂತಾನೆ, ಅಲ್ಲಿ ಓಡಾಡ್ತಾನೆ, ಏನು ಕೆಲಸ ಬೇಕೋ ಅದನ್ನು ಮಾಡ್ತಾನೆ, ಮತ್ತೆ ಮಲ್ಕೋತಾನೆ. ನಮ್ಮ ಕಥೆ ಹೇಳ್ತಾರಲ್ಲ, ಈ ಊರಿಗೊಬ್ರು ಆಳು ಬಂದಿದ್ದ ಅಂತ. ಅವನು ಆ ಕೆಲಸ ಮಾಡೋಕ್ಕೆ ಒಬ್ಬ ಆಳು ಬಂದಿದ್ದಂತೆ. ಅವನು ಹೇಳಿದ್ನಂತೆ, ಅಮ್ಮ ನನಗೆ ದಿವಸ ಬಂದ ತಕ್ಷಣ ಒಂದು ಸ್ವಲ್ಪ ಉಣ್ಣಕ್ಕಿಕ್ಬೇಕು, ಊಟಕ್ಕೆ ಹಾಕಬೇಕು ಅಂತ. ಸರಿ ಅಪ್ಪ ಕೊಡೋಣಂತೆ. ಆಮೇಲೆ ಉಂಡ ತಕ್ಷಣ ಒಂದು ಪಟ ಮಲಗಬೇಕು ಅಂದಂತೆ ಅವನು. ಸರಿ ಆಯ್ತು ಮಲಗು ಅಂತಂದ್ರು. ಆಮೇಲೆ ಎದ್ದ ತಕ್ಷಣ ಒಂದು ಪಟ ಉಣ್ಬೇಕು ಅಂತ.
ಏನು ಎರಡೇ ಕೆಲಸ ಮಾಡೋದನು, ಊಟ ಮತ್ತೆ ಮಲಗೋದು, ಎರಡೇ ಕೆಲಸ. ಇವ್ರಿಗೆ ಗೊತ್ತಾಗ್ಲಿಲ್ಲ ಆ ಮಾತು ಅಂತ. ಕುಂಭಕರ್ಣಂದೇ ಮಾತದು. ಏನಂದ್ರೆ ಅವನು ಎದ್ದ ತಕ್ಷಣ ಊಟ ಮಾಡ್ತಾನೆ, ತಿಂತಾನೆ, ಕುಡಿತಾನೆ, ಒಂದಷ್ಟು ಕೆಲಸ ಮಾಡ್ತಾನೆ, ಒಂದಿನ ಆದ್ಮೇಲೆ ಮಲಗ್ತಾನೆ, ಮತ್ತೆ 6 ತಿಂಗಳು ಹೇಳೋದಿಲ್ಲ. ಆ ರೀತಿಯಾಗಿ ಇರ್ತಕ್ಕಂಥವನು. ಅಂತಹ ಕುಂಭಕರ್ಣನನ್ನು ಎಬ್ಬಿಸಿ ಅವನು ಎದ್ರೆ ಯಾರನ್ನೂ ಉಳಿಸೋದಿಲ್ಲ. ಈ ರಾಜಪುತ್ರರನ್ನ, ಈ ವಾನರ ಸೇನೆಯನ್ನ, ಕೋಟಿ ಕೋಟಿ ವಾನರರನ್ನ ಎಲ್ಲರನ್ನೂ ಧ್ವಂಸ ಮಾಡ್ತಾನೆ. ಆದ್ದರಿಂದ ಕುಂಭಕರ್ಣನನ್ನು ಎಬ್ಬಿಸಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾನಂತೆ ರಾವಣ. ಅವನು ನಮ್ಮ ಸೇನೆಗೆ ಅಗ್ರೇಸರನಾಗಿರ್ತಕ್ಕಂಥವನು. ಅವನು ಎದ್ದ ಅಂತಂದ್ರೆ ಇನ್ಯಾರೂ ಅವನನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಕುಂಭಕರ್ಣ 3 ಹೊತ್ತು ನಿದ್ದೆ ಮಾಡ್ತಾ ಇರ್ತಾನೆ. ಅವನನ್ನು ಹೋಗಿ ಎಬ್ಸಿ ಅಂತ ಹೇಳಿಬಿಟ್ಟು ರಾಜ ಆಜ್ಞೆ ಮಾಡಿದ್ದಾನೆ. ರಾವಣನ ಆಜ್ಞೆಯಂತೆ ಕುಂಭಕರ್ಣನನ್ನು ಎಬ್ಸೋದಿಕ್ಕೆ ಅಂತ ಹೊರಟರು. ನಮ್ಮ ಮಹಾಕವಿ ವಾಲ್ಮೀಕಿ ಅನೇಕ 100 ಪದ್ಯಗಳನ್ನು ಬರೀತಾರೆ ಅವರು ಕುಂಭಕರ್ಣನನ್ನು ಎಬ್ಸೋ ಪ್ರಕರಣವನ್ನೇನೆ. ಕುಂಭಕರ್ಣ ಮಲಗಿದಾನೆ. ಎಷ್ಟು ಅಂದ್ರೆ ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ಮನೆ, ಆ ಮನೆ ತುಂಬಾ ಮಲಗಿದಾನಂತವನು. ಮನೆ ತುಂಬಾ ಮಲಗಿದಾನೆ. ಅವನ ದೇಹ ಎಷ್ಟು ದೊಡ್ಡದು ಅಂದ್ರೆ ಒಂದು ತೆಂಗಿನ ಮರಕ್ಕಿಂತ ಜಾಸ್ತಿ ಎತ್ತರ ಇದ್ದಾನಂತವನು. ತೆಂಗಿನ ಮರಕ್ಕಿಂತ ಎತ್ತರ ಇರ್ತಕ್ಕಂಥವನು. ಅದಕ್ಕೆ ಪ್ರಮಾಣಬದ್ಧವಾಗಿ ಅಗಲವೆಲ್ಲ ಇದೆ ಶರೀರ. ಎಷ್ಟು ಅಂತಂದ್ರೆ ಮುಂದೆ ಹೇಳ್ತಾ ಹೋಗ್ತಾರವರು, ಆ ಕುಂಭಕರ್ಣನನ್ನು ಎಬ್ಸೋಕ್ಕೋಸ್ಕರವಾಗಿ ಈ ರಣವಾದ್ಯಗಳನ್ನು ಮಲಗಿಸೋಕೆ ಶುರು ಮಾಡಿದ್ರು. ಅವನ ಹತ್ರ ಹೋಗ್ಬಿಟ್ಟು ಸುತ್ತಲೂ ನಿಂತ್ಕೊಂಡು ರಾಕ್ಷಸರು ಕುಣಿದ್ರು, ರಣವಾದ್ಯಗಳನ್ನು ಬಾರಿಸಿದ್ರು. ಕುಂಭಕರ್ಣನಿಗೆ ಏನೂ ಗೊತ್ತಾಗಲಿಲ್ಲ. ಆಮೇಲೆ ರಾಕ್ಷಸರು ಅವನ ಮೇಲೆ ಹತ್ತಿ ಅವನ ಮೈ ಮೇಲೆ ಹತ್ತಿಬಿಟ್ಟು ಅಲ್ಲಿ ಜೋರಾಗಿ ಕೂಗಿದ್ರಂತೆ. ಕುಂಭಕರ್ಣ ಎದ್ದೇಳು ಎದ್ದೇಳು ಅಂತ ಹೇಳ್ಬಿಟ್ಟು ಕೂಗ್ತಾ ಇದ್ದಾರಂತೆ. ಅವನಿಗೆ ಎಚ್ಚರವಾಗಲಿಲ್ಲ. ಆಮೇಲೆ ಭರ್ಜಿಯಿಂದ ಈಟಿಯಿಂದ ತಿವಿಯೋಕೆ ಶುರು ಮಾಡಿದ್ರು, ಎಚ್ಚರವಾಗಲಿಲ್ಲ. ಆಮೇಲೆ ಕತ್ತೆಗಳನ್ನ, ಆನೆಗಳನ್ನ, ಕುದುರೆಗಳನ್ನ ಅವನ ಮೈ ಮೇಲೆ ಹತ್ತಿಸಿದ್ರಂತೆ. ಆನೆಗಳೆಲ್ಲ ಮೈ ಮೇಲೆ ಹತ್ಕೊಂಡು ಹೋಗಿದಂತೆ. ಆದರೂ ಕುಂಭಕರ್ಣನಿಗೆ ಎಚ್ಚರವಾಗ್ತಾ ಇಲ್ವಂತೆ. ಆ ಹತ್ರಕ್ಕೆ ಹೋಗ್ಬೇಕಾದ್ರೆ ಅವನು ಗಾಳಿಯಲ್ಲಿ ಉಸಿರಾಡ್ತಾನಲ್ಲ, ಜೋರಾಗಿ ಒಂದ್ಸರಿ ಉಸಿರಾಗಿ ತಗೊಂಡ ಅಂತಂದ್ರೆ ಎಲ್ಲ ಸುತ್ತಿರ್ತಕ್ಕಂಥ ರಾಕ್ಷಸರೆಲ್ಲ ಹತ್ರಕ್ಕೆ ಹೋಗ್ತಾ ಇದ್ರಂತೆ. ಜೋರ್ ಗಾಳಿಗೆ ಹತ್ರ ಹೋಗುವ ಹಾಗೆ ಹತ್ರಕ್ಕೆ ಹೋಗ್ತಾ ಇದ್ರು. ಮತ್ತೆ ನಿಟ್ಟುಸಿರು ಬಂದಾಗ ಹಾರಿ ಹಿಂದಕ್ಕೆ ಹಾರ್ತಾ ಇದ್ರು ಅಂತ. ನಮ್ಮ ಕನ್ನಡದ ಇವನು ಕೂಡ ನರಹರಿ ಕೂಡ ಈ ಪ್ರಕರಣವನ್ನು ತುಂಬಾ ಚೆನ್ನಾಗಿ ಬರೆದಿದ್ದಾನೆ. ಅವರೆಲ್ಲ ಒಳಗಡೆ ಹೋಗ್ತಾ ಇದ್ದು, ಈ ಕಪಿಗಳೆಲ್ಲ ಒಳಗಡೆ ಹೋಗಿ ಮೂಗೊಳಗಡೆಯಿಂದ ಹೋಗಿ ಬಾಯಿ ಒಳಗಡೆಯಿಂದ ವಾಪಸ್ ಬಂದ್ರು ಅಂತ. ಅಷ್ಟು ದೊಡ್ಡದು ಮೂಗು, ಅಷ್ಟು ದೊಡ್ಡ ಬಾಯಿಯ ಒಂದು ಅಂತ ಅಂಥ ವಿಕಾರವಾಗಿರ್ತಕ್ಕಂಥದ್ದು. ಆ ಕುಂಭಕರ್ಣನನ್ನು ಎಬ್ಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಭಿಘ್ನಂತೋ ನದಂತಶ್ಚ ನೈವ ಸಂವಿವಿದೇತು ಸಹ ಯದಾ ಚೈನಂ ನಶೇಕುಸ್ತೆ ಪ್ರತಿಬೋಧಯಿತುಂ ತದಾ ತತೋ ಗುರುತರಂ ಯತ್ನಂ ದಾರುಣಂ ಸಮುಪಾಕ್ರಮನ ಅಶ್ವಾನುಷ್ಟ್ರಾನ್ ಖರಾನ್ ನಾಗಾನ್ ಜಘ್ನುರ್ದಂಡಕಶಾಂಕುಶೈಃ ಭೇರಿ ಶಂಖ ಮೃದಂಗಾಂಶ್ಚ ಸರ್ವ ಪ್ರಾಣೈರವಾದಯನ್ ನಿಜಘ್ನುಶ್ಚಾಸ್ಯ ಗಾತ್ರಾಣಿ ಮಹಾಕಾಷ್ಠಕಟಂಕರೈಃ. ಹೇಗೆ ಅವರು ಮಾಡ್ತಾ ಇದ್ದಾರೆ ಅಂತ. ಅಭಿಘ್ನಂತೋ ನದಂತಶ್ಚ ನೈವ ಸಂಯೋದೆ ಸುತಃ. ಅವ್ರು ಕಿರಿಸ್ತಾ ಇದ್ದಾರಂತೆ, ಅಲ್ಲಾಡಿಸ್ತಾ ಇದ್ದಾರೆ, ಅವನ ಮೇಲೆ ಹತ್ತಾ ಇದ್ದಾರೆ. ಏನೂ ಕೂಡ ಅವನಿಗೆ ಎಚ್ಚರವಾಗ್ತಾ ಇಲ್ಲ. ಆಗ ತಥೋ ಗುರುತರಂ ಯತ್ನಂ ದಾರುಣಂ ಸಮುಪಸ್ಥಿತಂ ಅಂತ ಸಮುಪಾಕ್ರಮನ್ ಅಂತ ಹೇಳ್ತಿದ್ದಾರೆ. ಎಷ್ಟು ಈಗ ಅವರು ಭಾರಿ ದೊಡ್ಡ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಏನ್ ಮಾಡಿದ್ರು ಅಂದ್ರೆ, ಅಶ್ವಾನ್ ಉಷ್ಟ್ರಾನ್ ಖಗಾನ್ ನಾಗಾನ್ ಜಘ್ನು ದಂಡಕ ಕಶಾಂಕುಶೈಹಿ, ಈ ಪ್ರಾಣಿಗಳ ಹಿಂಡಿಂದ ತಗೊಂಬಂದ್ರಂತೆ. ಒಂದ್ ಕಡೆಯಿಂದ ಕುದುರೆಗಳ ಹಿಂಡು ಬಚ್ಚಿ ಬೆರ್ಸಾಚಿದೆ ಧ್ವನಿ ಸರಿ ಅಂದ. ಕುದುರೆಗಳನ್ನ, ಆಮೇಲೆ ಒಂಟೆಗಳನ್ನ, ಕತ್ತೆಗಳನ್ನ, ಆನೆಗಳನ್ನ ಹಿಂಡು ಹಿಂಡಾಗಿ ಅವನ ಮೈ ಮೇಲೆ ಹತ್ತಿಸ್ತಾ ಇದ್ದಾರಂತೆ. ಜೊತೆಗೆ ಅವನ ಮೈಯನ್ನು ಚುಚ್ತಾ ಇದ್ದಾರಂತೆ, ಭಲ್ಲೆಗಳಿಂದ ತಿವಿತಾ ಇದ್ದಾರಂತೆ, ಖಡ್ಗದಿಂದ ಹೊಡಿತಾ ಇದ್ದಾರಂತೆ. ಏನು ಮಾಡಿದ್ರು ಅವನಿಗೆ ಎಚ್ಚರವಾಗ್ತಾ ಇಲ್ಲ. ಅಷ್ಟು ಹೊಡೆದ್ರೂ ಕೂಡ ಅವನಿಗೆ ಇರುವೆ ಕಚ್ಚಿದಂತೆಯೂ ಆಗ್ತಾ ಇಲ್ಲ, ಸೊಳ್ಳೆ ಕಚ್ಚಿದಂತೆಯೂ ಆಗ್ತಾ ಇಲ್ಲ. ಅಂಥ ಮೈ ಅವನು ಅಂತ. ಮುಂದೆ ಅವನು ಯುದ್ಧ ಮಾಡಬೇಕು,
ಆ ಯುದ್ಧ ಮಾಡ್ತಕ್ಕಂತಹ ಮಹಾನುಭಾವ ಎಂಥವನು ಅಂತ ಹೇಳೋಕೆ ಇಲ್ಲೇ ಪೀಠಿಗೆ ಇವನಿಗೆ ಏನನ್ನೂ ಮಾಡೋಕೆ ಸಾಧ್ಯವಿಲ್ಲ ಅಂತ, ಅವನನ್ನು ಕೊಲ್ಲೋದಕ್ಕೆ ಇನ್ಯಾರಿಗೂ ಸಾಧ್ಯವಿಲ್ಲ ಅಂತ ಹೇಳೋಕೆ ಆ ರೀತಿಯಾಗಿ ಇದನ್ನು ಹೇಳ್ತಾ ಇದ್ದಾರೆ. ಅವನು ಎಷ್ಟು ಇದು ಅಂತ, ಭೇರಿ ಶಂಖ ಮೃದಂಗಾಂಶ ಸರ್ವ ಪ್ರಾಣೀರವಾದಿ ಅನ್ನೋದು. ಉಸಿರು ಇರೋವರೆಗೂ ಓನ್ ಜೋರ ಕೂಗಿದ್ರಂತೆ, ಶಂಖವನ್ನು ಬಾರಿಸ್ತಾ ಇದ್ದಾರಂತೆ, ಭೇರಿಗಳನ್ನು ಮೊಳಗಿಸ್ತಾ ಇದ್ದಾರಂತೆ, ಸದ್ದು ಮಾಡ್ತಾ ಇದ್ದಾರೆ. ಇಡೀ ಲಂಕಾಪಟ್ಟಣದ ಜನರೆಲ್ಲ ಎದ್ದು ಕೂತ್ಕೊಂಡ್ರು. ಈ ಆಗ್ತಿರ್ತಕ್ಕಂತಹ ಸದ್ದಿಗೆ ಲಂಕಾಪಟ್ಟಣದಲ್ಲಿ ಯಾರಿಗೂ ನಿದ್ದೆ ಬರೋದಿಲ್ಲ. ಆ ರೀತಿ ಎಲ್ಲರೂ ಎದ್ದು ಕೂತಿಯಾರಂತೆ. ಎಲ್ರಿಗೂ ಏನಪ್ಪ ಇಷ್ಟು ಸದ್ದು ಅಂತ ಕೇಳ್ತಾ ಇದ್ದಾರೆ. ಆದರೆ ಈ ಮಹಾನುಭಾವನ ಮಾತ್ರ ಎಚ್ಚರವಾಗಲಿಲ್ಲ. ಎಷ್ಟು ಕೂಗಿದ್ರು ಎಷ್ಟು ಮಾಡಿದ್ರು ಕೂಡ ಅವನಿಗೆ ಎಚ್ಚರವಾಗ್ತಾ ಇಲ್ಲ. ಹಾಗೆ ಅವನು ಮಾಲಿಗೆ ಇದಾನೆ. ಇನ್ನು ಮೂರ್ತಿ ವಕ್ಷಸಿ ಗಾತ್ರೇಷು ಪಾತಯನ್ ಕೂಟಮುದ್ಗರಾನ್ ರಜ್ಜುಬಂಧನಬದ್ಧಾಭಿಃ ಶತಘ್ನೀಭಿಶ್ಚ ಸರ್ವತಃ ವಧ್ಯಮಾನೋ ಮಹಾಕಾಯೋ ನ ಪ್ರಾಬುಧ್ಯತ ರಾಕ್ಷಸಃ ವಾರಣಾನಾಂ ಸಹಸ್ರಂತು ಶರೀರೇಸ್ಯ ಪ್ರಧಾವಿತಂ ಕುಂಭಕರ್ಣಸ್ತತೋ ಬುದ್ಧಃ ಸ್ಪರ್ಶಂ ಪರಮಬುಧ್ಯತ. ಮೂರ್ಧ್ನಿ ವಕ್ಷಸಿ ಗಾತ್ರೇಶು ಪಾತಯನ್ ಕೂಟಮುದ್ಗರಾನ್. ಹಲ್ಲೆಗಳನ್ನು ಹಿಡ್ಕೊಂಡು ರಾಕ್ಷಸರು ಅವನ ಮೈ ಮೇಲೆ ಹತ್ತಿದ್ರಂತೆ. ಏನಾದರೂ ಆಗಲಿ ಇವತ್ತು ಎಬ್ಬಿಸ್ಲೇಬೇಕು, ಅಪ್ಪಣೆ ಮಾಡಿದ್ದಾನೆ. ರಾವಣನ ಹತ್ರ ಹೋಗಿ ಎಬ್ಸೋಕೆ ಆಗಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ಆಗಲಿಲ್ಲ ಅಂದ್ರೆ ತಲೆ ಕಡಿತಾನೆ ಇವರದ್ದು. ಆದ್ರಿಂದ ಎಬ್ಬಿಸ್ಲೇಬೇಕು, ಅಲ್ಲಿ ಏನಾದ್ರೂ ಆಗಲಿ ಅಂತ ತೀರ್ಮಾನ ಮಾಡಿಕೊಂಡು ಮೇಲಕ್ಕೆ ಹತ್ತಿದಾರಂತೆ. ಅವನ ತಲೆ ಮೇಲೆ ಹತ್ತಿದ್ದಾರೆ, ಎದೆ ಮೇಲೆ ಹತ್ತಿದ್ದಾರೆ, ತೋಳುಗಳ ಮೇಲೆ ಹತ್ತಿದ್ದಾರೆ. ಅಲ್ಲೆಲ್ಲ ನಿಂತ್ಕೊಂಡು ಬಲ್ಲೆಯಿಂದ ಇರಿತಾ ಇದ್ದಾರಂತೆ ಸಿಕ್ಕಿದ ಜಾಗದಲ್ಲಿ. ಜೊತೆಗೆ ಬಂಧನಬದ್ಧಾಭಿ ಶತಘ್ನಿಭಿಶ್ಚ ಸರ್ವಶಃ ಅಂತಾರೆ. ಶತಘ್ನಿ ಅಂದ್ರೆ ಬಾಂಬ್ ಹಾಕ್ತಾ ಇದ್ದಾರೆ. ಶತಘ್ನಿ ಅಂದ್ರೆ 100 ಜನರನ್ನು ಕೊಲ್ಲೋ ಅಂಥದ್ದು ಅಂತ. ಠಮ್ ಅಂತಂದ್ರೆ 100 ಜನ ಸತ್ತೋಗ್ತಾರೆ ಅಂಥದ್ದು. ಅಂಥ ಒಂದು ಬಾಂಬ್ ತರಹದ್ದು ಏನೋ ಒಂದು, ಅದನ್ನೇ ಇಟ್ಬಿಟ್ಟು ಅಲ್ಲಿ ಢಮ್ ಅಂತ ಸಿಡಿಸ್ತಾ ಇದ್ದಾರಂತೆ. ಆ ಸಿಡಿಮದ್ದನ್ನೆಲ್ಲ ಸಿಡಿಸ್ಬಿಟ್ರು ಅವನನ್ನು ಎಪ್ಸೋಕೋಸರವಾಗಿ. ವಧ್ಯಮಾನೋ ಮಹಾಕಾಯೋ ನ ಪ್ರಾಬುಧ್ಯದ ರಾಕ್ಷಸ. ಇಷ್ಟೆಲ್ಲ ಮಾಡಿದರೂ ಕೂಡ ಆ ರಾಕ್ಷಸನಿಗೆ ಎಚ್ಚರ ಆಗಲಿಲ್ಲ ಅಂತಾರೆ. ಎಲ್ಲಿವರೆಗೆ ಆಗಲಿಲ್ಲ ಅಂದ್ರೆ ಅವನಿಗೆ ಎಪ್ಸೋಕ್ ಸಾಧ್ಯವೇ ಇಲ್ಲ. ಅಷ್ಟು ಕಷ್ಟಪಟ್ಟರು, ಏನು ಮಾಡಿದ್ರು ಕೂಡ ಅವನನ್ನು ಎಪ್ಸೋಕ್ ಆಗ್ತಾ ಇಲ್ಲ. ಏನಪ್ಪ ಹೀಗಾಯ್ತು ಅಂತ ಹೇಳ್ಬಿಟ್ಟು ವಾರಣಾನಾಂ ಸಹಸ್ರಂತು ಶರೀರಸ್ಯ ಪ್ರಧಾವಿತಂ. 1000 ಆನೆಗಳನ್ನು ಮೈ ಮೇಲೆ ಬಿಟ್ರಂತೆ. ಒಂದು ಆನೆ ಎಷ್ಟು ದೊಡ್ಡದಾಗಿರುತ್ತೆ, 1000 ಆನೆ ಮೈ ಮೇಲೆ ಹೋಗುವಷ್ಟು ಅಲ್ಲಿ ಜಾಗ ಇರಬೇಕು. ಅವನ ಮೈ ಎಷ್ಟು ದೊಡ್ಡದಾಗಿರ್ಬೇಕು. ಎಷ್ಟು ದೊಡ್ಡವನು ಅವನು ಅಂತ, ಏನು ಅತಿಕಾಯ ಅವನು ಅಂತಂದ್ರೆ ಅವನು ಶರೀರವನ್ನು ನೋಡಕ್ ಸಾಧ್ಯವಿಲ್ಲ ನಮಗೆ ವರ್ಣಿಸೋದಕ್ಕೆ. ಕಾವ್ಯದಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಅನ್ನೋದು ಒಂದು ಅಲಂಕಾರ, ಉತ್ಪ್ರೇಕ್ಷಾಲಂಕಾರ ಅನ್ನೋದು ಇದೆ. ಆದರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವನು ಸಾಮಾನ್ಯದವನಲ್ಲ. ರಾಕ್ಷಸರು ಅಂದ್ರೆ ಮಹಾಕಾಯರು, ಬಹಳ ದೊಡ್ಡ ರೂಪ, ಬಹಳ ದೊಡ್ಡ ಗಾತ್ರವನ್ನು ಹೊಂದವರು ರಾಕ್ಷಸರು. ಆದ್ರೆ ಆ ರಾಕ್ಷಸರೆಲ್ಲರೂ ಹೆದರುವಂಥ ರಾಕ್ಷಸ ರೂಪ ಇವನ ಭೈರವ ರೂಪ ಎಷ್ಟು ಅಂತಂದ್ರೆ ಅಸಾಧಾರಣವಾಗಿರ್ತಕ್ಕಂತಹ ರೂಪಂತೆ. ಅಸಾಧಾರಣವಂತಹ ಎತ್ತರ, ಅಸಾಧಾರಣವಾದಂತಹ ಮೈಯ ಒಂದು, ಅಂತಹ ಮೈ ಮೇಲೆ 1000 ಆನೆಗಳನ್ನು ನುಗ್ಗಿಸಿಬಿಟ್ರಂತೆ. ಆ ಆನೆಗಳೆಲ್ಲ ನುಗ್ಗಿ ಮೈ ಮೇಲೆಲ್ಲ ಹತ್ತಾಡಿ ಓಡಾಡಿದ ಮೇಲೆ ಸ್ವಲ್ಪ ಎಚ್ಚರ ಆಯಿತು. ಒಂದ್ಸಲಿ ಮಿಸುಗಿದಂತೆ, ಒಂದ್ಸಲಿ ಮಿಸುಗಿದ, ಓ ಎಚ್ಚರವಾಗ್ತಾ ಇದೆ. ಮತ್ತೆ ವಾಲ್ಯೂಮ್ಯಾ ಆ ರೀತಿಯಾಗಿ 1000 ಆನೆಗಳನ್ನು ಮೈ ಮೇಲೆ ನುಗ್ಗಿಸಿದ ಮೇಲೆ ಕುಂಭಕರ್ಣ ಸ್ತತೋ ಬುದ್ಧ ಸ್ಪರ್ಶಂ ಪರಮ ಬುದ್ಧ್ಯತ. ಏನೋ ಆಗ್ತಾ ಇದೆಯಲ್ಲ ಅಂತ ಅನಿಸ್ತು ಅವನಿಗೆ. ಮೈ ಮೇಲೆ ಏನೋ ಕಡ್ದಾಗಾಯ್ತಲ್ಲ, ಸೊಳ್ಳೆಗಿಳ್ಳೆ ಕೂತಿದ್ಯೇನೋ ಅಂತ 1000 ಆನೆಗಳ ಮೈ ಮೇಲೆ ಬಂದ ಮೇಲೆ ಕುಂಭಕರ್ಣ ಒಂದ್ಸರಿ ಹೀಗೆ ಅಂದ್ಕೊಂಡ, ಏನೋ ಕೈ ಇದು ಸೊಳ್ಳೆ ಕಡಿತಾ ಇದೆಯೇನೋ ಅನ್ನೋ ಥರ 1000 ಆನೆ ಮೈ ಮೇಲೆ ಹತ್ತಿದ ಮೇಲೆ. ಅಂತಹ ಮಹಾನುಭಾವ ಅವನಿಗೆ ಎಚ್ಚರಿಕೆ ಆಯಿತು. ಅಷ್ಟೊತ್ತಿಗೆ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಕುಂಭಕರ್ಣ ಎದ್ದ ತಕ್ಷಣ ಹೇಳ್ತಿದ್ದಾಗೇನೆ ಹಸಿವು 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 ಅಂತ ಕೂಗ್ತಾನೆ. ಬಾಯಾರಿಕೆ ಅಂತಾನೆ. ಅದಕ್ಕೆಲ್ಲ ಸಿದ್ಧ ಮಾಡ್ಕೋಬೇಕು. ಅದಕ್ಕೆ 1000 ಪ್ರಾಣಿಗಳ ಮಾಂಸಗಳನ್ನ ರಾಶಿ ಒಟ್ಟು ಬಿಟ್ಟಿದ್ದಾರಂತೆ. ಒಂದು ಉಪಹಾರಕ್ಕೆ ಅವನು 100 ಜಿಂಕೆಗಳನ್ನು ತಿನ್ನೋನು. 100 ಜಿಂಕೆಗಳನ್ನ ಹಾಗೇನೆ
ಅದಕ್ಕೇನು ಇದಿಲ್ಲ, ಒಗ್ಗರಣೆ ಹಾಕಬೇಕಾಗಿಲ್ಲ ಅವನಿಗೆ. ಹಾಗೆ ನೂರಾರು ಜಿಂಕೆಗಳನ್ನು ನುಂಗ್ತಕ್ಕಂಥವನು ಒಂದು ಉಪಹಾರಕ್ಕೋಸ್ಕರವಾಗಿ. ಊಟ ಅಂದರೆ ಅದು ಬೇರೆ ಕಥೆ ಅವದ್ದು. ಅಷ್ಟು ತಿಂತಕ್ಕಂತಹವನಾದ್ರಿಂದ ಅವನಿಗೆ ಸಾವಿರಗಟ್ಟಲೆ ರಕ್ತವನ್ನು ಮದ್ಯವನ್ನು ತುಂಬಿದ್ದಾರಂತೆ. ಅನೇಕ ಪ್ರಾಣಿಗಳ ಮಾಂಸಗಳನ್ನು ಸಿದ್ಧ ಮಾಡಿಟ್ಟಿಯಾರಂತೆ. ಅವನು ಎದ್ದ ತಕ್ಷಣ ಹಸಿವು ಅಂತಾನೆ ಅವನು ಮುಂದಕ್ಕೆ ತಳ್ಳಬೇಕು, ಅದೆಲ್ಲವನ್ನೂ ತಿಂದ ಮೇಲೆ ಅವನನ್ನು ಮಾತಾಡಿಸ್ಬೇಕು ಅಂತ. ಕುಂಭಕರ್ಣ ಎಚ್ಚರವಾಯಿತು. ಚೂರು ಚೂರೇ ಹೇಳ್ತಾ ಇದ್ದಾನೆ. ಹೇಳ್ತಿದ್ದಾಗೇನೆ ನಿಧಾನವಾಗಿ ಕಣ್ಣನ್ನು ಬಿಟ್ಟ, ಆ ಕಡೆ ಈ ಕಡೆ ನೋಡ್ದ. ಏನು ಮೈ ಮೇಲಿದ್ದಂಥ ಆನೆಗಳನ್ನೆಲ್ಲ ಕೊಡವಿದ ಆ ಕಡೆ ಹೋದ್ಮೇಲೆ ಎದ್ದು ಕುಳಿತುಕೊಂಡ ತಕ್ಷಣ ಏನೂ ಆಗ್ತಾ ಇದೆಯಲ್ಲ ಇಲ್ಲಿ ಅಂತ ಅನ್ನಿಸ್ತು. ಯಾರೂ ಕಾಣಿಸ್ಲಿಲ್ಲ. ಎದುರುಗಡೆ ಮಧ್ಯದ ರಕ್ತದ ಕೊಡೆಗಳು ಕಾಣಿಸಿದ್ವು. ನೂರಾರು ಕೊಡೆಗಳನ್ನು ಒಟ್ಟಿಗೆ ಇದು ಕುಡಿದಂತೆ, ರಕ್ತವನ್ನು ಕುಡಿದಂತೆ, ಆಮೇಲೆ ಮಾಂಸಗಳನ್ನು ತಿನ್ನಂತೆ. ಏನು ಸಿಕ್ಕಿದ್ದೆಲ್ಲ ಅಲ್ಲಿರೋದೆಲ್ಲ ಪೂರ್ತಿ ಫಲಹಾರ ಮಾಡಿ ಮುಗಿಸಿಯಾನೆ. ಎಲ್ಲ ಮುಗಿಸಿದ ಮೇಲೆ ಯಾರೋ ಕರೆದ್ರು ಅಂತ ಕಾಣುತ್ತಲ್ಲ, ಏನ್ ಸಮಾಚಾರ ಅಂತ ಎದ್ದ. ಕಿಮರ್ಥಮಹಮಾದೃತ್ಯ ಭವದ್ಭಿಃ ಪ್ರತಿಬೋಧಿತಃ ಕಚ್ಚಿತ್ ಸುಕುಶಲಂ ರಾಜ್ಞೋ ಭಯಂ ವಾನೇಹ ಕಿಂಚನ ಅಥವಾ ಧ್ರುವಮನ್ಯೇಭ್ಯೋ ಭಯಂ ಪರಮುಪಸ್ಥಿತಂ ಯದರ್ಥಮೇವಂ ತ್ವರಿತೈರ್ಭವದ್ಭಿಃ ಪ್ರತಿಬೋಧಿತಃ ಏಕೇನ ವಾನರೇಣೇಯಂ ಪೂರ್ವಂ ದಗ್ಧಾ ಮಹಾಪುರೀ ಕುಮಾರೋ ನಿಹತಶ್ಚಾಕ್ಷಃ ಸಾನುಯಾತ್ರ ಸ ಕುಂಜರಃ. ಯಾರು ನನ್ನನ್ನು ಎಪ್ಸಿರೋದು ಅಂತ ಕೂಗ್ದ. ಒಬ್ಬೊಬ್ಬರೇ ಹೆದರ್ಕೊಂಡು ಸಮೀಪಕ್ಕೆ ಬಂದವ್ರ ಹತ್ರ ಕೇಳ್ದ, ಯಾಕೆ ಎಪ್ಸಿದ್ರಿ? ನನ್ನಷ್ಟಕ್ಕೆ ನಾನು ನಿದ್ದೆ ಮಾಡ್ತಾ ಇದ್ದೆ, ಇನ್ನು ಇತ್ತೀಚೆಗೆ ಮಲಗಿದ್ದೀನಿ ಅಂತ ಕಾಣುತ್ತೆ, ನಾನು ಯಾಕೆ ಇಷ್ಟು ಬೇಗ ಎಪ್ಸಿದ್ರಿ ನನ್ನನ್ನ? ಏನಾಯ್ತು? ಕಿಮರ್ಥಂ ಅಹಮಾದೃತ್ಯ ಭವದ್ಭಿಃ ಪ್ರತಿಬೋಧಿತ, ಯಾಕೆ ನಾನು ಎಪ್ಸಿದ್ರಿ? ಕಚ್ಚಿತ್ ಸ ಕುಶಲಂ ರಾಜ್ಞೋ ಭಯಂ ವಾ ನೇಹ ಕಿಂಚನ. ಮಹಾರಾಜರಿಗೆ ಏನು ಆಪತ್ತು ಬಂದಿಲ್ಲ ತಾನೆ, ಏನು ತೊಂದರೆ ಆಗಿಲ್ಲ ತಾನೆ ನಮ್ಮ ಅಣ್ಣನಿಗೆ? ಯಾಕೋಸ್ಕರವಾಗಿ, ಯಾವ ಕಾರಣಕ್ಕೋಸ್ಕರವಾಗಿ ನನ್ನನ್ನು ಎಪ್ಸಿದ್ರಿ? ಅಥವಾ ಧ್ರುವ ಮನ್ಯೇಭ್ಯೋ ಭಯಂ ಪರಮುಪಸ್ಥಿತಂ, ಅಥವಾ ಏನಾದರೂ ತೊಂದರೆ ಆಗಿದೆಯೋ ನಮ್ಮ ಅಣ್ಣನಿಗೆ? ನನ್ನನ್ನು ಎಬ್ಬಿಸ್ತಕ್ಕಂತಹ ತುರ್ತು ಬಂದಿದೆಯೋ? ಏನಾದರೂ ಭಯ ಉಂಟಾಗಿದೆಯೋ? ಯದರ್ಥಂ ಏವಂ ತ್ವರಿತೈಃ ಭವದ್ಭಿಃ ಪ್ರತಿಬೋಧಿತಃ, ಯಾಕೆ ನನ್ನ ಅವಸರ ಪಟ್ಕೊಂಡು ನನ್ನನ್ನು ಎಬ್ಸಿದಿರಿ? ಏನು ತೊಂದರೆ ಆಗಿದೆ? ಯಾತಕ್ಕೋಸ್ಕರವಾಗಿ ನನ್ನನ್ನು ಎಬ್ಸಿದಿರಿ ನೀವು ಅಂತೇಳಿ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದಾನಂತೆ. ಹಾಗೆ ಪ್ರಶ್ನೆ ಮಾಡ್ತಾ ಅವನು ನೆನಪು ಮಾಡಿಕೊಂಡ. 9 ದಿನ ಆಗಿದೆ ಮಲಿಗೆ, ಅವನು ಇನ್ನೂ ತುಂಬ ದಿನ ಆಗಿಲ್ಲ. ರಾವಣ ಹಿಂದೆ ಹೇಳ್ದ, ಅವನು ಇಂದಿಗೆ 9ನೇ ದಿನ ನನ್ನೊಂದಿಗೆ ಸಮಾಲೋಚನೆಯನ್ನು ಮಾಡಿ ಮಲಗಿದಾನೆ ಅಂತ. ಸಮಾಲೋಚನೆ ಯಾವುದು ಅಂತಂದರೆ ಸೀತಾಪಹರಣವಾಗಿದೆ. ಅದನ್ನು ಕುಂಭಕರ್ಣನಿಗೆ ಹೇಳ್ತಾರೆ. ಕುಂಭಕರ್ಣನಿಗೆ ಹೇಳಿದಾಗ ಕುಂಭಕರ್ಣ ಬಹಳ ಚೆನ್ನಾಗಿ ಉತ್ತರವನ್ನು ಕೊಡ್ತಾನೆ. ರಾವಣ ಏನೇ ತಪ್ಪು ಮಾಡಿರಬಹುದು, ಆದರೆ ನಮ್ಮ ಅಣ್ಣ ಅವನು ಮಾಡಿರೋ ತಪ್ಪನ್ನು ನಾವು ಹೊಟ್ಟೆಗೆ ಹಾಕೋತೀವಿ. ನಾವು ಯಾರನ್ನು ಉಳಿಸೋದಿಲ್ಲ. ಅವನೇನೇ ಮಾಡಿರಲಿ ಅದನ್ನು ಸಮರ್ಥಿಸ್ಕೋತೀವಿ. ಅಣ್ಣ ಮಾಡಿರೋ ಸರಿ, ಅಣ್ಣನ ಹಿಂದೆ ನಾವಿರ್ತೀವಿ, ಅಣ್ಣನಿಗೆ ಸಹಾಯಕರಾಗಿ ನಾವು ಮಾಡ್ತೇವೆ, ಅಣ್ಣ ಆಜ್ಞೆ ಮಾಡಿದನ್ನು ಮಾಡ್ತೇವೆ, ನಮ್ಮ ಅಣ್ಣನ ಬಿಟ್ಕೊಡೋದಿಲ್ಲ ಅಂತ ಸಭೆಯಲ್ಲಿ ಹುಡುಕ್ತಾನೆ ಕುಂಭಕರ್ಣ. ನಮ್ಮ ರಾಮಾಯಣದ ವಿಶೇಷ ಅಂತಂದ್ರೆ, ಈ ಮಹಾಕಾವ್ಯದಲ್ಲಿ ಅಣ್ಣ ತಮ್ಮಂದಿರ ಒಂದು ಸಹೋದರಿಯ ಇದೆಯಲ್ಲ, ಭ್ರಾತೃತ್ವ ಪ್ರೇಮ, ಅದನ್ನು ಎಲ್ಲ ಕಡೆಯಲ್ಲೂ ವಿವರಿಸಿದ್ದಾರೆ ವಾಲ್ಮೀಕಿಗಳು. ಎಲ್ಲ ಕಡೆಯಲ್ಲೂ ಅಣ್ಣ ತಮ್ಮಂದಿರ ಸ್ನೇಹವನ್ನ ಅತಿಯಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ನಾನು ಇನ್ನೊಂದು ಉಪನ್ಯಾಸವನ್ನೇ ಮಾಡಿದ್ದೆ, ನಮ್ಮ ವಾಲ್ಮೀಕಿಯ ಭ್ರಾತೃವಾತ್ಸಲ್ಯ ಎಂಥದ್ದು ಅಂತ. ನೋಡಿ, ದೇವಲೋಕದ ರಾಮಲಕ್ಷ್ಮಣರು ಭರತ ಶತ್ರುಘ್ನರು ಸಹೋದರ ಸ್ನೇಹಕ್ಕೆ ಹೆಸರಾದವರು. ಅವರು ಸಹೋದರರು 4 ಜನ ಅಣ್ಣ ತಮ್ಮಂದಿರು ಬಹಳ ಪ್ರೀತಿಯಿಂದ ಇದ್ರು ಅಂತ. ಅಲ್ಲಿ ಜನಕ ಮಹಾರಾಜನ ಹತ್ರ ಹೋದ್ರೆ, ಜನಕ ಮತ್ತೆ ಅವರ ತಮ್ಮ ಅವರು ಆದರ್ಶವಾಗಿರ್ತಕ್ಕಂತಹ ರಾಜರು. ಅಣ್ಣ ತಮ್ಮ, ಅಣ್ಣ ಹೇಳಿದ ಗೆರೆಯನ್ನ ತಮ್ಮ ಮೀರೋದಿಲ್ಲ. ಆ ಕುಶಧ್ವಜ ಕ್ಷೀರಧ್ವಜ ಮಹಾರಾಜ ಏನ್ ಹೇಳ್ತಾನೋ, ಜನಕ ಏನ್ ಹೇಳ್ತಾನೋ ಅದನ್ನು ಚಾಚು ತಪ್ಪದೇ ಪಾಲಿಸ್ತಾನೆ. ಅವನು ಪ್ರತಿಯಾಗಿ ಏನನ್ನು ಮಾತನಾಡೋದಿಲ್ಲ. ಅವನು ಅಂಥ ನಿಷ್ಠೆ, ಅಣ್ಣನ ಮೇಲೆ ಅಷ್ಟು ಗೌರವ. ಹಾಗೆ ಕಾಡಿಗೆ ಬಂದ್ರೆ ಅಗಸ್ತ್ಯರು ಮತ್ತೆ ಅಗಸ್ತ್ಯ ಭ್ರಾತ ಅವರು ಎಷ್ಟು ದೊಡ್ಡ ಋಷಿಗಳಾದರೂ ಕೂಡ ಅವರು ಹೆಸರೇ ಹೇಳ್ಕೊಳ್ಳಿಲ್ವಂತೆ. ನಮ್ಮ ಹೆಸರು ಬೇಡಪ್ಪ, ಅಣ್ಣನ ತಮ್ಮ ಅಂತೇಳಿ ಸಾಕು. ದೊಡ್ಡ ಋಷಿಗಳು ನಮ್ಮ ಅಣ್ಣ, ಬಹಳ ದೊಡ್ಡವರು, ಅವ್ರ ಜೊತೆಯಲ್ಲಿ ನಂದೇನು ಹೆಸರು,
ನನಗೆ ಹೆಸರು ಬೇಕಾಗಿಲ್ಲ, ಅವ್ರ ತಮ್ಮ ಅಂತ ಹೇಳಿದ್ರೆ ಸಾಕು ಅಂತ ಅಂದ್ಕೊಂಡು ಅಗಸ್ತ್ಯ ಭ್ರಾತ ಅಂತ ಹೆಸರಾಗ್ಬಿಟ್ರು ಅಂತ. ಮುಂದೆ ಬಂದರೆ ಆ ಜಟಾಯು ಮತ್ತು ಸಂಪಾತಿ ಅದೇನು ಭ್ರಾತೃವಾತ್ಸಲ್ಯ, ಪಕ್ಷಿ ಯೋನಿಯಲ್ಲೂ ಕೂಡ ಅಂತಹ ಸೌಹಾರ್ದ ಇತ್ತು ಅಂತ. ತಮ್ಮನ ರಕ್ಕೆ ಸುಟ್ಟು ಹೋಗುತ್ತೆ ಅಂತ ಅಣ್ಣ ತಾನೇ ಮೇಲಕ್ಕೆ ಹಾರಿ ತನ್ನ ರೆಕ್ಕೆಯಿಂದ ತಮ್ಮನ ರೆಕ್ಕೆಯನ್ನು ರಕ್ಷಿಸಿಬಿಟ್ಟು ಕೆಳಗೆ ಇಳಿಯೋ ಹಾಗೆ ಮಾಡಿ ಅವನು ಕಾಪಾಡದ ಅಂತ ಪಕ್ಷಿಯ ಸಮಾಜ ಬರುತ್ತೆ. ಆಮೇಲೆ ಕಪಿಗಳ ರಾಜ್ಯಕ್ಕೆ ಬಂದರೆ ವಾಲಿ ಸುಗ್ರೀವನು ಹಾಗೇ ಇದ್ದವರು. ವಾಲಿ ಸುಗ್ರೀವರ ಅಣ್ಣ ತಮ್ಮಂದಿರ ಸ್ನೇಹವು ಬಹಳ ಅದ್ಭುತವಾಗೇ ಇತ್ತು, ಬಹಳ ಚೆನ್ನಾಗಿ ಇದ್ರು ಕೂಡ, ಅಣ್ಣ ತಮ್ಮಂದಿರು ಇಬ್ಬರು ಕೂಡ ಇದ್ರು. ಆದರೆ ಪ್ರಸಂಗವಶಾತ್ ಅವರಲ್ಲಿ ವಿರೋಧ ಬಂತು ಹೋಯ್ತು. ಆದರೆ ವಾಲಿ ಸತ್ತ ಮೇಲೆ ಸುಗ್ರೀವ ಬಹಳ ಗೋಳಾಡ್ತಾನೆ, ಬಹಳ ಸಂಕಟ ಪಡ್ತಾನೆ. ಅವನೇನು ಸುಖವಾಗಿ ಇದು ಮಾಡೋದಿಲ್ಲ, ನಮ್ಮ ಅಣ್ಣನನ್ನು ಕೊಂದುಬಿಟ್ಟೆ ಅಂತ ಬಹಳ ಪಶ್ಚಾತ್ತಾಪಕ್ಕೊಳಗಾಗ್ತಾನೆ. ಅವರಲ್ಲೂ ಕೂಡ ಪ್ರೀತಿ ಇತ್ತು ಅಂತ ತೋರಿಸ್ತಾರೆ. ಹಾಗೆ ಲಂಕಾಪಟ್ಟಣಕ್ಕೆ ಬಂದರೆ ರಾಕ್ಷಸ ಯೋನಿಯಲ್ಲೂ ಕೂಡ ಅಣ್ಣ ತಮ್ಮಂದರಲ್ಲಿ ಬಹಳ ಪ್ರೀತಿ ಇತ್ತು ಅಂತ. ವಿಭೀಷಣನೂ ಒಳ್ಳೆಯ ತಮ್ಮನೆ, ಆದರೆ ರಾವಣ ಮತ್ತು ಕುಂಭಕರ್ಣ ಅವರಲ್ಲಿ ಅತಿಶಯವಾದಂತಹ ಪ್ರೀತಿ ಇತ್ತು. ಒಂದೇ ಶಾಪದಿಂದ ಬಂದವರು ತಾನೇ ಇಬ್ಬರು, ಹಾಗಾಗಿ ಅವರಲ್ಲಿ ಪ್ರೀತಿ ಜಾಸ್ತಿ. ನಮ್ಮ ಅಣ್ಣ ಏನು ಹೇಳ್ತಾನೋ ಅದನ್ನು ಕೇಳ್ತೀವಿ, ಅಣ್ಣನನ್ನು ನಾನು ಬಿಟ್ಕೊಡೋದಿಲ್ಲ ಅಂತ ಅಲ್ಲಿ ಸಭೆಯಲ್ಲೇ ಹೇಳ್ತಾನೆ ಅವನು. ಹೇಳಿಬಿಟ್ಟು ಆಮೇಲೆ ವಿಮರ್ಶೆ ಮಾಡ್ತಾ ಹೇಳ್ಕೊಳ್ತಾನೆ, ಅಣ್ಣ ಮಾಡಿರೋ ತಪ್ಪು, ಇದನ್ನು ಮಾಡಬಾರ್ದಾಗಿತ್ತು, ಈ ರೀತಿಯಾಗಿ ಇಷ್ಟವಿಲ್ಲದೆ ಇರ್ತಕ್ಕಂತಹ ಹೆಣ್ಣನ್ನು ಅಪಹಾರ ಮಾಡ್ಕೊಂಡ್ಬಂದು ಇಲ್ಲಿ ಸೆಲೆಯಲ್ಲಿಟ್ಟು ಅವಳನ್ನು ಗೋಳಾಡಿಸೋ ತಪ್ಪು ಅಂತ ನಿರ್ಣಯವನ್ನು ಕೊಡ್ತಾನೆ. ಆದರೆ ಅಣ್ಣನ ಬಿಟ್ಕೊಡೋದಿಲ್ಲ, ನಾವು ಜೊತೆಲೇ ಇರ್ತೀವಿ ಅಂತಾನೆ. ಆದರೆ ವಿಭೀಷಣ ಅಣ್ಣನನ್ನು ಬಿಟ್ಕೊಟ್ಟು ರಾಮನ ಪಕ್ಷಕ್ಕೆ ಸೇರ್ಕೊಳ್ತಾನೆ. ಮುಂದೆ ಬರುತ್ತೆ ಇದೇ ಪ್ರಕರಣದಲ್ಲಿ. ಹೀಗೆ ಆ ಅಣ್ಣ ತಮ್ಮಂದಿರ ಸ್ನೇಹವನ್ನು ಬಹಳ ಅತಿಶಯವಾಗಿ ವಾಲ್ಮೀಕಿಗಳು ಬಣ್ಣಿಸ್ತಾ ಹೋಗಿದ್ದಾರೆ ಎಲ್ಲ ಕಡೆಯಲ್ಲೂ. ಇಲ್ಲೂ ಕೂಡ ಅವನು ಹೇಳ್ತಾನೆ, ಬಹಳ ನಮ್ಮ ಅಣ್ಣನಿಗೇನಾಗಿದೆ, ಏನು ತೊಂದರೆ ಆಯಿತು, ಯಾತಕ್ಕೋಸ್ಕರ ಎಪ್ಸಿದಾನೆ ಅಂಥೇಳಿ ಕೇಳೋಣ. ಆಗ ಅವರು ವಿಷಯವನ್ನು ಮಂಡಿಸಿದರು. ನೋಡಿ, ಹೀಗೆ ಕೆಲವು ದಿನಗಳ ಹಿಂದೆ ನಿನಗೂ ಗೊತ್ತಿದೆ, ನೀನು ಮಲಗಿದಾಗ ಆಗಿರೋದು, ಒಂದು ಕೋತಿ ಪಟ್ಟಣಕ್ಕೆ ಬಂತು. ಆ ಕೋತಿ ಎಲ್ಲವನ್ನೂ ಕೂಡ ವನವನ್ನೆಲ್ಲ ಹಾಳು ಮಾಡ್ತು. ಆಮೇಲೆ ಅಕ್ಷಯಕುಮಾರನನ್ನು ಸಂಹಾರ ಮಾಡ್ತು. ಆಮೇಲೆ ಅನೇಕ ರಾಕ್ಷಸರನ್ನು ಕೊಂದಾಕಿತು. ಆಮೇಲೆ ಲಂಕಾಪಟ್ಟಣವನ್ನು ಸುಟ್ಬಿಟ್ಟು ಹೊರಟು ಹೋಯಿತು. ಏಕೇನ ವಾನರೇಣೇಯಂ ಪೂರ್ವಂ ದಗ್ಧಾ ಮಹಾಪುರಿ ಕುಮಾರೋ ನಿಹತಶ್ಚಾಕ್ಷಃ ಸಾನುಯಾತ್ರಸ್ಸ ಕುಂಜರಃ ಸ್ವಯಂ ರಕ್ಷೋಧಿಪಶ್ಚಾಪಿ ಪೌಲಸ್ತ್ಯೋ ದೇವಕಂಟಕಃ ವ್ರಜೇತಿ ಸಂಯುಗೆ ಮುಕ್ತೋ ರಾಮೇಣಾದಿತ್ಯ ತೇಜಸಾ ಯನ್ನ ದೇವೈಃ ಕೃತೋ ರಾಜಾ ನಾಪಿ ಧೃತ್ಯೈರ್ನ ದಾನವೈಃ ಕೃತಃ ಸೈಹ ರಾಮೇಣ ವಿಮುಕ್ತಃ ಪ್ರಾಣ ಸಂಶಯಾತ್. ಒಂದು ಕೋತಿ ಅಷ್ಟೆಲ್ಲ ಹಾಳು ಮಾಡಿತು ನಮ್ಮ ಪಟ್ಟಣವನ್ನ, ಅಕ್ಷಯಕುಮಾರನನ್ನು ಸಾಯಿಸ್ತು. ಆಮೇಲೆ ರಾವಣನ ಭಂಗಿಸಿಬಿಟ್ಟು ನೇರವಾಗಿ ರಾವಣನಿಗೆ ಎಲ್ಲವನ್ನು ಹೇಳಿ ಲಂಕಾಪಟ್ಟಣವನ್ನು ಸುಟ್ಟು ಹೊರಟೋಯ್ತು. ಈಗ ಆ ರಾಮನ ಕಡೆಯವರು ಪಟ್ಟಣಕ್ಕೆ ಬಂದಿದ್ದಾರೆ. ಅವರು ಲಂಕಾಪಟ್ಟಣವನ್ನು ಮುತ್ತಿದ್ದಾರೆ, ಅವರು ಯುದ್ಧವನ್ನು ಸಾರಿದ್ದಾರೆ, ಯುದ್ಧ ಪ್ರಾಪ್ತವಾಗಿದೆ. ನಿನಗೆ ಗೊತ್ತಿದೆ. ಈಗ ಈ ಯುದ್ಧದಲ್ಲಿ ಏನಾಯಿತು ಅಂದರೆ, ನಿನ್ನೆ ದಿನ ನಮ್ಮ ಮಹಾರಾಜರು ರಾವಣೇಶ್ವರರು ಸಂಗ್ರಾಮಕ್ಕೆ ಹೋದಾಗ ಒಬ್ಬ ಮನುಷ್ಯ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ಅವರನ್ನ ಬದುಕೋ ಹೋಗು ಬಡಪಾಯಿ, ಪ್ರಾಣ ಸಮೇತ ಬಿಟ್ಟಿದ್ದೀನಿ, ಸ್ವಲ್ಪ ಸಿದ್ಧ ಮಾಡಿಕೊಂಡು ನಾಳೆ ಮತ್ ಬಾ ಅಂತ ವಾಪಸ್ ಕಳಿಸಿದ್ರು. ಯಾವ ದೇವತೆಗಳಿಂದಲೂ, ಇಂದ್ರಾದಿ ದೇವತೆಗಳಿಂದಲೂ ಆಗದೇ ಇರತಕ್ಕಂತಹ ಪರಾಭವವನ್ನು ರಾಮ ಅಂತಕ್ಕಂತಹ ಒಬ್ಬ ಮನುಷ್ಯ ಮಾಡಿದ್ದಾನೆ. ನಿಮ್ಮ ಅಣ್ಣನಿಗೆ ಬಹಳ ಅವಮಾನವಾಗಿದೆ, ನಿನ್ನೆ ಯುದ್ಧದಲ್ಲಿ ಸೋತಿದ್ದಾನೆ, ಅದು ಬದುಕೋ ಹೋಗು ಅಂತ ಕಳಿಸಿದ್ದಾನೆ. ಅಂದರೆ ಸ್ವಲ್ಪ ಮನಸ್ಸು ಮಾಡಿದ್ರು ರಾಮ ಅಲ್ಲೇ ಸಾಯಿಸ್ಬೋದಾಗಿತ್ತು. ಪ್ರಾಣವನ್ನ ದಾನ ಮಾಡಿ ಕಳಿಸಿಕೊಟ್ಟಿದ್ದಾನೆ. ಅಂತಹ ಅವಮಾನ ನಿಮ್ಮ ಅಣ್ಣನಿಗೆ ಆಗಿದೆ ಅಂತೇಳಿ ಹೇಳೋಣ. ಆ ಕುಂಭಕರ್ಣನಿಗೆ ಸಿಟ್ಟು ಬಂತು. ಸರ್ವಮಧ್ಯೈವ ಯೂಪಾಕ್ಷ ಹರಿಸೈನ್ಯಂ ಸಲಕ್ಷ್ಮಣಂ ರಾಘವಂ ಚರಣೇ ಹತ್ವಾ ಪಶ್ಚಾದ್ರಕ್ಷ್ಯಾಮಿ ರಾವಣಂ. ಆ ಕೂಡಲೇ ವಿಭೀಷಣನಿಗೆ ಕುಂಭಕರ್ಣನಿಗೆ ಸಿಟ್ಟು ಬಂತು. ಅವನಂದ, ಓ ಅಲ್ಲಿವರೆಗೂ ಬಂದಿದೆಯೋ ಪರಿಸ್ಥಿತಿ, ಹಾಗಾದ್ರೆ ಈಗಲೇ ಹೋಗ್ತೀನಿ, ನೇರವಾಗಿ ಯುದ್ಧ ಭೂಮಿಗೆ ಹೋಗ್ತೇನೆ,
ಆ ರಾಮನನ್ನು, ಅವನ ತಮ್ಮನನ್ನು, ಆ ಹರಿಸೈನ್ಯವನ್ನು ಎಲ್ಲರನ್ನು ಕೊಚ್ಚಿ ಹಾಕ್ತೇನೆ. ಆಮೇಲೆ ನಮ್ಮ ಅಣ್ಣನ ನೋಡೋಕೆ ಬರ್ತೀನಿ. ಈಗ ಸೀದಾ ಹೋಗಿ ಯುದ್ಧ ಭೂಮಿಯಲ್ಲಿ ಅವರನ್ನೆಲ್ಲ ಕೊಂದು ಹಾಕಿ ಎಲ್ಲರನ್ನು ಸಾಯಿಸಿಬಿಟ್ಟು, ಅಣ್ಣಯ್ಯ ನಿನ್ನ ಶತ್ರುಗಳು ಯಾರು ಬದುಕಿಲ್ಲ ಅಂತ ಹೇಳಿಬಿಟ್ಟು ನಾನು ಬಂದು ತೇರ್ತೇನೆ, ಆಮೇಲೆ ರಾವಣನನ್ನು ನೋಡ್ತೇನೆ ಅಂತ ಹೇಳಿಬಿಟ್ಟು ಕುಂಭಕರ್ಣ ಎದ್ದು ನಿಂತ್ಕೊಂಡ. ಆಗ ಅಲ್ಲೇ ಇದ್ದಂತಹ ಒಬ್ಬ ಯೂಪಾಕ್ಷ ಅಂತ ಮಂತ್ರಿ ಅವನು ಹೇಳ್ದ, ಹಾಗೆ ಮಾಡಬೇಡ, ಅದು ಸರಿಯಲ್ಲ. ನೀನು ಈ ರೀತಿಯಾಗಿ ನೇರವಾಗಿ ಯುದ್ಧ ಭೂಮಿಗೆ ಹೋಗ್ಬಿಟ್ಟು ಅದನ್ನು ಮಾಡೋದಕ್ಕೆ ಮೊದಲು ಅಣ್ಣನನ್ನು ಒಂದ್ಸರಿ ನೋಡು, ನಿಮ್ಮ ಅಣ್ಣನನ್ನು ಒಂದು ಮಾತು ಕೇಳು, ಅಣ್ಣನ ಆಶೀರ್ವಾದವನ್ನು ಪಡ್ಕೊಂಡು ಆಮೇಲೆ ಯುದ್ಧ ಭೂಮಿಗೆ ಹೋಗು. ಅಣ್ಣ ಹೇಳಿದ ಹಾಗೆ ಕೇಳಪ್ಪ, ನೀನು ಹೀಗೆ ನೇರವಾಗಿ ಹೋಗ್ಬಾರ್ದು, ಎದ್ದವನು ಅಣ್ಣನ ಮುಖ ನೋಡ್ದೇನೆ ಹೋಗ್ಬೇಡ ಅಂತಂದ. ಯಾಕೆಂದ್ರೆ ನೋಡೋಕೆ ಇರಲ್ಲ ಅಂತ. ನೋಡೋಕೆ ಇರಲ್ಲ, ಅಣ್ಣನ ಮುಖ ನೋಡೋ ಕೆಲಸ ಇಲ್ಲ, ಇನ್ನು ಇಲ್ಲೇ ಆಗೋಗುತ್ತೆ ನಿಂದು. ಬಹುಶಃ ಅದನ್ನ ಇಟ್ಕೊಂಡೇ ಹೇಳಿದ್ದಾನೆ. ರಾವಣ ಸೋತ್ ಬಂದಾದ್ಮೇಲೆ ಇವನು ಕುಂಭಕರ್ಣ ಏನೋ, ಇವನು ಸೋಲ್ತಾನೇನೋ, ಏನಾಗುತ್ತೋ ಗೊತ್ತಿಲ್ಲ. ಅದರಿಂದ ಮುಂಚೆ ಅಣ್ಣನ ನೋಡ್ಬಿಡು ಮೊದಲು ಹೋಗಿ ಅಂತ ನೋಡ. ಅಷ್ಟೊತ್ತಿಗೆ ಯಾರೋ ಹೋಗಿ ರಾವಣನಿಗೆ ಹೇಳಿದ್ರು, ಕುಂಭಕರ್ಣನನ್ನು ಎಬ್ಸಿದ್ದಾಯ್ತು, ಅವನು ಎದ್ದಿದ್ದಾನೆ, ಈಗ ಸೀದಾ ನಾನು ಅಲ್ಲಿಗೆ ರಾಮನನ್ನು ಕೊಲ್ಲೋದಕ್ಕೆ ಯುದ್ಧ ಭೂಮಿಗೆ ಹೋಗ್ಲಿ ಅಂತ ಕೇಳ್ತಾ ಇದ್ದಾನೆ ಅಂತಂದೋಣ. ರಾವಣ ಬೇಡ ಬೇಡ, ಅವನು ಇಲ್ಲಿಗೆ ಬರಲಿ, ನಾನು ಅವನ ಹತ್ರ ಮಾತಾಡಬೇಕು, ಅವನು ಬರಲಿ ಅಂತ ಹೇಳೋಣ. ಅವರು ಬಂದು ವಿಷಯವನ್ನು ಹೇಳಿದರು. ರಾವಣಸ್ತ್ವಬ್ರವೀದೃಷ್ಟೋ ರಾಕ್ಷಸಾಂಸ್ತಾಮುಪಸ್ಥಿತಾನ್ ದ್ರಷ್ಟುಮೇನಮಿಹೇಚ್ಛಾಮಿ ಯಥಾ ನ್ಯಾಯಂ ಚ ಪೂಜ್ಯತಾಂ ತಥೇತ್ಯುಕ್ತ್ವಾ ತು ತೇ ಸರ್ವೇ ಪುನರಾಗಮ್ಯ ರಾಕ್ಷಸಾಃ ಕುಂಭಕರ್ಣಮಿದಂ ವಾಕ್ಯಮೂಚು ರಾವಣಚೋದಿತಾಃ ದ್ರಷ್ಟುಂ ತ್ವಾಂ ಕಾಂಕ್ಷತೆ ರಾಜಾ ಸರ್ವರಾಕ್ಷಸಪುಂಗವಃ ಗಮನೆ ಕ್ರಿಯತಾಂ ಬುದ್ಧಿರ್ಭ್ರಾತರಂ ಸಂಪ್ರಹರ್ಷಯ ಕುಂಭಕರ್ಣಸ್ತು ದುರ್ಧರ್ಷೋ ಭ್ರಾತುರಾಜ್ಞಾಯ ಶಾಸನಂ ತಥೇತ್ಯುಕ್ತ್ವಾ ಮಹಾಬಾಹುಃ ಶಯನಾದುತ್ಪಪಾತಃ. ಕುಂಭಕರ್ಣ ಎದ್ದ ಅಂತಕ್ಕಂತಹ ವರ್ತಮಾನವನ್ನು ಕೇಳಿ ರಾವಣನಿಗೆ ತುಂಬ ಸಂತೋಷವಾಯಿತು. ಅಂತೂ ನಮ್ಮ ತಮ್ಮ ಎದ್ನೆಲ್ಲ ಇನ್ನೂ ಆಪತ್ತು ಪರಿಹಾರವಾದ ಹಾಗೆ ಅಂತ. ಇನ್ನು ಮುಂದೊಂದು ಕಡೆ ಹೇಳ್ತಾರೆ, ಪುನರ್ಜನ್ಮ ಪುನರ್ಜಾನ ವಿವಾತ್ಮಾನಂ ಮೀನೆ ಅಂತ. ಸದ್ಯ ಇನ್ನು ಮತ್ತೊಮ್ಮೆ ಬದುಕಿ ಬಂದೆ ಅಂತ ಅಷ್ಟು ಸಂತೋಷವಾಯಿತು ರಾವಣನಿಗೆ ಕುಂಭಕರ್ಣ ಎದ್ದಿದ್ದು ಅಂತ. ಮತ್ತೆ ಬದುಕಿದೆ ನಾನು ಅಂತ ಅಂದ್ಕೊಂಡಂತೆ. ಹಾಗಾಗಿ ರಾವಣನಿಗೆ ತುಂಬ ಸಂತೋಷವಾಯಿತು. ಅವನು ಹೇಳ್ದ, ದ್ರಷ್ಟುಂ ಏನಂ ಇಹೇಚ್ಛಾಮಿ, ನಾನು ಇಲ್ಲಿ ಅವನನ್ನು ನೋಡೋಕೆ ಇಷ್ಟಪಡ್ತೇನೆ, ನಮ್ಮ ಅರಮನೆಗೆ ಅವನು ಬರಲಿ, ನಾನು ಅವನನ್ನು ನೋಡಬೇಕು, ಆಮೇಲೆ ಅವನು ಯುದ್ಧ ಭೂಮಿಗೆ ಹೋಗಲಿ, ಅವನಿಗೆ ಸರಿಯಾಗಿ ಉಪಚಾರ ಮಾಡಿ ಇನ್ನಂತೆ. ಯಥಾನ್ಯಾಯಂ ಪೂಜ್ಯತಾಂ ಅಂತ ಅವನಿಗೆ ಸರಿಯಾಗಿ ಉಪಚಾರ ಮಾಡಿ ಅವನು ಚೆನ್ನಾಗಿ ಅಲಂಕಾರ ಮಾಡಿಸಿ, ಸ್ನಾನ ಇತ್ಯಾದಿಗಳನ್ನು ಮಾಡಿಸಿ, ಆಭರಣಗಳನ್ನು ತೊಡಿಸಿ, ಆಮೇಲೆ ಕುಡಿಯೋದಕ್ಕೆ ತಿನ್ನೋದಕ್ಕೆ ಎಲ್ಲ ಕೊಟ್ಟು ಆಮೇಲೆ ಅವನನ್ನು ಇಲ್ಲಿ ಕರ್ಕೊಂಬನ್ನಿ, ನಾನು ನೋಡ್ತೀನಿ ಅಂತೇಳಿ ಹೇಳೋಣ. ಅವರು ಬಂದರು. ಬಂದುಬಿಟ್ಟು ಕುಂಭಕರ್ಣನ ಹತ್ರ ಹೇಳಿದರು, ಅಣ್ಣ ನಿಮಗೆ ಅಪ್ಪಣೆಯನ್ನು ಮಾಡ್ತಾ ಇದ್ದಾನೆ, ಅವರನ್ನು ಅರಮನೆಯಲ್ಲಿ ನೀವು ಬಂದು ನೋಡ್ಬೇಕಂತೆ ಅಂತ ಅನ್ನೋಣ. ಹಾಗೆ ಆಗಲಿ, ನಾನು ಅದರಂತೆ ಅಣ್ಣನ ಮಾತನ್ನು ಮೀರೋದಿಲ್ಲ ನಾನು ಅಂತ ಹೇಳಿಬಿಟ್ಟು ಕುಂಭಕರ್ಣ ಎದ್ದು ಸ್ನಾನವನ್ನು ಮಾಡ್ದ. ಆಮೇಲೆ ಸಿಂಗಾರವನ್ನು ಮಾಡಿಕೊಂಡ, ಒಳ್ಳೆಯ ಆಭರಣಗಳನ್ನು ತೊಟ್ಕೊಂಡ, ಕಿರೀಟವನ್ನು ಧಾರಣೆ ಮಾಡಿಕೊಂಡ, ಮೈ ಮೇಲಕ್ಕೆಲ್ಲ ಸುಗಂಧ ದ್ರವ್ಯಗಳನ್ನು ಲೇಪಿಸ್ಕೊಂಡ. ಅದೇ ಒಂದಷ್ಟು ಪದ್ಯಗಳನ್ನು ಹೇಳ್ಕೊಂಡು ಹೋಗ್ತಾರೆ. ವಾಲ್ಮೀಕಿಗಳಿಗೆ ವರ್ಣನೆಯಲ್ಲಿ ಬೇಸರವೇ ಆಗೋದಿಲ್ಲ. ಹೇಳಿದ್ದನ್ನೇ ಹೇಳ್ತಾರೆ ಮತ್ತೆ. ರಾಮಾಯಣ 24,000 ಶ್ಲೋಕ ಯಾಕಾಗಿದೆ ಅಂತಂದರೆ 24,000ದಷ್ಟು ವಸ್ತು ಇಲ್ಲ ಇಲ್ಲಿ. ಆದರೆ ವಾಲ್ಮೀಕಿಗಳ ಪ್ರತಿಭೆ ಅಂತದ್ದು. ಒಂದ್ಸರಿ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳಲ್ಲ. ಕಾಡಿನ ವರ್ಣನೆ 10 ಕಡೆ ಬರುತ್ತೆ. 10 ಕಡೆಯಲ್ಲೂ ಅದ್ಭುತವಾದಂತಹ ಕಾಡಿನ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಬೇಜಾರೇ ಆಗೋದಿಲ್ಲ. ಅಲ್ಲ, 100 ಪದ್ಯ ಕಾಡು ಹಿಂದೆ ವರ್ಣಿಸಿ ಆಯ್ತಲ್ಲ, ಈಗ ಮತ್ತೆ ಕಾಡಿನ ವರ್ಣನೆ ಬೇಕಾ ಅನ್ಸೋದಿಲ್ಲ. ಇನ್ನೊಂದು 100 ಪದ್ಯ ಇರಲಿ, ಕಾಡು ವರ್ಣನೆ ಮಾಡೋಣ ಅಂತ. ಕಾಡಿನ ವರ್ಣನೆ, ಋಷಿ ಜೀವನದ ವರ್ಣನೆಗಳಿಗೆ ಹೆಸರಾಗಿರ್ತಕ್ಕಂಥದ್ದು ರಾಮಾಯಣ. ಕುಂಭಕರ್ಣನ ಅಲಂಕಾರವನ್ನು ಒಂದಷ್ಟು ಹೇಳ್ತಾರೆ. ಅವನು ತುಂಬ ಚೆನ್ನಾಗಿ ಸಿಂಗಾರವನ್ನು ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿಂದ ಹೊರಟ.
तं राजमार्गस्थममित्रघातिनं वनौकसस्ते सहसा बहिः स्थिताः दृष्ट्वा प्रमेयं गिरिशृङ्गकल्पं वितत्रसुस्ते हरियूथपालाः केचिच्छरण्यं शरणं स्मरामं व्रजन्ति केचिद्व्यथिताः पतन्ति केचिद्दिशस्मव्यथिताः प्रयान्ति केचिद्भयार्ता भुवि शेरते स्म ತನ್ನ ಮನೆಯನ್ನು ದಾಟಿಕೊಂಡು ರಾಜಮಾರ್ಗದಲ್ಲಿ ರಾವಣನ ಅರಮನೆಯ ಕಡೆ ಹೋಗ್ತಾ ಇದ್ದಾನೆ ಕುಂಭಕರ್ಣ. ಪಟ್ಟಣದ ಕೋಟೆಯ ಹೊರಗಡೆ ಯುದ್ಧ ಭೂಮಿ, ಅಲ್ಲಿ ಯುದ್ಧ ಆಗ್ತಾ ಇದೆ. ಅಲ್ಲಿ ಯುದ್ಧದಲ್ಲಿ ಜನ ಎಲ್ಲ ನಿಂತ್ಕೊಂಡಿರೋರು, ಯುದ್ಧದ ಕಪಿಗಳು, ಅವರೆಲ್ಲರೂ ಕೂಡ ಕೋಟೆ ಕಡೆ ನೋಡ್ತಾ ಇದ್ದಾರೆ. ಕೋಟೆಯ ಮೇಲ್ಭಾಗದಲ್ಲಿ ಕಾಣ್ತಾ ಇದೆಯಂತೆ ಏನು, ಒಂದು ಶಿರಸ್ಸು, ಅದರ ಮೇಲೆ ಭವ್ಯವಾದಂತಹ ಕಿರೀಟ ತೇಲ್ಕೊಂಡು ಹೋಗ್ತಾ ಇದೆ. ತಲೆ ಒಂದು ಸ್ವಲ್ಪ ಭಾಗ, ಮೇಲೊಂದು ಕಿರೀಟ ತೇಲ್ಕೊಂಡು ಹೋಗ್ತಾ ಇದೆ. ಎಲ್ಲೇ? ಲಂಕಾಪಟ್ಟಣದ ಒಳಗಡೆ. ಹೊರಗಡೆ ಯುದ್ಧ ಭೂಮಿಯಲ್ಲಿರ್ತಕ್ಕಂತಹ ಕಪಿಗಳು ಹೀಗೆ ನೋಡ್ತಾ ಇದ್ದಾರೆ, ಏನಿದು ಹೋಗ್ತಾ ಇದೆಯಲ್ಲ ಅಂತ. ಯಾವ ಪ್ರಾಣಿ ಇದು, ಏನ್ ಸಿಂಗಾರ ಮಾಡಿದ್ದಾರೆ, ಇದು ಹೀಗಿದೆಯಲ್ಲ ಅಂತ. ಕಿರೀಟ ಅದ್ರ ಮೇಲೆ ತಲೆ ಭಾಗ ಒಂದು ಸ್ವಲ್ಪ, ಮತ್ತು ಕಿರೀಟ ಅದು ಹೋಗೋದು ಕಾಣಿಸ್ತಾ ಇದೆಯಂತೆ. ನೋಡಿ ಎಷ್ಟು ಎತ್ತರ ಇದ್ದಾನೆ ಅಂತ ಅವನು. ಕುಂಭಕರ್ಣ ಎಷ್ಟು ಎತ್ತರ ಇದ್ದಾನೆ ಅಂದ್ರೆ ಪಟ್ಟಣದ ಹೊರಗಡೆ ಯುದ್ಧ ಭೂಮಿಯಿಂದಲೇ ಕಾಣಿಸೋಕಿರುವಾಯ್ತು. ಅವ್ರು ನೋಡಿದ್ರು. ಅದನ್ನ ನೋಡ್ಬಿಟ್ಟು ಕೇಚಿತ್ ಶರಣ್ಯಂ ಶರಣಂ ಸ್ಮರಾಮಂ, ಕೆಲವರು ಓಡಿ ಹೋಗಿ ರಾಮನ ಹಿಂದ್ಗಡೆ ನಿಂತ್ಕೊಂಡಿರುತ್ತೆ. ರಾಮ ಕಾಪಾಡಪ್ಪ, ನೀನೇ ಕಾಪಾಡಬೇಕು, ಅದೇನೋ ಒಂದು ಭೂತ ಬಿಟ್ಟಿದ್ದಾರೆ ಅಲ್ಲಿ ಒಳಗಡೆ, ಏನೋ ಏನೋ ಗೊತ್ತಾಗ್ತಾ ಇಲ್ಲ ನಮಗೆ ಅಂತೇಳಿ. ವ್ರಜಂತಿ ಕೇಚಿದ್ ವ್ಯಸಿತಾ ಪತಂತಿ, ಇನ್ನು ಕೆಲವರು ಓಡುತ್ತರಂತೆ, ಕೆಲವರು ಅಳ್ತಾ ಇದ್ದಾರಂತೆ, ಕೆಲವರು ಅಲ್ಲೇ ಮಲಗಿ ಬಿಟ್ರಂತೆ, ನಡೀತಾ ಇದ್ದಾರಂತೆ. ಕೇಚಿದ್ ದಿಶಸ್ಮ ಪ್ರವ್ಯಸಿತಾ ಪ್ರಯಾಂತಿ, ದಿಕ್ಕುಗಳಿಗೆ ಓಡ್ ಹೋಗ್ತಾ ಇದ್ದಾರಂತೆ ಕೆಲವರು. ಏನೋ ಭೂತ ಬಂತು, ನಮಗೆ ಉಳಿಗಾಲ ಇಲ್ಲ ಎಂದು ಓಡ್ ಹೋಗ್ತಾ ಇದ್ದಾರಂತೆ. ಕೇಚಿದ್ ಭಯ ಅರ್ಥ ಭುವಿತೇ ಶೇರತೆ ಸ್ಮ, ನೆಲದ ಮೇಲೆ ಮಲಗಿಬಿಟ್ರಂತೆ ಕೆಲವರು. ಹಾಗೆ ಕಪಿಗಳೆಲ್ಲರೂ ಕೂಡ ಹಾಹಾಕಾರವನ್ನು ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವರಿಗೆ. ಎಷ್ಟೋ ಜನ ಓಡೋಕೆ ಶುರು ಮಾಡಿದ್ರು. ಯುದ್ಧ, ಅದ್ರ ಜೊತೆ ಯುದ್ಧ ಮಾಡೋದು ಉಂಟಾ? ನೆಲದ ಮೇಲೆ ನಿಂತ್ಕೊಂಡಿರೋ ವ್ಯಕ್ತಿ ಮೇಲೆ ಕೋಟೆ ಮೇಲ್ಗಡೆಯಿಂದ ಕಾಣ್ತಾ ಇದೆ ತಲೆ ಅಂದ್ರೆ ಅದೇನ್ ಆಕಾರ ಅದು, ಅದನ್ನ ನೋಡಕ್ ಸಾಧ್ಯವ? ಅದ್ರ ಜೊತೆ ಯುದ್ಧ ಮಾಡೋದು ಉಂಟಾ ಅಂತ ಹೇಳ್ಬಿಟ್ಟು ಕಪಿಗಳೆಲ್ಲ ಕಂಗಾಲಾಗ್ಬಿಟ್ಟು ಹೆದರಿಬಿಟ್ರು. ಈಗ ಪಟ್ಟಣದ ಒಳಗಡೆ ಒಂದು ರಾವಣ ಹೋಗ್ತಾ, ಕುಂಭಕರ್ಣ ಅಣ್ಣನ ಮನೆಗೆ ಹೋಗ್ತಾ ಇದ್ದಾನೆ. ಇಲ್ಲಿ ಯುದ್ಧ ಭೂಮಿಯಲ್ಲಿ ಏನಾಯ್ತು ಅಂದ್ರೆ ಈ ರಾಕ್ಷಸ ಸೈನ್ಯವನ್ನೆಲ್ಲ, ವಾನರ ಸೈನ್ಯವೆಲ್ಲವೂ ಕೂಡ ಗಡಗಡ ನಡೀತಾ ಇದೆಯಂತೆ, ನಡೀತಾ ಇದ್ದಾರಂತೆ. ಎಲ್ಲರೂ ಕೂಡ ಯುದ್ಧ ಮಾಡೋಕ್ಕಾಗೋದಿಲ್ಲ ಅಂತ ಓಡೋಗ್ತಾ ಇದ್ದಾರಂತೆ. ಆಗ ಎಲ್ಲರೂ ಅಂಗದ, ಸುಗ್ರೀವ, ಆಂಜನೇಯ ಇವರೆಲ್ಲ ತಡೀರಿ, ಹೆದರಬೇಡಿ, ರಾಮ ಇದ್ದಾನೆ, ಹೆದರಬೇಕಾಗಿಲ್ಲ, ಯುದ್ಧ ಮಾಡೋಣ ನಾವು ಅಂತ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರ ಮಾತನ್ನು ಕೇಳ್ತಾ ಇಲ್ಲ. ರಾಮನಿಗೂ ಕೂಡ ಆಶ್ಚರ್ಯವಾಯಿತು, ಇದೇನು ಭದ್ರಾಕಾರ ಇದು, ಆ ಮೇಲೆ ಹೋಗ್ತಾ ಇರೋ ತಲೆ ಕಾಣ್ತಾ ಇದೆ ನಮಗೆ ಅಂತಂದ್ರೆ ಕೆಳಗಡೆ ಶರೀರ ಇನ್ನೇನಿರಬಹುದು, ಹೇಗೆ ಹೋಗ್ತಾ ಇರಬಹುದು ಅಂತ ರಾಮ ವಿಭೀಷಣನನ್ನು ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾನೆ. ವಿಭೀಷಣ, ಅದೇನೋ ಒಂದು ಆಕಾರ ಹೋಗ್ತಾ ಇದೆಯಲ್ಲಪ್ಪ ಅಲ್ಲಿ, ಅದೇನು ಆಕಾರ ಅದು ಅಂತ ಕೇಳ್ತಾನೆ. ಆಗ ಹೇಳ್ತಾ ಇದ್ದಾನೆ ವಿಭೀಷಣ, येन वैवस्वतो युद्धे वासवश्च पराजितः सैष विश्रवसः पुत्रः कुम्भकर्णः प्रतापवान् अस्य प्रमाणात् सदृशो राक्षसोऽन्यो न विद्यते एतेन देवायुधिदानवाश्च यक्षा भुजङ्गाः पिशिताशनाश्च गन्धर्वविद्याधर किन्नराश्च सहस्रशो राघव सम्प्रभग्नाः. ಆಗ ವಿಭೀಷಣ ಹೇಳ್ದ, ಅವನು ನಮ್ಮ ಅಣ್ಣ ಅಂತ. ಅದು ಹೋಗ್ತಿರೋನು ಯಾರೂ ಅಲ್ಲ, ನಮ್ಮ ಅಣ್ಣ ಅವನು, ಕುಂಭಕರ್ಣ ಅಂತ ಹೇಳಿ ನಮ್ಮ ಅಣ್ಣ ಅವನು.
ಅವನು ಯಾರ್ಯಾರನ್ನು ಈವರೆಗೂ ಎದುರಿಸಿದಾನೆ ಅಂದ್ರೆ ವೈವಸ್ವತ, ಮೊದಲನೇ ಹೆಸರು ಯಮ, ಯಮನನ್ನು ಹೊಡೆದು ಓಡಿಸಿಯಾನೆ. ಅವನು ಎಂಥ ಶಕ್ತಿ ಇವನು ಅಂದ್ರೆ ಸಾಕ್ಷಾತ್ ಯಮಧರ್ಮನನ್ನ ಹೊಡೆದು ಓಡಿಸಿಯಾನೆ. ವಾಸವಶ್ಚ ದೇವೇಂದ್ರನನ್ನು ಓಡಿಸಿಯಾನೆ, ಹೆದರಿಸಿದಾನೆ. ಅವ್ರು ಯಾರು ಇವನ್ ತಂಟೆಗೆ ಬರೋ ಹಾಗಿಲ್ಲ, ಇವನ ಹತ್ರಕ್ಕೆ ಬರೋ ಹಾಗಿಲ್ಲ. ಏಷ ಸೈಷ ವೈಶ್ರವಸ ಪುತ್ರ ಕುಂಭಕರ್ಣ ಪ್ರತಾಪವಾನ್. ವಿಶ್ರವಸುವಿನ ಮಗನಾಗಿರ್ತಕ್ಕಂತಹ ಕುಂಭಕರ್ಣ ನಮ್ಮ ಅಣ್ಣನಾಗಬೇಕು, ರಾವಣನಿಗೆ ತಮ್ಮ, ನನಗೆ ಅಣ್ಣನಾಗಬೇಕು ಅಂತೇಳಿ ಹೇಳ್ತಾ ಇದ್ದಾನೆ. ಅವನು ಇನ್ಯಾರೂ ಕೂಡ ಅಸ್ಯ ಪ್ರಮಾಣ ಸದೃಶೋ ರಾಕ್ಷಸೋನ್ಯೋ ನ ವಿದ್ಯತೆ ಅಂತ ಹೇಳಿ. ಈ ಕುಂಭಕರ್ಣನಷ್ಟು ದೊಡ್ಡ ಆಳು ನಮ್ಮ ರಾಕ್ಷಸರಲ್ಲಿ ಯಾರೂ ಇಲ್ಲಪ್ಪ. ಇಂಥ ದೊಡ್ಡ ಆಳು ಅವನೊಬ್ಬನೇ, ಉದಾಹರಣೆಗೂ ಇನ್ನೊಬ್ಬರು ಯಾರೂ ಇಲ್ಲ. ಅಂಥ ಭಾರಿ ಶರೀರದವನು ಕುಂಭಕರ್ಣ ನಮ್ಮ ಅಣ್ಣ ಅಂತ ಹೇಳಿಬಿಟ್ಟು ಎಲ್ಲ ದೇವತೆಗಳನ್ನ, ಯಕ್ಷರನ್ನ, ಗಂಧರ್ವನ್ನ, ಕಿನ್ನರನ್ನ, ಕಿಂಪುರುಷರನ್ನ ಎಲ್ಲರನ್ನೂ ಕೂಡ ಹೊಡೆದಾಕಿದ್ದಾನೆ, ಸೋಲಿಸಿದ್ದಾನೆ. ಅಂತಹ ಈವರೆಗೂ ಕೂಡ ಯಾವ ಯುದ್ಧದಲ್ಲೂ ಕೂಡ ಕುಂಭಕರ್ಣ ಸೋತದ್ದೇ ಇಲ್ಲ. ಅಂಥವನು ಹುಟ್ಟಿದ ಕೆಲವು ದಿನಗಳ ಮೇಲೆ ತಿನ್ನೋಕೆ ಶುರು ಮಾಡಿದ. ಅವನು ಅಷ್ಟೊತ್ತಿಗೆ ಬ್ರಹ್ಮ ವರವನ್ನು ಕೊಟ್ಟಿದ್ದ ಅವನಿಗೆ, ನಿನಗೆ ಬೇಕಾದಷ್ಟು ಶಕ್ತಿ ಇದೆ ಅಂತ ಹೇಳಿಬಿಟ್ಟು ಅವನಿಗೆ ಏನೇನು ವರ ಬೇಕೋ ಅದೆಲ್ಲ ಕೊಟ್ಟಿದ್ದಾನೆ. ಮನುಷ್ಯರನ್ನು ಬಿಟ್ಟು ಉಳಿದಿರ್ತಕ್ಕಂತಹ ಯಾರಿಂದಲೂ ಕೂಡ ಮರಣ ಬರೋದು ಬೇಡ ಅಂತ ಹೇಳಿದ್ದಾನೆ. ಅವನಿಗೆ ಹಸಿವು ಅಂತಂದ್ರೆ ಏನು ಸಿಕ್ಕಿದ್ದೆಲ್ಲ ತಿಂತಾನಂತೆ. ಸಿಕ್ಕಿದ್ದೆಲ್ಲ ತಿಂತಾನೆ ಅಂದ್ರೆ ಎದರಲ್ಲಿ ಯಾರಾದರೂ ಬಂದ್ರೆ ಅವರನ್ನೂ ಕಬಳಿಸ್ತಾನೆ, ರಾಕ್ಷಸರನ್ನೂ ತಿಂತಾನೆ, ರಾಕ್ಷಸರನ್ನೂ ತಿಂತಾನೆ, ದೇವತೆಗಳನ್ನೂ ತಿಂತಾನೆ, ಯಾರನ್ನೂ ಬಿಡೋದಿಲ್ಲ. ಎಲ್ಲ ಕಡೆ ಎಲ್ಲ ಪ್ರಾಣಿಗಳನ್ನು ತಿಂತಾನೆ, ಸಿಕ್ಕಿದ್ದನ್ನು ತಿಂತಾನಂತೆ. ಅಂತಹ ಇದು. ಆಗ ದೇವೇಂದ್ರ ನೋಡ್ದ, ಇವನನ್ನು ಉಳಿಸಬಾರ್ದು, ಇವನನ್ನು ಸಾಯಿಸಿಬಿಡ್ಬೇಕು ಅಂತೇಳಿ ದೇವೇಂದ್ರ ತನ್ನ ವಜ್ರಾಯುಧವನ್ನು ತಗೊಂಡು ಐರಾವತದ ಮೇಲೆ ಹತ್ಕೊಂಡು ಯುದ್ಧಕ್ಕೆ ಬಂದ. ಸ ಕುಂಭಕರ್ಣಂ ಕುಪಿತೋ ಮಹೇಂದ್ರೋ ಜಘಾನ ವಜ್ರೇಣ ಶಿತೇನ ವಜ್ರೀ ಸಶಕ್ರವಜ್ರಾಭಿಹತೋ ಮಹಾತ್ಮಾ ಚಚಾಲಕೋಪಾಚ್ಚ ಭೃಶಂ ನನಾದ. ಒಂದ್ಸಲಿ ದೇವೇಂದ್ರನೊಂದಿಗೆ ಯುದ್ಧವಾಯಿತು. ದೇವೇಂದ್ರ ತನ್ನ ಐರಾವತದ ಮೇಲೆ ಹತ್ಕೊಂಡು ವಜ್ರಾಯುಧವನ್ನು ಹಿಡ್ಕೊಂಡು ಯುದ್ಧಕ್ಕೆ ಬಂದ ಕುಂಭಕರ್ಣನೊಂದಿಗೆ. ಕುಂಭಕರ್ಣನಿಗೆ ಬಲವಾಗಿ ವಜ್ರಾಯುಧದಿಂದ ಹೊಡೆದ. ಆದರೆ ಆ ಏಟಿಗೆ ಮಿಸ್ಗಾಡ್ಲಿಲ್ಲ. ಅವನು ಒಂದು ಕ್ಷಣ ಹಿಂದಕ್ಕೆ ಸರಿದವನು ಆ ಐರಾವತ ಇದೆಯಲ್ಲ, ಐರಾವತದ ದಂತವನ್ನು ಮುರ್ಕೊಂಡು ರಾವಣನಿಗೆ ಅದರಿಂದ ಇರಿದ. ರಾವಣ ಹೆದರಿ ಓಡಿ ಹೋದ. ಆಮೇಲೆ ದೇವತೆಗಳೆಲ್ಲ ದಿಕ್ಕಾಪಾಲಾಗಿ ಓಡಿ ಹೋದ್ರು. ಬ್ರಹ್ಮನ ಹತ್ರ ಹೋದ್ರು. ನೇರವಾಗಿ ಬ್ರಹ್ಮ, ಈ ಕುಂಭಕರ್ಣನಿಂದ ನಮಗೆ ಉಳಿಗಾಲವಿಲ್ಲ ಅಂತೇಳಿ ಕುಂಭಕರ್ಣನಲ್ಲಿ ದೂರನ್ನ ಹೇಳಿದ್ರು. ವಾಸವಸ್ಯ ವಚ ಶ್ರುತ್ವಾ ಸರ್ವಲೋಕ ಪಿತಾಮಹಃ ರಕ್ಷಾಂಸ್ಯಾವಾಹಯಾಮಾಸ ಕುಂಭಕರ್ಣಂ ದದರ್ಶಃ. ಕುಂಭಕರ್ಣಂ ಸಮೀಕ್ಷ್ಯೈವ ವಿತತ್ರಾಸ ಪ್ರಜಾಪತಿಃ ದೃಷ್ಟ್ವಾ ವಿಶ್ವಾಸ್ಯ ಚೈವೇದಂ ಸ್ವಯಂಭೂರಿದಮಬ್ರವೀತ್. ಧ್ರುವಂ ಲೋಕ ವಿನಾಶಾಯ ಪೌಲಸ್ತೆ ನಿರ್ಮಿತಃ ತಸ್ಮಾತ್ ತ್ವಮದ್ಯ ಪ್ರಭೃತಿ ಮೃತಕಲ್ಪಶಯಿಷ್ಯಸೆ. ದೇವೇಂದ್ರಾದಿಗಳು ಎಲ್ಲರೂ ಹೋಗಿ ಬ್ರಹ್ಮನಿಗೆ ಹೇಳಿದ್ರು, ದೂರನ್ನು ಕೊಟ್ಟರು. ಈ ಕುಂಭಕರ್ಣ ಅಂತಕ್ಕಂತಹ ರಾಕ್ಷಸ ಪ್ರತಿನಿತ್ಯವೂ ಸಿಕ್ಕಿದವರನ್ನು ತಿಂತಾ ಇದ್ದಾನೆ. ಹಸಿವು ಅನ್ನೋದು ಮುಗಿಯೋದೇ ಇಲ್ಲ, ಹೊಟ್ಟೆ ತುಂಬಿತು ಅಂತಿಲ್ಲ ಅವನಿಗೆ. ಹೀಗೆ ತಿಂತಾ ಹೋದ್ರೆ ಸ್ವಲ್ಪ ದಿನದಲ್ಲಿ ಪ್ರಪಂಚದಲ್ಲಿ ಯಾರು ಉಳಿಯೋಲ್ಲ, ಇಡೀ ಪ್ರಪಂಚವನ್ನು ನುಂಗಿ ಬಿಡ್ತಾನೆ, ಅವನೊಬ್ಬನೇನೆ ತಿಂದು ಮುಕ್ಕಿ ಬಿಡ್ತಾನೆ ಅಂತ ಹೇಳಿಬಿಟ್ಟು ದೂರನ್ನು ಹೇಳಿದ್ರು. ಆ ಕೂಡಲೇ ಬ್ರಹ್ಮ, ಕರೀರಿ ಅವನ್ನ, ಯಾರೇ ಅದು, ರಾಕ್ಷಸರನ್ನೆಲ್ಲ ಕರ್ಕೊಂಬರ್ರಿ ಅಂತಂದ. ಹೋದ್ರು. ತನ್ನ ಕೈಯಲ್ಲಿರ್ತಕ್ಕಂತಹ ರಾವಣ, ಅವನ ತಮ್ಮ, ಅವರನ್ನೆಲ್ಲ ಬರಮಾಡಿದ್ರು. ಚೆನ್ನಾಗಿ ಹೇಳ್ತೇನೆ. ರಕ್ಷಾಂಸ್ ಯಾವಾಹಯಾಮಾಸ ಕುಂಭಕರ್ಣಂ ದದರ್ಶಃ. ಆ ರಾಕ್ಷಸನ್ನೆಲ್ಲ ಬರಮಾಡ್ಕೊಂಡಂತೆ ಬ್ರಹ್ಮ, ಎಲ್ಲಿ ಬರ್ರಿ ಅಂತ ನೋಡ್ದ ಒಂದ್ಸರಿ ಕುಂಭಕರ್ಣನನ್ನ. ಬ್ರಹ್ಮ ಕುಂಭಕರ್ಣನನ್ನು ನೋಡ್ದ. ನೋಡ್ತಿದ್ದ ಹಾಗೇನೆ ಕುಂಭಕರ್ಣಂ ಸಮೀಕ್ಷೈವ ವಿತತ್ರಾಸ ಪ್ರಜಾಪತಿ.
ನಡುಗಿ ಬಿಟ್ಟಂತೆ. ಹಾ, ಈ ರೀತಿಯಾಗಿ ಬೆಳೆದಿದ್ದಾನ ಇವನು ಅಂತ. ಏನು ದೀಪ ರೂಪ ಇದು, ಏನು ಭವ್ಯಾಕಾರ, ಇವನು ತಿನ್ನೋಕೆ ಹೊರಟ್ರೆ ಖಂಡಿತ ಪ್ರಪಂಚ ಉಳಿಯೋಲ್ಲ ಅಂತ ಗೊತ್ತಾಗ್ಬಿಡ್ತು ಬ್ರಹ್ಮನಿಗೆ. ಇವನು ಪ್ರಪಂಚವನ್ನೆಲ್ಲ ಮುಗಿಸೋದಕ್ಕೆ ಬಂದಿಯಾನೆ ಅಂತ. ಅದಕ್ಕೆ ಹೇಳ್ತಾನಂತೆ, ಧ್ರುವಂ ಲೋಕ ವಿನಾಶಾಯ ಪೌಲ್ಯಸ್ಯೈನಾಸಿ ನಿರ್ಮಿತ. ನೀನು ಪ್ರಪಂಚವನ್ನ ಹರಿದು ಮುಕ್ಕಿ ತಿನ್ನುವುದಕ್ಕೋಸ್ಕರವಾಗಿಯೇ ಆ ಪುಲಸ್ಯನಿಂದ ಹುಟ್ಟಿದೀಯಪ್ಪ, ನೀನು ಲೋಕವನ್ನು ಉಳಿಸೋಲ್ಲ ಅಂತ ಹೇಳಿಬಿಟ್ಟು ಬ್ರಹ್ಮ ನಿರ್ಣಯವನ್ನು ಮಾಡಿಕೊಂಡ. ಆಮೇಲೆ ಲೋಕ ಉಳಿಬೇಕಲ್ಲ, ಅದಕ್ಕೇನು ಮಾಡಬೇಕು, ಇವನ್ ಬಾಯಿ ಮುಚ್ಚಿಸ್ಬೇಕು. ಇವನ್ ಬಾಯಿ ಮುಚ್ಚಿಸ್ಬೇಕು ಅಂತಂದ್ರೆ ಏನು ಮಾಡಬೇಕು, ಸಾಯಿಸೋಕೆ ಬರೋಲ್ಲ. ವರ ಕೊಟ್ಟಾಗಿದೆ, ಬರಬೇಕು ಯಾರೋ ಒಬ್ಬ ಸಾಯಿಸೋನು, ಅಲ್ಲಿವರೆಗೂ ಅವ್ನು ಉಳಿದಿರ್ಬೇಕು, ಅವ್ನು ಸದ್ಲೋಕ್ ಬರೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು, ಪರಿಹಾರ ಏನು, ಸತ್ ಹಾಗೆ ಬಿದ್ದಿರು ಅಂದ. ಸತ್ ಹಾಗೆ ಬಿದ್ದಿರು ನೋಡಿ. ತಸ್ಮಾತ್ ತ್ವ ಮಧ್ಯ ಪ್ರಭೃತಿ ಮೃತಕಲ್ಪ ಶೈಷ್ಯಸೆ. ಸತ್ ಹಾಗೆ ಬಿದ್ದಿರು ಇನ್ಮೇಲೆ ನೀನು, ಇನ್ನು ಹೇಳ್ಬೇಡ, ಮಲ್ಕೋ ಅಂತ ಅಂದ್ಬಿಟ್ಟ ಬ್ರಹ್ಮ. ತಕ್ಷಣವೇ ತೂರಾಡ್ತಾ ಅಲ್ಲೇ ಮಲ್ಕೊಂಡ ಅವನು. ರಾವಣ ನೋಡ್ದ, ತಮ್ಮ ಮಲಗಿಬಿಟ್ಟಿದ್ದಾನೆ, ಏನ್ ಮಾಡ್ಬೇಕೀಗ? ಬ್ರಹ್ಮನ ಹತ್ರ ಹೋದ. ಅಜ್ಜ, ಈ ರೀತಿಯಾಗಿ ನೀವು ಮಾಡಬಹುದೇ? ನಿಮ್ಮ ಮೊಮ್ಮಕ್ಕಳಿಗೆ ಹೀಗೆ ಶಾಪ ಕೊಡ್ಬಹುದೇ? ಎಲ್ಲ ಅಜ್ಜಂದ್ರು ಮೊಮ್ಮಕ್ಕಳನ್ನ ಎಷ್ಟು ಮುದ್ದು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಎಷ್ಟು ಹಚ್ಕೊಳ್ತಾರೆ. ಅವ್ರು ಏನೇ ತಪ್ಪು ಮಾಡಿರ್ಲಿ, ಅಜ್ಜಂಗೆ ಮೊಮ್ಮಗ ಮಾಡಿದ ತಪ್ಪೇ ಆಗೋದಿಲ್ಲ. ಆದ್ರೆ ನಿಮಗೂ ನೋಡಿ ಆಗಿದ್ದು, ಸಾಯಿಸ್ಬಿಟ್ರಲ್ಲ ಅವನು ಕೂತ್ಕೊಂಡ್ಬಿಟ್ಟು, ನೀವೇನೆ ಹೀಗೆ ಮಾಡಬಹುದೇ ಅಜ್ಜ? ನೀವೇ ನಿಮ್ಮ ಮೊಮ್ಮಗನಿಗೆ ಈ ರೀತಿಯಾಗಿ ಶಾಪವನ್ನು ಕೊಡಬಹುದೇ ಅಂತಂದೋಣ. ಆಗ ಬ್ರಹ್ಮ, ಆಯಿತು ನೀನು ಕೇಳ್ಕೊಳ್ತಾ ಇದ್ದೀಯಾ, ಅದಕ್ಕೋಸ್ಕರ ನಾನು ಒಂದು ವಿಶಾಪವನ್ನು ಮಾಡ್ತೀನಿ. ಏನಂದ್ರೆ, ಇವನು ಮಲ್ಕೊಂಡೇ ಬಿದ್ದಿರ್ತಾನೆ. ಯಾವಾಗಲಾದರೂ 6 ತಿಂಗಳಿಗೋ 8 ತಿಂಗಳಿಗೋ ಒಂದ್ಸಲಿ ಎಚ್ಚರ ಆಗುತ್ತೆ. ಒಂದು ದಿನ ಎಚ್ಚರವಾಗಿರ್ತಾನೆ, ಒಂದೇ ದಿನ. ಆಮೇಲೆ ಮತ್ತೆ 12ನೇ ದಿನ ಕುಡಿದು ತಿಂದು ಮಲಗ್ತಾನೆ, ಮತ್ತೆ ಇನ್ನಷ್ಟು ದಿನ ಮಲಗ್ತಾನೆ. ಯಾಕಂದ್ರೆ ಇವನು ಬದುಕೋಗಿ ಬಿಟ್ರೆ, ಅವ್ನು ಎಚ್ಚರವಾಗಿರೋಗಿ ಬಿಟ್ರೆ ಒಂದಿನದಲ್ಲೇ ಮುಗಿಸ್ತಾನೆ ಅಂತ ಕಾಣುತ್ತೆ. ಈಗ ಅದು ಒಂದು ಭಯ ಇದೆ, ಒಂದಿನ ಅವನಿಗೆ ಎಚ್ಚರ ಆಗೋಗ್ಬಿಟ್ರೇನೆ ಲೋಕ ಉಳಿಸ್ತಾನೋ ಇಲ್ವೋ ಅಂತ. ಆದ್ರಿಂದ ಅವನಿಗೆ ಇಷ್ಟು ವಿಶಾಪವನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬ್ರಹ್ಮ ಅನುಗ್ರಹ ಮಾಡ್ದ. ರಾವಣಸ್ಯ ವಚ ಶ್ರುತ್ವಾ ಸ್ವಯಂಭೂರಿದಮಬ್ರವೀತ್ ಶಯಿತಾ ಹ್ಯೇಷ ಷಣ್ಮಾಸಾನ್ ಏಕಾಹಂ ಜಾಗರಿಷ್ಯತಿ ಏಕೇನಾಹ್ನಾತ್ವಸೌ ವೀರಶ್ಚರನ್ ಭೂಮಿಂ ಬುಭುಕ್ಷಿತಃ ವ್ಯಾತ್ತಾಸ್ಯೋ ಭಕ್ಷಯೇ ಲೋಕಾನ್ ಸಂಕ್ರುದ್ಧ ಇವ ಪಾವಕಃ. ರಾವಣನ ಮಾತನ್ನು ಕೇಳಿದ ಮೇಲೆ ಬ್ರಹ್ಮ ಪಾಪ ಅನ್ನಿಸ್ತು. ಆಯ್ತಪ್ಪ, ಕೊಡ್ತೀನಿ, ಅವನಿಗೆ ಒಂದು ಅನುಗ್ರಹವನ್ನು ಮಾಡ್ತೀನಿ. ಶೈತಾ ಹ್ಯೇಷ ಷಾಣ್ಮಾಸಾನ್ ಏಕಾಹಂ ಜಾಗರಿಷ್ಯತಿ. 6 ತಿಂಗಳು ಮಲಗಿದ ಮೇಲೆ ಒಂದಿನ ಎಚ್ಚರವಾಗುತ್ತೆ ಅವನಿಗೆ. ಆ ಒಂದಿನ ಅವನು ಎದ್ದಿರ್ತಾನೆ, ಪುನಃ ಮತ್ತೆ ನಿದ್ದೆ ಬರುತ್ತೆ ಅವನಿಗೆ. ಏಕೇನಾನ್ಹಾತ್ವಸೌ ವೀರಃ ಚರನ್ ಭೂಮಿಂ ಭುಭುಕ್ಷಿತಃ ಅಂತಾನೆ. ಹಸುವಿನಿಂದ ಒಂದೇ ದಿನ, 6 ತಿಂಗಳು ಹಸುವಲ್ಲ, ಒಂದಿನ ಎದ್ದಿರ್ಬೇಕಾದ್ರೆ ಒಂದೇ ದಿನದಲ್ಲೇ ಭೂಮಿ ಮುಗಿಸ್ತಾನೋ ಏನೋ ಇವನು. ಈ ಹೊಟ್ಟೆ ಬಾಕ ಎದ್ರೆ ಒಂದೇ ದಿನದಲ್ಲೇ ಭೂಮಿಯನ್ನು ಮುಗಿಸ್ಬಿಡ್ತಾನೋ ಏನೋ ಅಂತ ಹೇಳಿಬಿಟ್ಟು ಬ್ರಹ್ಮ, ಇವನು ಬೆಂಕಿಯಂತೆ, ಇವನು ಸಿಕ್ಕಿದ್ದೆಲ್ಲ ನುಂಗಿ ನೊಣಿತಾನೆ, ಇವನು ಸಾಮಾನ್ಯದವನಲ್ಲ ಅಂಥೇಳಿ ಬ್ರಹ್ಮ ಹೇಳ್ದ. ಆಮೇಲೆ ಕುಂಭಕರ್ಣ ಅಂದವೆಲ್ಲ ವಾಪಸ್ ಹೋದ್ರು ಅಲ್ಲಿಂದ. ಅಂಥೇಳಿ ಈ ಕಥೆಯನ್ನ ರಾಮನಿಗೆ ವಿಭೀಷಣ ಹೇಳಿದ್ದಾನೆ. ಹೇಳಿದ ಮೇಲೆ ಇಲ್ಲಿ ಯುದ್ಧದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಈ ಕಡೆಯಲ್ಲಿ. ಆ ಕಡೆ ತೇಲ್ಕೊಂಡು ಹೋಗ್ತಾ ಇತ್ತಲ್ಲ ತಲೆ, ಆ ತಲೆ ಅಂತೂ ಒಂದ್ಸರಿ ಮರೆಯಾಯಿತು. ರಾವಣನ ಅರಮನೆಗೆ ಕುಂಭಕರ್ಣ ಬಂದ. ಸಂರಕ್ತನಯನ ಕೋಪಾದ್ರಾವಣಂ ವಾಕ್ಯಮಬ್ರವೀತ್ ಕಿಮರ್ಥಮಹಮಾದೃತ್ಯ ತ್ವಯಾ ರಾಜನ್ ವಿಬೋಧಿತಃ ಶಂಸಕಸ್ಮಾತ್ ಭಯಂ ತೇಸ್ತಿ ಕೋದ್ಯ ಪ್ರೇತೋ ಭವಿಷ್ಯತಿ ಭ್ರಾತರಂ ರಾವಣಃ ಕ್ರುದ್ಧಂ ಕುಂಭಕರ್ಣಮವಸ್ಥಿತಂ.
ಕುಂಭಗಳನ್ನ ಅಣ್ಣನನ್ನ ಹೋಗಿ ಭೇಟಿ ಮಾಡ್ದ. ಅಣ್ಣನಿಗೆ ನಮಸ್ಕಾರವನ್ನು ಮಾಡ್ದ. ಅಣ್ಣ ಅವನನ್ನು ತಪ್ಪಿಕೊಂಡ್ಬಿಟ್ಟು ಒಂದು ಆಸನದ ಮೇಲೆ ಕೊಳ್ಳೇರಿಸಿದ. ಆಗ ಕೆಂಗಣ್ಣಿನಿಂದ ಕೇಳ್ತಾ ಇದ್ದಾನಂತೆ, ಅಣ್ಣಯ್ಯ ಯಾಕೆ ನನ್ನನ್ನು ಎಬ್ಬಿಸ್ದೆ? ಅಕಾಲದಲ್ಲಿ ನನ್ನನ್ನು ಎಬ್ಸೋದಕ್ಕೆ ಕಾರಣವೇನು ಅಂತ. ಇದಕ್ಕೆ ಎಲ್ಲಿದೆಯೋ ಏನೋ ವಾಕ್ಯ ಗೊತ್ತಿಲ್ಲ ನಮಗೆ. ಅವನ ಅಕಾಲದಲ್ಲಿ ಎದ್ರು ಸಾಯ್ತಾನೆ ಅಂತ ಒಂದು ಇದಿದೆ ಪ್ರತೀತಿ. ಕುಂಭಕರ್ಣನಿಗೆ ನಿದ್ದೆಯಿಂದ ಅವನು ಯಾವಾಗ ಅರ್ಧ ನಿದ್ದೆಯಲ್ಲಿ ಹೇಳ್ತಾನೋ ಆಗ ಅವನ ಅವಸಾನವಾಗುತ್ತೆ ಅಂತ. ಬಹುಶಃ ಅದಕ್ಕೆ ಇದನ್ನ ಇಟ್ಕೊಂಡೇ ಹೇಳಿದಾರೋ ಅಥವಾ ಇನ್ನೆಲ್ಲಾದರೂ ಇದೆಯೋ ಉಲ್ಲೇಖ ಗೊತ್ತಿಲ್ಲ. ಇಲ್ಲಂತೂ ಎಲ್ಲೂ ಬರಲಿಲ್ಲ ಅದು ಅವನಿಗೆ ಸಾಯ್ತಾನೆ ಅನ್ನೋದು. ಆದರೆ ಅವನಿಗೆ ಸಿಟ್ಟು ಬಂದಿದೆ ಅರ್ಧ ನಿದ್ದೆಯಿಂದ ಎದ್ದಿರೋದಕ್ಕೆ. ಸಿಟ್ಟಿನಿಂದ ಕೇಳ್ತಾ ಇದ್ದಾನಂತೆ, ಯಾತಕ್ಕೋಸ್ಕರವಾಗಿ ನನ್ನ ಎಬ್ಬಿಸ್ದೆ? ಯಾರನ್ನು ನಾನು ಕೊಲ್ಲಬೇಕಾಗಿದೆ ಈಗ ಹೇಳು ಅಣ್ಣ, ಯಾಕೆ ನನ್ನನ್ನು ಎಬ್ಸಿದೀಯಾ ಅಂತ ಹೇಳಿಬಿಟ್ಟು ರಾವಣನನ್ನು ಕೇಳ್ತಾ ಇದ್ದಾನೆ. ಆಗ ರಾವಣ ಅವನಿಗೆ ಎಲ್ಲ ವಿಚಾರಗಳನ್ನು ತಿಳಿಸ್ದ. ಈ ರೀತಿಯಾಗಿ ರಾಮ ಯುದ್ಧಕ್ಕೆ ಬಂದಿದ್ದಾನಪ್ಪ, ಈಗ ರಾಮನೊಂದಿಗೆ ಘೋರ ಸಂಗ್ರಾಮ ಪ್ರಾಪ್ತವಾಗಿದೆ ಅಂತ. ಆ ಮಾತನ್ನು ಕೇಳಿದ ತಕ್ಷಣ ಕುಂಭಕರ್ಣ ಹೇಳ್ತಾ ಇದ್ದಾನೆ, ಪ್ರಥಮಂ ವೈ ಮಹಾರಾಜ ಕೃತ್ಯಮೇತದಚಿಂತಿತಂ ಕೇವಲಂ ವೀರ್ಯದರ್ಪೇಣ ನಾನುಬಂಧೋ ವಿಚಾರಿತಃ ಯಃ ಪಶ್ಚಾತ್ ಪೂರ್ವಕಾರ್ಯಾಣಿ ಕುರ್ಯಾದೈಶ್ವರ್ಯಮಾಸ್ಥಿತಃ ಪೂರ್ವಂ ಚೋತ್ತರ ಕಾರ್ಯಾಣಿ ನ ಸ ವೇದನಯಾನಯೋ. ಆಗ ರಾವಣ ಹೇಳಿದ, ಸೀತೆಯ ಅಪಹಾರದ ಕಾರಣದಿಂದ ರಾಮಾದಿಗಳು ಬಂದಿದ್ದಾರೆ. ಎಲ್ಲಿಗೆ ಬಂದಿದ್ದಾರೆ? 100 ಯೋಜನ ದೂರದಲ್ಲಿದ್ದಂತಹ ಸಮುದ್ರವನ್ನು ದಾಟಿಕೊಂಡು ಸೇತುವೆಯನ್ನು ಮಾಡಿಕೊಂಡು ಕರಡಿಕಪಿಗಳನ್ನು ನೆರೆದುಕೊಂಡು ರಾಮ ಬಂದು ಇಳಿದು ಬಿಟ್ಟಿದ್ದಾನೆ. ಹಿಂದಾದ್ರೆ ಮಾತಾಡ್ಬೇಕಾದ್ರೆ ಅವೆಲ್ಲ ಇರಲಿಲ್ಲ. ರಾಮ ಎಲ್ಲೋ ಇದ್ದಾಗ ದಂಡಕಾರಣ್ಯದಲ್ಲಿ ಅವನು ಬರ್ತಾನೋ ಇಲ್ವೋ ಗೊತ್ತಿರಲಿಲ್ಲ. ಒಂದು ಕೋತಿಯೇನೋ ಬಂದು ಹೋಯ್ತು, ಆದ್ರೆ ಸಮುದ್ರವನ್ನು ದಾಟಿ ಬರ್ತಾರೆ ಅಂತಕ್ಕಂತಹ ಕಲ್ಪನೆ ಇರಲಿಲ್ಲ. ಈಗ ಸಮುದ್ರವನ್ನು ದಾಟಿದ್ದಾರೆ, ಕರಡಿ ಕಪಿಗಳನ್ನು ನೆನೆಸ್ಕೊಂಡಿದ್ದಾರೆ, ಯುದ್ಧವನ್ನು ಮಾಡ್ತಾ ಇದ್ದಾರೆ. ಯುದ್ಧ ಆಗಲೇ ಪ್ರಾರಂಭವಾಗಿದೆ. ಜೊತೆಗೆ ರಾವಣನನ್ನ ಸೋಲಿಸಿಬಿಟ್ಟು ಹಿಂದಕ್ಕೂ ಕಳಿಸಿದ್ದಾನೆ. ಇವತ್ತಿನ ಪರಿಸ್ಥಿತಿಯೇ ಬೇರೆಯಾಗ್ಬಿಟ್ಟಿದೆ. ಅದೆಲ್ಲವನ್ನೂ ಕೂಡ ಹೇಳಿದ ಮೇಲೆ ಕುಂಭಕರ್ಣ ಹೇಳ್ತಾನಂತೆ, ಪ್ರಥಮಂ ವೈ ಮಹಾರಾಜ ಕೃತ್ಯಮೇನ ಅಚಿಂತಿತಂ. ವಿವೇಚನೆ ಇಲ್ಲದೆ ಕೆಲಸ ಮಾಡಿದೆ ಅಣ್ಣಯ್ಯ ನೀನು. ಸ್ವಲ್ಪ ಯೋಚನೆ ಮಾಡಲಿಲ್ಲ ನೀನು. ಯೋಚನೆ ಮಾಡಿ ಕೆಲಸವನ್ನು ಮಾಡಬೇಕಾಗಿತ್ತು. ನೀವು ಯೋಚನೆ ಮಾಡದೇನೆ ಮೊದಲಿಗೆ ಏನೋ ದುಡುಕಿ ಬಿಟ್ಟು ಕೆಲಸವನ್ನು ಮಾಡಿಬಿಟ್ಟೆ. ಸೀತಾಪಹರಣ ಅನ್ನೋದು ದುಡುಕಿನ ಕಾರ್ಯ, ಅದನ್ನು ಮಾಡಬಾರ್ದಾಗಿತ್ತು, ಅದನ್ನು ಮಾಡಿ ಮುಗಿಸಿದ್ದೀಯಾ. ಕೇವಲ ವೀರ್ಯದರ್ಪೇಣ ನಾನು ಬಂಧೋ ವಿಚಾರಿತ. ಸ್ವಲ್ಪ ವಿಮರ್ಶೆಯನ್ನು ಮಾಡ್ದೇನೆ, ಬಲಾಬಲಗಳನ್ನು ತಿಳ್ಕೊಳ್ದೇನೆ ಇದ್ದಕ್ಕಿದ್ದಾಗೆ ಅದನ್ನು ಮಾಡಿಬಿಟ್ಟು ಕೇವಲ ವೀರ್ಯದರ್ಪೇಣ, ನನಗೆ ಬ್ರಹ್ಮವರ ಇದೆ, ದೇವತೆಗಳು ನನ್ನನ್ನೇನು ಮಾಡ್ಲಾರರು, ನನ್ನ ಸಾಮಾನ್ಯದವನಲ್ಲ ನಾನು ಅಂತ ಹೇಳಿಬಿಟ್ಟು ದರ್ಪದಿಂದ ಮಾಡಿದೆ ಅಂತ. ಇವನಿಗೆ ಎಷ್ಟು ರಾವಣನ ಪರಾಕ್ರಮ ಎಷ್ಟು ಉಚ್ಛ್ರಾಯದಲ್ಲಿತ್ತು ಅಂತಂದ್ರೆ, ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ಕೂಡಲೇ ಮಹಾರಾಜರಿಗೆ ಪಂಚಾಂಗವನ್ನು ಹೇಳಬೇಕು. ಪ್ರತಿನಿತ್ಯ ಪಂಚಾಂಗವನ್ನು ಹೇಳಬೇಕು. ಇವತ್ತು ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇಂಥದ್ದಿದೆ ಅಂತ ಹೇಳಿಬಿಟ್ಟು ಆ ನೈಮಿತಿಕರು ಒಬ್ರು ಬಂದ್ಬಿಟ್ಟು ಹೇಳಿ ಹೋಗ್ಬೇಕು ಮಹಾರಾಜನಿಗೆ ಎದ್ದು ಕೂಡ್ಲೇನೆ. ಯಾರು ಬರ್ತಾರೆ ಇಲ್ಲಿ ಪಂಚಾಂಗ ಹೇಳೋದಕ್ಕೆ? ಬೃಹಸ್ಪತಿ, ದೇವಗುರು ಬೃಹಸ್ಪತಿ ರಾವಣ ಹೇಳೋ ಕಾಲಕ್ಕೆ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಪಂಚಾಂಗ ಓದಿ ಹೋಗ್ಬೇಕು. ಒಂದಿನ ಬರದೆ ಹೋದ್ರೆ ಆಯ್ತು, ಬೃಹಸ್ಪತಿ ಮುಗಿಸ್ಬಿಡ್ತೀನಿ ಅಂತಾನೆ ರಾವಣ. ಅಂಥ ದರ್ಪ, ಎಷ್ಟು ಶಕ್ತಿಯ ಒಂದು. ಇಂದ್ರಜಿತು ಹುಟ್ಟತಕ್ಕಂತಹ ಕಾಲದಲ್ಲಿ ಗ್ರಹಗತಿಗಳು ಸರಿಯಾಗಿರ್ಲಿಲ್ಲ. ಗ್ರಹಗತಿಗಳೆಲ್ಲ ಸರಿಯಾಗಿರ್ತಕ್ಕಂತಹ ಸಮಯದಲ್ಲಿ ಜನನವಾಗಬೇಕು ಅಂತ ಹೇಳಿದ್ರು ಬೃಹಸ್ಪತಿ ಆಚಾರ್ಯರು. ಅದೇನು ಗ್ರಹಗತಿ ಬರೀರಿ ಜಾತಕನ ಅಂದ. ಅವನು ಯಾವಂಥವನಾಗಬೇಕು ಅಂತಂದ್ರೆ ನನ್ನ ಥರಾನೇ ನನ್ನ ಮಗ ಇಂದ್ರಜೇತಾರನಾಗಬೇಕು, ಇಂದ್ರಶತ್ರುವಾಗಬೇಕು, ಇಂದ್ರನನ್ನ ಗೆಲ್ಲಬೇಕು ಅಂತ ಮಗ ಹುಟ್ಟಬೇಕು. ಆ ಮಗ ಹುಟ್ಟತಕ್ಕಂಥ ಜಾತಕ ಮೊದಲು ಬರೀರಿ ಇಂದ ಅವನು. ಜಾತಕವನ್ನು ಬರೆದ್ರು, ಇಂತಿಂಥ ಜಾಗದಲ್ಲಿ ಇಂತಿಂಥವ್ರು ಇರಬೇಕು, ರಾಹು ಇಲ್ಲಿರಬೇಕು, ಕೇತು ಇಲ್ಲಿರಬೇಕು, ಬುಧ ಇಲ್ಲಿರಬೇಕು, ಗುರು ಇಲ್ಲಿರಬೇಕು, ಅಂಗಾರಕ ಇಲ್ಲಿರಬೇಕು, ಚಂದ್ರ ಇಲ್ಲಿರಬೇಕು ಅಂತ ಕುಂಡ್ಲಿ ಹಾಕಿದ್ರು. ಆಕಾಶದಲ್ಲಿ ಕುಂಡ್ಲಿ. ರಾವಣ ಎಲ್ರನ್ನೂ ಕರೆದ, ಏಯ್ ಗುರು ಅಲ್ಲೋ ಕೂತ್ಕೊಳ, ಏಯ್ ಮಂಗಳ ಇಲ್ಲಿ ಬಂದು ಕೂತ್ಕೊಳ ಅಂತ ಯಾವ್ಯಾವ ಕುಂಡಲಿಗಳ ಜಾಗ ಇದೆಯೋ ಆಯಾ ಜಾಗಕ್ಕೆ ಅವರನ್ನು ಹೋಗಿ ಕೂರಿಸಿದ್ನಂತೆ. ನಾನು ಹೇಳೋವರೆಗೂ ಅಲ್ಲಿಂದ ಅಲ್ಲಾಡಬಾರ್ದು, ನೀವು ಅಲ್ಲೇ ಇರಬೇಕು. ಪ್ರಸೂತಿಗ ಗ್ರಹದಲ್ಲಿ ಆಗಲಿ. ಈಗ
ಪುತ್ರೋತ್ಸವವಾಗಲಿಂದ ಇದನ್ನು ಮಾಡಿದ್ರು, ಅಲ್ಲಿ ಹೆರಿಗೆಯನ್ನು ಮಾಡಿಸಿದ್ರಂತೆ. ಆಗ ಮಂಡೋದರಿ ಜನಕ್ಕೆ ಇಂದ್ರಜಿತು ಹುಟ್ಟಿದ ಅಂತ. ಇಂದ್ರಜಿತು ಹುಟ್ಟೋ ಜಾತಕವನ್ನ ಬರೆದು ಆ ಜಾತಕದ ಪ್ರಕಾರದಲ್ಲೇ ಇಂದ್ರಜಿತು ಸಮಯದಲ್ಲಿ ಹುಟ್ಟೋ ಹಾಗೆ ಮಾಡ್ದ ಅಂತ. ಅದಕ್ಕೆ ಇಂದ್ರಜಿತು ಸಾಮಾನ್ಯದವನಲ್ಲ. ಆ ಋಷಿಗಳು ಹೇಳ್ತಾರೆ ರಾಮನ ಹತ್ರ ಬಂದ್ಬಿಟ್ಟು, ನೋಡು ಇಂದ್ರಜಿತುವನ್ನು ಕೊಂದ್ರಲ್ಲ ಅದು ಸಾಮಾನ್ಯ ಘಟನೆ ಅಲ್ಲ ಅಂತ. ರಾವಣ ಸತ್ತದ್ದು ದೊಡ್ಡ ಘಟನೆ ಸರಿ, ರಾವಣ ಕುಂಭಕರ್ಣ ಹೋಗಿದ್ದು. ಆದ್ರೆ ಋಷಿಗಳೆಲ್ಲ ಬಂದು ಹೇಳೋದು ರಾಮನ ಹತ್ರ ಯುದ್ಧಕಾಂಡದ ಪ್ರಾರಂಭ ಅಲ್ಲ ಉತ್ತರಕಾಂಡದ ಪ್ರಾರಂಭದಲ್ಲಿ ಋಷಿಗಳೆಲ್ಲ ಬಂದು ಇಂದ್ರಜಿತುವನ್ನು ಹೊಡೆದಾಕಿದ್ರಲ್ಲಪ್ಪ, ಅಸಾಧಾರಣ ಶಕ್ತಿಯಪ್ಪ ಅಂತಾರೆ. ಯಾಕೆಂದ್ರೆ ಇಂಥ ಇಂದ್ರಜಿತು ಅವನು ಹುಟ್ಟೋ ಕಾಲದಲ್ಲಿ ಈ ರೀತಿಯಾಗಿ ಮಾಡಿಸಿದ್ದ ಅಂತ ಅಷ್ಟು ವ್ಯವಸ್ಥೆಯನ್ನು ಮಾಡಿದ ರಾವಣ. ಅಂತಹ ದರ್ಪಿಷ್ಟ ಅವನು ಹೇಳ್ತಾನೆ, ಕೇವಲಂ ದರ್ಪ ವೀರ್ಯ ದರ್ಪೇನ ನಾನು ಬಂದು ವಿಚಾರಿತ. ಸ್ವಲ್ಪ ತಿಳುವಳಿಕೆ ಇಲ್ಲದೆ ಅಣ್ಣಯ್ಯ, ತಪ್ಪು ಮಾಡಿಬಿಟ್ಟೆಪ್ಪ ನೀನು. ಇನ್ನೊಂದು ಹೇಳ್ತಾನೆ, ಯಃ ಪಶ್ಚಾತ್ ಪೂರ್ವ ಕಾರ್ಯಾಣಿ ಕುರ್ಯಾತ್ ಐಶ್ವರ್ಯಮಾಸ್ಥಿತ ಪೂರ್ವಂ ಚೋತ್ತರ ಕಾರ್ಯಾಣಿ ನಸವೇದ ಜ್ಞಾನಯವು. ಅವನಿಗೆ ತಿಳುವಳಿಕೆ ಇಲ್ಲ. ಯಾರಿಗೆ ಅಂತಂದ್ರೆ, ಮೊದಲು ಮಾಡಬೇಕಾದಂತಹ ಕೆಲಸವನ್ನು ಯಾರು ಆಮೇಲೆ ಮಾಡ್ತಾರೋ, ಆಮೇಲೆ ಮಾಡಬೇಕಾದಂತಹ ಕೆಲಸವನ್ನು ಯಾರು ಮೊದಲು ಮಾಡ್ತಾರೋ ಅವನಿಗೆ ತಿಳುವಳಿಕೆ ಇಲ್ಲ, ಅವನಿಗೆ ನಡವಳಿಕೆ ಗೊತ್ತಿಲ್ಲ ಅಂತ ಅರ್ಥ. ನೀನು ಅದನ್ನು ಮಾಡದೆ ಸೀತೆಯ ಅಪಹಾರಕ್ಕೆ ಮೊದಲು ಬಂದ್ಬಿಟ್ಟು ಸಭೆಯನ್ನು ಸೇರಿಸ್ಬಿಟ್ಟು ಈ ರೀತಿಯಾಗಿ ನಾನು ಆ ಸೀತೆಯನ್ನ ರಾಮನ ಹೆಂಡತಿಯನ್ನ ಕತ್ಕೊಂಡ್ ಬರ್ಬೇಕು ಅಂತಿದ್ದೀನಿ ಅಂತ ಹೇಳಬೇಕಾಗಿತ್ತು. ಇಲ್ಲಿ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ಆಮೇಲೆ ನೀನು ಹೋಗಿದ್ರೆ ಅದಕ್ಕೊಂದು ಅರ್ಥ ಇತ್ತು. ಅದು ಮಾಡ್ಲಿಲ್ಲ, ಸೀತೆಯನ್ನು ಹೊತ್ಕೊಂಡ್ಬಂದು ಇಲ್ಲಿ ಬಂದ ಆದ್ಮೇಲೆ ಈಗೇನ್ ಮಾಡೋಣ ಅಂದೆ. ನಮ್ಮ ನಾಟಕಕಾರರು ಹೇಳ್ತಾರೆ, ಕ್ಷೌರ ಮಾಡಿಸಿಕೊಂಡು ನಕ್ಷತ್ರ ಬಂದು ಕೇಳಿದಂತಾಯಿತು ಅಂತ. ಕ್ಷೌರ ಮಾಡಿಸ್ಕೊಂಡ ಮೇಲೆ ನಕ್ಷತ್ರ ಬಂದು ಕೇಳಿದ ಏನ್ ಪ್ರಯೋಜನ, ನಕ್ಷತ್ರ ಕೇಳಿ ಆಗೋಗಿದೆ. ಎಂಥ ಕೆಲಸ ಮಾಡಿಬಿಟ್ಟೆ ನೀನು. ಪೂರ್ವಂಚೋತ್ತರ ಕಾರ್ಯಾಣಿ ನಸವೇದ ನಯಾನಯವು, ನಿನಗೆ ತಿಳುವಳಿಕೆ ಇಲ್ಲ ಅಂತ ಆಯ್ತು, ತಪ್ಪು ಮಾಡಿಬಿಟ್ಟೆ ಅಣ್ಣಯ್ಯ ಅಂತೇಳಿ ಹೇಳ್ದ. ಅವನ ಮಾತನ್ನು ಕೇಳಿ ರಾವಣನಿಗೆ ಸಿಟ್ಟು ಬಂತು. ಅವನು ಇಬ್ರು ಕೂಡ ಒಂದಷ್ಟು ಮಾತಾಡಿದ್ರು. ಆಮೇಲೆ ಹೇಳ್ತಾ ಇದ್ದಾನೆ ಅವನ, ತತ್ತು ಶ್ರುತ್ವಾ ದಶಗ್ರೀವಃ ಕುಂಭಕರ್ಣಸ್ಯ ಭಾಷಿತಂ ಭ್ರುಕುಟಿಂ ಚೈವ ಸಂಚಕ್ರೆ ಕುದ್ಧಶ್ಚೈನಮಭಾಷತ ಮಾನ್ಯೋ ಗುರುರಿವಾಚಾರ್ಯಃ ಕಿಂ ಮಾಂ ತ್ವಮನುಶಾಸಸಿ ಕಿಮೇವಂ ವಾಗ್ಭ್ರಮಂ ಕೃತ್ವ ಕಾಲೇ ಯುಕ್ತಂ ವಿಧೀಯತಾಂ ಅಸ್ಮಿನ್. ಅವನ ಮಾತನ್ನು ಕೇಳಿದ, ದೊಡ್ಡ ಉಪನ್ಯಾಸವನ್ನೇ ಮಾಡ್ದ, ನೀನು ಅಣ್ಣಯ್ಯ ನೀನು ತಪ್ಪು ಮಾಡಿದೆ ಅಂತ. ಆಗ ರಾವಣನಿಗೆ ಸಿಟ್ಟು ಬಂತಂತೆ. ಸಿಟ್ಟಿನಿಂದ ರಾವಣ ಕೇಳ್ತೀಯಾನೆ, ಭೃಕುಟಿಂ ಚೈವ ಸಂಚಕ್ರೆ ಕ್ರುದ್ಧಶ್ಚೈವ ಏನಂ ಅಭಾಷತ ಮಾನ್ಯೋ ಗುರುರಿವ ಆಚಾರ್ಯ ಕಿಮ್ಮಾಂ ತ್ವಂ ಅನುಶಾಸಸಿ. ಏನಪ್ಪ, ನಾನು ನಿನ್ನ ಅಣ್ಣನಾಗಿದ್ದೇನೆ, ನಿನ್ನ ತಂದೆ ಸಮಾನನಾಗಿದ್ದೇನೆ, ನಿನ್ನ ಗುರುವಾಗಿದ್ದೀನಿ, ನನಗೆ ಬುದ್ಧಿ ಹೇಳಕ್ ಬರ್ತೀಯ ನೀನು? ಸಿಟ್ಟು ಬಂದ್ಬಿಡ್ತು ರಾವಣನಿಗೆ. ನನಗೆ ಬುದ್ಧಿ ಹೇಳಕ್ ಬರ್ತೀಯನೋ? ದೊಡ್ಡವನಾಗಿರ್ತಕ್ಕಂತಹ ನನಗೆ, ನಾನು ಎಷ್ಟವನೋ, ನಾನು ಮಾನ್ಯನಾಗಿದ್ದೇನೆ, ಗುರುವಾಗಿದ್ದೇನೆ, ಆಚಾರ್ಯನಾಗಿದ್ದೇನೆ, ಅಂತಹ ನನಗೆ ಬುದ್ಧಿ ಹೇಳಕ್ ಬರ್ತಾ ಇದೆಯಲ್ಲಪ್ಪ. ಕಿಮೇವಂ ವಾಗ್ಭ್ರಮಂ ಕೃತ್ವ ಕಾಲೇ ಯುಕ್ತಂ ವಿಧೀಯತಾಂ. ಸುಮ್ಮನೆ ಉಪನ್ಯಾಸ ಮಾಡ್ತಾ ಕೂತ್ಕೋಬೇಡ. ಚೆನ್ನಾಗಿ ಮಾತಾಡ್ತೀಯ ಗೊತ್ತು, ನೀನು ಒಳ್ಳೆ ಮಾತುಗಾರ ಗೊತ್ತು, ಆದ್ರೆ ಈಗ ಪ್ರಕೃತ ಮನುಸರಾಮ, ಈಗೇನ್ ಮಾಡ್ಬೇಕೋ ಅದನ್ನ ಮಾಡೋ, ಅದನ್ನ ಯೋಚನೆ ಮಾಡೋ, ಅದು ಬಿಟ್ಟು ನನಗೆ ನೀತಿ ಹೇಳೋಕ್ ಬರಬೇಡ ಅಂತಂದ. ಆ ಮಾತನ್ನು ಕೇಳಿ ಕುಂಭಕರ್ಣನಿಗೆ ಒಂದ್ಸರಿ ಚುರುಕ್ ಅಂದ್ಬಿಡ್ತು. ಹೌದು, ಅಣ್ಣಯ್ಯನ ಹತ್ರ ನಾನು ಇಷ್ಟೆಲ್ಲ ಮಾತಾಡ್ಬೇಕಾ, ಇಷ್ಟು ಮಾತಾಡೋದು ಸರಿಯಲ್ಲ ಅಂತ ಅನ್ನಿಸ್ತು. ಆಗ ಅವನು ಹೇಳ್ತಾ ಇದ್ದಾನೆ, ಅಸ್ಮಿನ್ ಕಾಲೇ ತು ಯದ್ಯುಕ್ತಂ ತದಿದಾನೀಂ ವಿಧೀಯತಾಂ ಗತಂ ತು ನಾನು ಶೋಚಂತಿ ಗತಂ ತು ಗತಮೇವ ಹಿ. ಏನೋ ಈಗ ಏನ್ ಮಾಡ್ಬೇಕಾಗಿದೆಯೋ ಅದನ್ನು ಮಾಡಬೇಕು. ನಾನು ತಪ್ಪು ಮಾಡಿರಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನೀನು ಈಗ ಉಪನ್ಯಾಸ ಮಾಡ್ತಾ ಹೇಳ್ತಾ ಕೂತ್ರೆ ಅದನ್ನ ತಿದ್ದೋಕ್ಕಾಗೋದಿಲ್ಲ. ಏನು ಹಿಂದೆ ಆಗೋಗಿದೆಯೋ ಅದನ್ನು ಸರಿಪಡಿಸೋದಕ್ಕೆ ಈಗ ಆಗೋದಿಲ್ಲಪ್ಪ. ಆದ್ರಿಂದ ನೀನು ಏನ್ ಮಾಡ್ಬೇಕಾಗಿದೆಯೋ ಅದನ್ನ ಮಾಡುವಂತಂದಾಗ ಕುಂಭಕರ್ಣ ಅದಕ್ಕೆ ಒಪ್ಕೊಂಡ್ಬಿಟ್ಟು, ಅಣ್ಣಯ್ಯ ಆಯ್ತು, ನಾನು ತಪ್ಪು ಮಾಡಿದೆ, ನಾನು ಹಾಗೆ ಮಾಡೋದಿಲ್ಲ.
रोषं च सम्परित्यज्य स्वस्थो भवितुमर्हसि नैतन्मनसि कर्तव्यं मयि जीवति पार्थिवा तमहं नाशयिष्यामि यत्कृते परितप्यसे अवश्यं तु हितं वाच्यं सर्वावस्थं मया तव शत्रूणां कदनं पश्य क्रियमाणं मया रणे अद्य पश्य महाबाहो मया समरमूर्धनि हते रामे सह भ्रात्रा द्रवन्तीं हरिवाहिनीम् अद्य रामस्य तद्धृष्ट्वा मया नीतं रणचिरः ಕುಂಭಕರ್ಣ ವಧ ಅದು ಸದ್ಯಕ್ಕೆ ಹೋಗಿ 67ನೇ ಸಂಧಿ ಆಕೆ ಒಂದು ಪದ್ಯ ಬರ್ತೈತೆ ಅದೇ ಅಣ್ಣಯ್ಯ ಸಿಟ್ ಮಾಡ್ಕೋಬೇಡ, ನಾನು ಏನೋ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದ್ದೀನಿ, ಆದರೆ ನಾನು ಹಾಗೆ ಮಾಡ್ತಾ ಕೂರೋನಲ್ಲ. ನೀನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು ಅದನ್ನು ಹಂಗಿಸ್ತಾ ನಾನು ಮಾತನ್ನು ಮುಂದುವರ್ಸೋಕೆ ಇಷ್ಟಪಡೋದಿಲ್ಲ. ಆಯಿತು, ನಾನು ಈಗ ಮಾಡ್ತೇನೆ ನೋಡು, ನೀನು ಹೇಳಿದ ಹಾಗೇನೆ ನಾನು ಯುದ್ಧವನ್ನು ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಸಿಟ್ಟಾಗಬೇಡ, ನೀನು ಆಶೀರ್ವಾದವನ್ನು ಮಾಡು, ನಾನು ಯುದ್ಧಕ್ಕೆ ಹೋಗಿ ಬರ್ತೇನೆ. ನಾನಿರಬೇಕಾದ್ರೆ ನಿನಗೆ ರಾಮನಿಂದ ಭಯವಿಲ್ಲ, ಯೋಚನೆ ಮಾಡಬೇಡ. ನಾನು ಬದುಕಿರೋವರೆಗೂ ರಾಮನಿಂದ ನಿನಗೆ ಯಾವ ಭಯವೂ ಇಲ್ಲದೆ ಇರೋ ಹಾಗೆ ನಿನ್ನನ್ನು ರಕ್ಷಣೆ ಮಾಡ್ತೀನಿ. ನಾನು ಈ ಕ್ಷಣವೇ ಹೊರಟೆ ಆ ರಾಮ, ಅವನ ತಮ್ಮ ಲಕ್ಷ್ಮಣ, ಅವನ ಪರಿವಾರದವರು ಎಲ್ಲರನ್ನೂ ಕೂಡ ಕೊಂದು ನಾನು ಬರ್ತೇನೆ, ಏನು ಯೋಚನೆಯನ್ನು ಮಾಡಬೇಡ. ಹತೇ ರಾಮೇ ಸಹಭ್ರಾತ್ರ ದ್ರವಂತೀಂ ಹರಿವಾಹಿನೀಂ ಅದ್ಯ ರಾಮಸ್ಯ ತದೃಷ್ಟ ಮಯಾ ನೀತಂ ಶಿರಃ ಅಂತ ರಾಮನ ತಲೆಯನ್ನು ಹಿಡ್ಕೊಂಡು ಬರ್ತೇನೆ. ಈಗ ಯುದ್ಧಕ್ಕೆ ಹೋಗ್ತೀನಿ, ನಾನು ಹೋಗ್ಬಿಟ್ಟು ರಾಮನ ತಲೆಯನ್ನು ಕಡ್ಕೊಂಡು ಬರ್ತೇನೆ, ಯೋಚನೆಯನ್ನು ಮಾಡಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ನೇರವಾಗಿ ಯುದ್ಧ ಭೂಮಿಗೆ ಹೊರಟಿದ್ದಾನೆ ವಿಭೀಷಣ. ಆ ಕಡೆ ಎಲ್ಲ ಕುಂಭಕರ್ಣ, ಆ ಕಡೆ ಎಲ್ಲ ಹೆದರ್ಕೊಂಡು ಯುದ್ಧ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆಗ ಎಲ್ಲ ಅಂಗದ, ಆಂಜನೇಯ ಅವರೆಲ್ಲರೂ ಕೂಡ ಸೇರಿಕೊಂಡು ಎಲ್ಲರಿಗೂ ವೀರಾವೇಶವನ್ನು ತುಂಬಿ, ನಾವು ರಾಮನಿಗಾಗಿ ಬಂದಿದ್ದೇವೆ, ನಾವು ಹಿಂದಕ್ಕೆ ಸರಿಬಾರ್ದು, ಯುದ್ಧದಲ್ಲಿ ಗೆಲುವು ಏನಾದರೂ ಆಗಬಹುದು, ಆದರೆ ಪ್ರಾಣ ಇರುವವರೆಗೂ ಹೋರಾಡೋದು ನಮ್ಮ ಗುರಿಯಾಗಬೇಕು ಅಂತ ಹೇಳಿಬಿಟ್ಟು ಎಲ್ಲರಿಗೂ ಧೈರ್ಯವನ್ನು ತುಂಬಿ ಎಲ್ಲರನ್ನು ನಿಲ್ಲಿಸ್ಕೊಂಡಿದ್ದಾನೆ. ಯುದ್ಧಕ್ಕೆ ಎಲ್ಲ ಸಿದ್ಧವಾಗಿ ಕಾಯ್ತಾ ಇದ್ದಾರೆ. ಸಕುಂಭಕರ್ಣ ಸಂಕ್ರುದ್ಧೋ ಗದಾಮುದ್ಯಮ್ಯ ವೀರ್ಯವಾನ್ ಅರ್ಧಯನ್ ಸುಮಹಾಕಾಯಃ ಸಮಂತಾದ್ವ್ಯಾಕ್ಷಿಪದ್ರಿಪೂನ್ ಶತಾನಿ ಸಪ್ತ ಚಾಷ್ಟೌ ಚ ಸಹಸ್ರಾಣಿ ಚ ವಾನರಾಃ ಪ್ರಕೀರ್ಣಾಶ್ಚೇರತೆ ಭೂಮೌ ಕುಂಭಕರ್ಣೇನ ಪೋಥಿತಾಃ ಷೋಡಶಾಷ್ಟೌ ಚ ದಶ ಚ ವಿಂಶತ್ರಿಂಶತ್ ತಥೈವ ಚ ಪರಿಕ್ಷಿಪ್ಯ ಚ ಬಾಹುಭ್ಯಾಂ ಖಾದನ್ ವಿಪರಿಧಾವತಿ ಭಕ್ಷಯನ್ ಭೃಶ ಸಂಕ್ರುದ್ಧೋ ಗರುಡಃ ಪನ್ನಗಾನಿವ ಕೃಚ್ಛ್ರೇಣ ಚ ಸಮಾಶ್ವಸ್ತಾಃ ಸಂಗಮ್ಯ ಚ ತತಸ್ತತಃ. ಕುಂಭಕರ್ಣ ಬಂದ, ಕೋಟೆಯನ್ನ ಒಂದು ಕಾಲ ಆ ಕಡೆಗಿಟ್ಟು ಹಾರ್ಕೊಂಡು ಬಂದಂತೆ. ಆಗ್ಲಿಂದ ಬರೋದಿಲ್ಲ ಅವನು, ಕೋಟೆಯನ್ನ ಮೇಲಿಂದ ಒಂದು ಕಾಲು ತೆಗೆದು ಆ ಕಡೆಗೆ ಇಟ್ಟ, ಮತ್ತು ಇನ್ನೊಂದು ಕಾಲನ್ನು ತೆಗೆದು ಇಟ್ಕೊಂಡ ಅಷ್ಟೇ. ಕೋಟೆಯನ್ನು ದಾಟ್ಕೊಂಡು ಬಂದ ಅಂತ, ಕಾಲದಲ್ಲೇ ದಾಟ್ಕೊಂಡು ಬಂದಿದ್ದಾನೆ ಅವನು. ರಥ ಇತ್ಯಾದಿಗಳೆಲ್ಲ ಏನಿಲ್ಲ ಅವನಿಗೆ, ನಡ್ಕೊಂಡು ಬರ್ತಾ ಇದ್ದಾನಂತೆ. ಆ ಭೀಮಾಕಾರವನ್ನು ನೋಡಿದ್ರು, ಎಷ್ಟೇ ಧೈರ್ಯವನ್ನು ಹೇಳಿ ಅಂಗದ ಇತ್ಯಾದಿಗಳು ಹುರಿದುಂಬಿಸಿದ್ರು ಕೂಡ
ವಾನರರು ಓಡೋಕ್ ಶುರು ಮಾಡಿದ್ರಂತೆ. ಭಯ 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 ಎಲ್ರಿಗೂ ಕೂಡ. ಇದೊಂದಿಗೆ ಯುದ್ಧ ಮಾಡೋಕ್ ಸಾಧ್ಯವ? ಏನ್ ಆಕಾರ ಒಂದು! ಈ ವಾನರರು ಎಷ್ಟು ಮೈ ಮಾಡ್ಕೊಂಡು ಹೋದ್ರು ಕೂಡ ಅವನ ಇಷ್ಟೇ ಎತ್ತರಕ್ಕೆ ಬರ್ತಾರೆ, ಮೇಲಕ್ಕೆ ಏರೋದೇ ಇಲ್ಲ. ಅಷ್ಟು ದೊಡ್ಡ ಆಕಾರ ಒಂದು. ಅವನು ಮುಂದಿರೋಕ್ ಸಾಧ್ಯವಾಗ್ತಾ ಇಲ್ಲ, ಭಯಪಡ್ತಾ ಇದ್ದಾರೆ. ಅವನು ಶತಾನಿ ಸಪ್ತ ಚಾಷ್ಟೌಚ ಸಹಸ್ರಾಣಿ ಚ ವಾನರ ಪ್ರಕೀರ್ಣಾಶೇರತೆ ಭೂಮು ಕುಂಭಕರ್ಣಿನ ಪೋಥಿತ. ಕಾಲಿಟ್ಟ ಅಂತಂದ್ರೆ 800, 700, 1000 ಜನ ವಾನರರು ಅಲ್ಲೇ ಚಟ್ನಿ. ಕಾಲಿಟ್ಟ ಜಾಗದಲ್ಲೇ 10 ಜನರು ಕೂಡ ಹೋಗ್ತಾ ಇದ್ದಾರಂತೆ. ಷೋಡಶ ಅಷ್ಟೌಚದ ಹೆಚ ಹಿಂಶತ್ ತಥೈವ ಚ ಪರಿಕ್ಷಿಪ್ತ ಬಾಹುಭ್ಯಾಂ ಖಾದನ್ ಪರಿವಿಧಾವತಿ. ಅವನು ಹೀಗೆ ಬಾಚ್ಕೊಂಡ ಅಂತಂದ್ರೆ ಒಂದ್ಸರಿ 10, ಒಂದ್ಸರಿ 15, ಒಂದ್ಸರಿ 25 ಬರ್ತಾ ಇದ್ರಂತೆ ವಾನರರು. ಯಾವ್ದ್ರೂ ಹಾಗೆ ಬಾಯಿಗೆ ಹಾಕೊಂಡು ನುಗ್ತಾ ಇದ್ದಂತೆ. ಕಚ ಕಚ ಜಗದು ಇದ್ದಾಗೆ, ಜೀವ ಇದ್ದಾಗೇನೆ ಬಾಯಿ ತೆಗೆದು ಬಾಯಿಗೆ ಹಾಕೊಂಡು ನುಗ್ಗುತ್ತಾ ಇದ್ದಾನಂತೆ. ಇವನೊಂದಿಗೆ ಯುದ್ಧ ಮಾಡೋದುಂಟೆ ಯಾರಾದರೂ? ಸಾಧ್ಯವೇ ಅಂತ ಹೇಳಿಬಿಟ್ಟು ಹೆದರ್ತಾ ಇದ್ದಾರೆ, ಓಡ್ತಾ ಇದ್ದಾರೆ. ಏನ್ ಮಾಡಿದ್ರು ಕೂಡ ಸಾಧ್ಯವಾಗ್ತಾ ಇಲ್ಲ. ಬಾಹುಭ್ಯಾಂ ವಾನರಾನ್ ಸರ್ವಾನ್ ಪ್ರಗೃಹ್ಯ ಸುಮಹಾಬಲಃ ಭಕ್ಷಯಾಮಾಸ ಸಂಕ್ರುದ್ಧೋ ಗರುಡಃ ಪನ್ನಗಾನಿವ ಪ್ರಕ್ಷಿಪ್ತಾಃ ಕುಂಭಕರ್ಣೇನ ವಕ್ತ್ರೇ ಪಾತಲಸನ್ನಿಭೇ ನಾಸಾಪುಟಾಭ್ಯಾಂ ನಿರ್ಜಗ್ಮುಃ ಕರ್ಣಾಭ್ಯಾಂ ಚೈವ ವಾನರಾಃ ಮಾಂಸಶೋಣಿತ ಸಂಕ್ಲೇದಾಂ ಭೂಮಿಂ ಕುರ್ವನ್ ಸ ರಾಕ್ಷಸಃ ಚಚಾರ ಹರಿಸೈನ್ಯೇಷು ಕಾಲಾಗ್ನಿರಿವ ಮೂರ್ಛಿತಃ. ಅವನು ಕೈಯಲ್ಲಿ ಬಾಚ್ಕೊಂಡು ಎಷ್ಟು ಜನ ಸಿಗ್ತಾರೋ ಅಷ್ಟು ಜನ ಬಾಯಿಗೆ ತುರ್ಕೋತಾ ಇದ್ದಾನೆ. ಬಾಯಿಯಲ್ಲಿ ಅಷ್ಟು ಜನ ಒಳಗೋಗುವಷ್ಟು, ಅಷ್ಟು ವಾನರರು ಹೋಗುವಷ್ಟು ಜಾಗ ಇದೆ ಬಾಯಲ್ಲಿ. ಅದೇನಾಗ್ತಾ ಇತ್ತು ಅಂತಂದ್ರೆ, ನಮ್ಮ ಮಹಾಕವಿ ವಾಲ್ಮೀಕಿಗಳು ವರ್ಣಿಸ್ತಾ ಇದ್ದಾರೆ, ಅವನ್ ಬಾಯಿಗೆ ಹೋಗಿರ್ತಕ್ಕಂತಹ ಕಪಿಗಳೆಲ್ಲ ಇದಾರಲ್ಲ, ಅಲ್ಲಿಂದ ಸ್ವಲ್ಪ ಮೂಗು ಎಲ್ಲ ಕಿವಿ ಎಲ್ಲ ಕಡೆಗೂ ಜಾಗ ಇರ್ತಲ್ಲ, ಅಲ್ಲಿಂದ ಹಾರ್ಕೊಂಡು ಹೊರಗೆ ಬರ್ತಾ ಇದ್ರಂತೆ. ಬಾಯಿಗೆ ಹಾಕೊಂಡಿರ್ತಕ್ಕಂತಹ ವಾನರಲ್ಲಿ ಕೆಲವರು ಅಲ್ಲೇ ಸಿತ್ತೋಗ್ತಾ ಇದ್ರು, ಸಾಯ್ತಾ ಇದ್ರು. ಇನ್ನು ಕೆಲವರು ಮೂಗಿನಿಂದ ಕಿವಿಯಿಂದ ತಪ್ಪಿಸ್ಕೊಂಡು ಹೊರಗೆ ಬರ್ತಾ ಇದ್ರಂತೆ. ಹೊರಗೆ ಬಂದು ಹಾರ್ಕೊಂಡು ಮತ್ತೆ ಜೀವ ಉಳಿಸ್ಕೊಳ್ತಾ ಇದ್ರು. ಈ ರೀತಿಯಾಗಿ ಅವನು ಮತ್ತೆ ತಿಂತಾ ಇದ್ದಾನೆ. ಮೈ ಮೇಲೆ ಪ್ರಜ್ಞೆ ಇಲ್ಲ ಅವನಿಗೆ. ಆ ರೀತಿಯಾಗಿ ಎಲ್ಲರನ್ನು ಸಿಕ್ಕವರನ್ನ ತಿಂತ ಆ ರಾಕ್ಷಸ ಮುಂದಕ್ಕೆ ಬರ್ತಾ ಇದ್ದಾನೆ. ವಜ್ರಹಸ್ತೋ ಯಥಾ ಶಕ್ರಃ ಪಾಶಹಸ್ತೈವಾಂತಕಃ ಶೂಲಹಸ್ತೋ ಬಭೋ ಸಂಖ್ಯೆ ಕುಂಭಕರ್ಣೋ ಮಹಾಬಲಃ. ಕುಂಭಕರ್ಣ ಎಷ್ಟು ಇದು ಶಕ್ತಿಶಾಲಿ ಅಂತ ಅವನು. ಗರುಡ ಪನ್ನಗಾನಿವ ಅಂತ ಗರುಡ ಹಾವುಗಳನ್ನು ತಿನ್ನೋ ಹಾಗೆ ತಿಂದು ಬಿಡ್ತಾ ಇದ್ದ ಅಷ್ಟೆಲ್ಲರನ್ನು ಅಂತ ಹೇಳ್ತಾರೆ. ಇಲ್ಲಿ ವಜ್ರಹಸ್ತೋ ಯಥಾ ಶಕ್ರಃ, ಶಕ್ರಾಯುಧವನ್ನ ಆ ಶಕ್ತ್ಯಾಯುಧ ಅದು ಶಕ್ತ್ಯಾಯುಧವನ್ನು ಹಿಡಿದಿರ್ತಕ್ಕಂತಹ ಆ ದೇವೇಂದ್ರನು ಹೇಗೋ ಹಾಗೆ, ಪಾಶವನ್ನು ಹಿಡಿದಿರ್ತಕ್ಕಂತಹ ಯಮ ಹೇಗೋ ಹಾಗೆ ಇವನು ಶೂರಹಸ್ತನಾಗಿ ಯುದ್ಧವನ್ನ ಮಾಡ್ತಾ ಇದ್ದಾನೆ. ಸಿಕ್ಕವರನ್ನ ಕೊಲ್ತಾ ಇದ್ದಾನೆ, ಯಾರನ್ನೂ ಉಳಿಸ್ತಾ ಇಲ್ಲ. ಬದುಕೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಓಡೋಕ್ ಶುರು ಮಾಡಿದ್ರು. ತಮಾಪತಂತಂ ಸಂಪ್ರೇಕ್ಷ್ಯ ಕುಂಭಕರ್ಣಂ ಮಹಾಬಲಂ ಉತ್ಪಪಾತ ತದಾ ವೀರಃ ಸುಗ್ರೀವೋ ವಾನರಾಧಿಪಃ ಪರ್ವತಾಗ್ರಂ ಸಮುಕ್ಷಿಪ್ಯ ಸಮಾವಿಧ್ಯ ಮಹಾಕಪಿಃ ಅಭಿದುದ್ರಾವವೇಗೇನ ಕುಂಭಕರ್ಣಂ ಮಹಾಬಲಂ. ಸ್ವಲ್ಪ ಹೊತ್ತು ಅಂಗದನಿಗೂ ಕುಂಭಕರ್ಣನಿಗೂ ಯುದ್ಧವಾಯಿತು. ಆ ಯುದ್ಧದಲ್ಲಿ ಕುಂಭಕರ್ಣ ಹೊಡೆದಿರ್ತಕ್ಕಂತಹ ಶೂಲದಿಂದ ಅಂಗದನಿಗೆ ಪೆಟ್ಟಾಗಿ ಅವನು ಬಿದ್ದ. ಆ ಕೂಡಲೇ ಪಕ್ಕದಲ್ಲಿದ್ದಂತಹ ಸುಗ್ರೀವ ಅವನಿಗೆ ನೆರವಿಗೆ ಬಂದಿದ್ದಾನೆ. ಸುಗ್ರೀವನಿಗೂ ಮತ್ತೆ ಕುಂಭಕರ್ಣನಿಗೂ ಯುದ್ಧವಾಗ್ತಾ ಇದೆ. ಕುಂಭಕರ್ಣ ಆಕ್ರಮಣ ಮಾಡಿಬಿಟ್ಟು ಹೊಡಿತಾ ಇದ್ದಾನಂತೆ. ಆಗ ಸುಗ್ರೀವ ನೋಡ್ದ, ಅಲ್ಲಿ ಲಂಕಾಪಟ್ಟಣದ ಸಮೀಪದಲ್ಲಿದ್ದಂತಹ ಒಂದು ದೊಡ್ಡ
ಬಂಡೆ ಪರ್ವತ, ಆ ಪರ್ವತವನ್ನು ತಗೊಂಡು ಬಂದು ಇವನ ಮೇಲೆ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಎತ್ಕೊಂಡು ಬಂದು ಕುಂಭಕರ್ಣನ ಮೇಲೆ ಬಿಸಾಗಿದ್ದಂತೆ. ಕುಂಭಕರ್ಣ ತನ್ನ ಕೈಯಿಂದ ಹೀಗೆ ಪಕ್ಕಕ್ಕೆ ಸರಿಸ್ದ ಅದನ್ನ. ಅವನಿಗೇನು ಯಾವ ಬೆಟ್ಟ ಆದ್ರೇನು ಯಾವ ಪರ್ವತ ಆದ್ರೇನು ತನ್ನ ಕೈಗಳಿಂದೇನೆ ಹೀಗೆ ಸರಿಸ್ಬಿಟ್ಟು ಸುಗ್ರೀವನೊಂದಿಗೆ ಯುದ್ಧ ಮಾಡ್ತಾ ಇದ್ದಾನೆ. पातिताश्च त्वया वीराः कृतं कर्म सुदुष्करम् भक्षितानि च सैन्यानि प्राप्तं ते परमं यशः त्यज तद्वानरानीकं प्राकृत्यैः किं करिष्यसि सहस्वैकनिपाता मे पर्वतस्यास्य राक्षसा. ನೀನು ಸಾಮಾನ್ಯ ಜನರೊಂದಿಗೆ ಯುದ್ಧವನ್ನು ಮಾಡ್ತಾ ಇದೆಯಲ್ಲ, ಆ ಕಪಿಗಳನ್ನು ಬಿಡು, ನನ್ನೊಂದಿಗೆ ಹೋರಾಟವನ್ನು ಮಾಡು, ನೋಡುವುದು ನೀಗೇನು ಮಾಡ್ತೀನಿ ಅಂತ ಹೇಳಿ ಆಮೇಲೆ ಆ ಪರ್ವತವನ್ನು ತಗೊಂಡು ಬಂದು ಅವನ ಮೇಲೆ ಅಪ್ಪಳಿಸ್ತಾ ಇದ್ದಾನಂತೆ. ಆ ಅಪ್ಪಳಿಸಿದ್ರೆ ಅದನ್ನ ಪಕ್ಕಕ್ಕೆ ಸರಿಸ್ಬಿಟ್ಟು ಹೇಳ್ತಾ ಇದ್ದಾನೆ ಕುಂಭಕರ್ಣ, ಪ್ರಜಾಪತೆಸ್ತು ಪೌತ್ರಸ್ತ್ವಂ ತಥೈರ್ವಕ್ಷರಜಸ್ಸುತಃ ಶ್ರುತ ಪೌರುಷ ಸಂಪನ್ನಃ ತಸ್ಮಾತ್ ಗರ್ಜಸಿ ವಾನರ. ಆಗ ಕುಂಭಕರ್ಣ ಅವನಿಗೆ ಹೇಳ್ತಾನಂತೆ, ನೀನು ಪರವಾಗಿಲ್ಲಪ್ಪ, ಮಹಾಶಕ್ತಿಶಾಲಿ ಅಂತ ಕಾಣುತ್ತೆ, ನೀನು ಋಕ್ಷರಜಸ್ಸಿನ ಮಗನಲ್ವೇ, ಮಹಾಶಕ್ತಿಶಾಲಿಯೇ ಇರಬೇಕು ಅಂತ. ಏನು ಅಂದರೆ ಋಕ್ಷರಜಸ್ ಅಂತಕ್ಕಂತಹ ಒಬ್ಬ ಬ್ರಹ್ಮ ಆಕಳಿಸಿದಾಗ ಅವನು ಹುಟ್ಟಿದವನಂತೆ. ಅವನಿಗೆ ಒಂದು ಸಂದರ್ಭದಲ್ಲಿ ಸ್ತ್ರೀ ರೂಪ ಉಂಟಾಗ್ಬಿಡ್ತು. ಆ ಸ್ತ್ರೀ ರೂಪ ಉಂಟಾದಾಗ ಋಕ್ಷರಜಸ್ ಅಂತಕ್ಕಂತಹ ಕಪಿ ಅವನು ಪುರುಷನಾಗಿದ್ದವನು ಸ್ತ್ರೀ ರೂಪಕ್ಕೆ ಬಂದಾಗ ಅವನಿಗೆ ದೇವೇಂದ್ರ ಮತ್ತೆ ಸೂರ್ಯ ಇಬ್ಬರು ಕೂಡ ಅವನನ್ನು ಮೋಹಿಸಿಬಿಟ್ರು. ಅದರಿಂದ ವಾಲಿ ಸುಗ್ರೀವರು ಹುಟ್ಟಿದ್ರು. ವಾಲಿ ಸುಗ್ರೀವರು ಹುಟ್ಟಿದ್ರು ಕೂಡ ಇವರು ಋಕ್ಷರಜಸ್ಸಿನ ಮಗನೇ ಅಂತ ಇದಾಗಿರೋದು. ಆದರೆ ಸುಗ್ರೀವ ಸೂರ್ಯನ ಮಗ, ವಾಲಿ ಇಂದ್ರನ ಮಗ, ಅವರಿಬ್ರು ಪ್ರಖ್ಯಾತರಾಗಿದ್ದಾರೆ. ಇವನು ಹಾಸ್ಯ ಮಾಡ್ತೀಯಾನೆ, ನಿಮ್ಮಪ್ಪ ಬಹಳ ಶಕ್ತಿಶಾಲಿ, ಯಾಕೆಂದ್ರೆ ಹೆಣ್ಣು, ನಿಮ್ಮಪ್ಪ ಹೆಣ್ಣು, ನೀನು ಮಹಾಶಕ್ತಿಶಾಲಿನಾ ಅಂತ ಹಾಸ್ಯ ಮಾಡೋಕೆ, ನೀನು ಬ್ರಹ್ಮನ ಪೌತ್ರನಾಗಿದ್ದು ನೀನು ಋಕ್ಷರಜಸ್ಸಿನ ಮಗನಲ್ವೇ, ಮಹಾಶಕ್ತಿಶಾಲಿಪ್ಪ, ನೀನು ನಿನ್ನೊಂದಿಗೆ ಯುದ್ಧ ಮಾಡೋಕ್ಕಾಗುತ್ತೇನಪ್ಪ ಅಂತ ಹಾಸ್ಯ ಮಾಡ್ತಾ ಇದ್ದಾನೆ. ಸಶೈಲ ಶೃಂಗಾಭಿಹತೋ ವಿಸಂಜ್ಞಃ ಪಪಾತ ಭೂಮೌ ಯುಧಿವಾ ನರೇಂದ್ರಃ ತಂ ಪ್ರೇಕ್ಷ್ಯ ಭೂಮೌ ಪತಿತಂ ವಿಸಂಜ್ಞ ನೇದುಃ ಪ್ರಹೃಷ್ಟಾಸ್ತ್ವಥ ಯಾತುಧಾನಾಃ. ಆಮೇಲೆ ಒಂದು ಭಾರಿ ಆಗಿರ್ತಕ್ಕಂತಹ ಶೂಲ, ಆ ಶೂಲದಿಂದ ಸುಗ್ರೀವನನ್ನು ಕೊಂದು ಬಿಡ್ತೀನಿ ಅಂತ ಹೊಡೆದ ಕುಂಭಕರ್ಣ. ಆದರೆ ಬರ್ತಿರ್ತಕ್ಕಂತಹ ಶೂಲವನ್ನ ಆಂಜನೇಯ ನಡುವೆ ಹಿಡಿದುಕೊಂಡಂತೆ, ಹೊಡೆದು ಬಿಸಾಕಿರ್ತಕ್ಕಂತಹ ಶೂಲವನ್ನ ಕೈಯಲ್ಲಿ ಹಿಡ್ಕೊಂಡಂತೆ ಆಂಜನೇಯ. ಹಿಡ್ಕೊಂಡವನು ಶೂಲದಿಂದ ಹೊಡಿತೀಯನೋ ನೋಡು, ಅದಕ್ಕೇನು ಗತಿ ಮಾಡ್ತೀನಿ ಅಂತೇಳಿ ಆ ಶೂಲವನ್ನು ತನ್ನ ಮೊಣಕಾಲಲ್ಲಿ ಕಬ್ಬಿನ ಜಲ್ಲೆಯನ್ನು ಮುರಿಯೋ ಹಾಗೆ ಮುರಿದು ಬಿಸಾಕಿದ್ದಂತೆ. ಅಂತಹ ಭಾರವಾದಂಥದ್ದು, ಅದಕ್ಕೆ ಹೇಳ್ತಾರೆ ಅವರು ಭಾರಸಹಸ್ರ ಅಂತ. ಭಾರಸಹಸ್ರದಿಂದ ಕೂಡಿರ್ತಕ್ಕಂಥದ್ದು, ಅಷ್ಟು ತೂಕದ ಭಾರೀ ತೂಕದ ಶೂಲವನ್ನ ಆಂಜನೇಯ ತನ್ನ ಕೈಯಲ್ಲಿ ಹಿಡ್ಕೊಂಡು ಅದನ್ನು ಮುರಿದಾಕ್ಬಿಟ್ಟ. ಆಮೇಲೆ ಸುಗ್ರೀವನಿಗೂ ಮತ್ತೆ ವಿಭೀಷಣನಿಗೂ ಯುದ್ಧವಾಯಿತು. ಯುದ್ಧದಲ್ಲಿ ಬಹಳ ಪೆಟ್ಟು ತಿಂದ್ಬಿಟ್ಟು ಸುಗ್ರೀವ ಎಚ್ಚರ ತಪ್ಪಿ ಬಿದ್ದ. ತತಸ್ತಮಾದಾಯ ತದಾ ಸಮೇನೆ ಹರೀಂದ್ರಮಿಂದ್ರೋಪಮಮಿಂದ್ರವೀರ್ಯಃ ಅಸ್ಮಿನ್ ಹೃತೆ ಸರ್ವಮಿದಂ ಅಸ್ಮಿನ್ ಹೃತೆ ಸರ್ವಮಿದಂ ಹೃತಂ ಸ್ಯಾತ್ ಸ ರಾಘವಂ ಸೈನ್ಯಮಿತೀಂದ್ರ ಶತ್ರುಃ. ಆಗ ಸುಗ್ರೀವನಿಗೆ ಬಲವಾಗಿ ಪೆಟ್ಟು ಬಿದ್ದು ಸುಗ್ರೀವ ಕೆಳಕ್ಕೆ ಬಿದ್ದ, ಎಚ್ಚರ ತಪ್ಪಿ ಬಿದ್ದಿದ್ದಾನೆ. ಆಗ ಕುಂಭಕರ್ಣ ಯೋಚನೆ ಮಾಡಿದ್ದಂತೆ,
ಕೆಳಗೆ ಬಿದ್ದಿರ್ತಕ್ಕಂತಹ ಈ ಸುಗ್ರೀವ ಇವನು ರಾಮನ ಸಹಾಯಕ್ಕೆ ಬಂದಿರತಕ್ಕಂಥವನು, ಅವರ ಸೇನಾಧಿಪತಿ. ಇವನನ್ನು ನಾನು ತಗೊಂಡು ಹೋಗ್ಬಿಟ್ರೆ, ಪಟ್ಟಣಕ್ಕೆ ತಗೊಂಡು ಹೋಗ್ಬಿಟ್ಟು ಸೆರೆಯಲ್ಲಿ ಹಾಕ್ಬಿಟ್ರೆ ರಾಮಾದಿಗಳು ಏನ್ ಮಾಡ್ತಾರೆ? ಸೇನಾಧಿಪತಿ ಇಲ್ಲದೆ ಇರೋದ್ರಿಂದ ಈ ವಾನರ ಸೈನ್ಯವೆಲ್ಲ ಬೋಡ್ ಹೋಗುತ್ತೆ. ಇನ್ನು ರಾಮ ಲಕ್ಷ್ಮಣ ಪರದೇಶಿಗಳು ಇಬ್ರು ಅವ್ರು ಏನ್ ಮಾಡೋಕ್ಕಾಗತ್ತೆ? ಅವರು ವಾಪಸ್ ಹೋಗ್ತಾರೆ. ನಾನು ಇವನ್ ತಗೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವನನ್ನು ಬಾಚ್ಕೊಂಡು ತನ್ನ ಬಗಲಲ್ಲಿ ಹಾಕೊಂಡ್ಬಿಟ್ಟು ಹೊರಟು ಬಿಟ್ಟ ಕುಂಭಕರ್ಣ. ಮಯಾ ಹತೆ ಸಂಯತಿ ಕುಂಭಕರ್ಣೇ ಮಹಾಬಲೆ ಮುಷ್ಟಿ ವಿಕೀರ್ಣ ದೇಹೇ ವಿಮೋಚಿತೆ ವಾನರ ಪಾರ್ಥಿವೇ ಚ ಭವಂತು ಹೃಷ್ಟಾಃ ಪ್ಲವಗಾಃ ಸಮಸ್ತಾಃ ಅಯಂ ಮುಹೂರ್ತಾತ್ ಸುಗ್ರೀವೋ ಲಬ್ಧ ಸಂಜ್ಞೋ ಮಹಾಹವೇ ಆತ್ಮನೋ ವಾನರಾಣಾಂಚ ಯತ್ಪಥ್ಯಂ ತತ್ಕರಿಷ್ಯತಿ ಮಯಾ ತು ಮೋಕ್ಷಿತಸ್ಯಾಸ್ಯ ಸುಗ್ರೀವಸ್ಯ ಮಹಾತ್ಮನಃ ಅಪ್ರೀತಿಶ್ಚ ಭವೇತ್ ಕಷ್ಟ ಕೀರ್ತಿನಾಶಶ್ಚ ಶಾಶ್ವತಃ. ಕುಂಭಕರ್ಣ ಅವನನ್ನ ಬಗಲಲ್ಲಿ ಇಟ್ಕೊಂಡ್ಬಿಟ್ಟು ವಾಪಸ್ ಹೊರಟ್ಬಿಟ್ಟ ಲಂಕಾಪಟ್ಟಣದ ಕಡೆಗೆ. ಇವನನ್ನು ಲಂಕಾಪಟ್ಟಣದಲ್ಲಿ ಸೆರೆಯಲ್ಲಿ ಇಟ್ಬಿಟ್ರೆ ಇನ್ನು ಯುದ್ಧ ಇಲ್ಲ, ಅಣ್ಣನಿಗೆ ಹೇಳಿದ್ರಾಯ್ತು ಅಂತ ಲಂಕಾಪಟ್ಟಣಕ್ಕೆ ಹೊತ್ಕೊಂಡು ಹೊರಟ್ಬಿಟ್ಟ. ಆಂಜನೇಯ ಅಲ್ಲೇ ಪಕ್ಕದಲ್ಲಿದ್ದ, ನೋಡ್ದ ಅವನು ಇವನನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ, ಈಗ ಏನ್ ಮಾಡ್ಲಿ ಅಂತ. ಆಂಜನೇಯ ಯೋಚನೆ ಮಾಡಿದಂತೆ, ನಾನು ಮನಸ್ಸು ಮಾಡಿದ್ರೆ ಈಗ ಈ ಕುಂಭಕರ್ಣನ ತಲೆಯನ್ನು ಜಜ್ಜಿ ಒಡೆದು ಅವನನ್ನು ಇಲ್ಲೇ ಕೊಂದು ಹಾಕಬಲ್ಲೆ, ಅಷ್ಟು ಶಕ್ತಿ ಇದೆ ನನಗೆ. ಸಾಮಾನ್ಯವಾದಂತಹ ಶಕ್ತಿ ಅಲ್ಲ ನಂದು, ನಾನು ಅವನನ್ನು ಕೊಚ್ಚಿ ಹಾಕಬಲ್ಲೆ, ಕೊಂದು ಹಾಕಬಲ್ಲೆ, ಅದರಲ್ಲಿ ಅನುಮಾನವೇ ಇಲ್ಲ. ಆದರೆ ನಾನೇನಾದರೂ ಕುಂಭಕರ್ಣನನ್ನು ಕೊಂದು ನಮ್ಮ ಯಜಮಾನರನ್ನ, ನಮ್ಮ ಸುಗ್ರೀವ ಮಹಾರಾಜರನ್ನ ಬಿಡಿಸಿದ್ರೆ ಅವರು ಏನು ಅಂದ್ಕೊಳ್ಬಹುದು. ಯುದ್ಧದಲ್ಲಿ ಯಾವಾಗಲೂ ಇದೊಂದು ವಿಚಾರ ಅವರಿಗೆ ಗಾಢವಾಗಿ ಕಾಡುತ್ತೆ. ಯುದ್ಧದಲ್ಲಿ ತಾವು ಯುದ್ಧ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬರು ಬಂದು ಸಹಾಯ ಮಾಡಿದರೆ ಆಗ ಹಾಸ್ಯ ಮಾಡ್ತಾರೆ, ಅವನ ಸಹಾಯದಿಂದ ಗೆದ್ದೆ ಅಷ್ಟೇ, ನೀನು ಮುಂದ್ಬಿಡ್ತಾರೆ. ಆದ್ರಿಂದ ಅವನು ಬರಬಾರ್ದು, ನಾನು ಮಾಡ್ಕೋತೀನಿ, ನನ್ನ ಸಮಸ್ಯೆ ಇದು, ನಾನು ಬಗೆಹರಿಸ್ಕೋತೀನಿ, ನನಗೆ ಶಕ್ತಿ ಇದೆ, ನಾನು ಮಾಡ್ಕೋತೀನಿ ಅಂತಾರೆ. ವೀರರ ಸ್ವಭಾವ ಯಾವಾಗಲೂ ನಾನೇ ಮಾಡ್ತೀನಿ ಅನ್ನೋ ಕಡೆ ಇರುತ್ತೆ, ಇನ್ನೊಬ್ಬರ ಸಹಾಯವನ್ನು ಕೇಳೋದಿಲ್ಲ. ಆಂಜನೇಯ ಯೋಚನೆ ಮಾಡ್ದ, ನಾನೇನಾದರೂ ಈಗ ಈ ರೀತಿ ಮಾಡಿ ಕುಂಭಕರ್ಣನನ್ನು ಕೊಂದು ಸುಗ್ರೀವನನ್ನು ಬಿಡಿಸಿದ್ರೆ ಸುಗ್ರೀವ ಅದಕ್ಕೆ ಸಂತೋಷ ಪಡ್ತಾನೋ ದುಃಖ ಪಡ್ತಾನೋ ಸಿಟ್ಟು ಮಾಡ್ಕೋತಾನೋ ಗೊತ್ತಿಲ್ಲ. ಮಹಾಭಾರತದಲ್ಲೂ ಕೂಡ ಯುದ್ಧದಲ್ಲಿ ತುಂಬಾ ಕಡೆಯಲ್ಲಿ ಬರುತ್ತೆ. ಅವನು ಅಭಿಮನ್ಯು ಯುದ್ಧ ಮಾಡಬೇಕಾದ್ರೆ ಎದುರುಗಡೆ ದುಶ್ಯಾಸನ ಸಿಗ್ತಾನೆ. ದುಶ್ಯಾಸನನ್ನ ಇನ್ನೇನು ಬಾಣ ಹೊಡೆದು ಸಾಯಿಸ್ಬಿಡ್ಬೇಕು ಹಾಗಾಗುತ್ತೆ. ಆಗ ಯೋಚನೆ ಮಾಡ್ತಾನೆ ಅವನು, ಅಲ್ಲ ನಮ್ಮ ದೊಡ್ಡಪ್ಪ ಹೇಳಿದಾನೆ ನಾನು ಕೊಲ್ತೀನಿ ಅಂತ ಭೀಮಸೇನ, ನಾನು ಈಗ ಇವನನ್ನು ಕೊಂದ್ಬಿಟ್ರೆ ದೊಡ್ಡಪ್ಪ ಮನೆಗೆ ಹೋದ್ಮೇಲೆ ನನ್ನ ಇದನ್ನ ಯಾಕೋ ಮುಟ್ಟಿದೆ ನೀನು ಅಂತ ಕೇಳಿದ್ರೆ ಸಿಟ್ಟಾದ್ರೆ ಅಂತ. ಹಾಗೆ ಯುದ್ಧದಲ್ಲಿ ಅದೊಂದು ನಿಯಮ, ಅವರವರಿಗೆ ಬಿಟ್ಟಿದ್ದು ಅದು ಅಂತ. ಇವನು ಹೇಳ್ತೀಯಾನೆ, ಅಯಂ ಮುಹೂರ್ತ ಸುಗ್ರೀವೋ ಲಬ್ಧೋ ಮಹಾವೇ ಆತ್ಮನೋ ವಾರಣಾಂಚ ಯತ್ಪಥ್ಯಂ ತತ್ಕರಿಷ್ಯತಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸುಗ್ರೀವನಿಗೆ ಎಚ್ಚರಿಕೆ ಆಗುತ್ತೆ. ಹೇಳ್ತಾನೆ, ಎದ್ದ ಮೇಲೆ ಏನ್ ಮಾಡ್ಬೇಕೋ ಅದನ್ನ ಮಾಡ್ತಾನೆ ಅವನು. ಈಗ ಮೂರ್ಛೆ ಬಿದ್ದಿದ್ದಾನೆ, ಅವನು ತಗೊಂಡು ಹೋಗ್ತಾ ಇದ್ದಾನೆ. ಹಾಗೆ ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಹೊತ್ತಿಗೆ ಎಚ್ಚರವಾಗುತ್ತೆ. ಎಚ್ಚರ ಆದ್ಮೇಲೆ ಏನ್ ಬೇಕೋ ಅವ್ನು ಮಾಡ್ಕೋತಾನೆ ನಮ್ಮ ಮಹಾರಾಜ. ನಾನೇನಾದ್ರೂ ಅವನನ್ನು ಬಿಡಿಸಿದ್ರೆ ಮಯಾ ತುಮೋಚಿತಸ್ಯಾಸ್ಯ ಸುಗ್ರೀವಸ್ಯ ಮಹಾತ್ಮನಃ ಅಪ್ರೀತಿಶ್ಚ ಭವೇತ್ ಕಷ್ಟ, ಬೇಜಾರಾಗಬಹುದು ಅವನಿಗೆ. ನೀನ್ ಯಾಕೆ ಬಿಡಿಸ್ತೆ ಅಂತ ಹೇಳ್ಬಹುದು, ಆದ್ರಿಂದ ಹಾಗೆ ಮಾಡೋದು ಬೇಡ ಅಂತ ಆಂಜನೇಯ ನೋಡ ಅಂತ ಸುಮ್ಮನಾದ. ಇವನು ಪಟ್ಟಣದ ಆ ಕಡೆಗೆ ಒಂದು ಕಾಲು ಹಾಕಿ ಕಾಲು ಎತ್ತಿ ಆ ಕಡೆಗೆ ಹಾಕಿ ಹೊರಟೇ ಹೋಗ್ಬಿಟ್ಟ. ಯುದ್ಧ ಭೂಮಿಯಿಂದ ಲಂಕಾಪಟ್ಟಣದ ರಾಜಮಾರ್ಗಕ್ಕೆ ಹೋಗ್ಬಿಟ್ಟ. ಅಲ್ಲಿ ಹೋಗಿದ್ದಾನೆ. ಅಲ್ಲಿ ಸಕುಂಭಕರ್ಣೋಥ ವಿವೇಶ ಲಂಕಾ ಸ್ಫುರಂತಮಾದಾಯ ಮಹಾಕಪಿಂತಂ ವಿಮಾನಚರ್ಯಾಗೃಹ ಗೋಪುರಸ್ಥೈಃ ಪುಷ್ಪಾಗ್ರ್ಯವರ್ಷೈಃ ಅವಕೀರ್ಯಮಾಣಃ
सिच्यमानः शनैः शनैः राजमार्गस्य शीतत्वात् संज्ञामाप महाबलः ಲಂಕಾಪಟ್ಟಣದ ಹೊಳಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಕುಂಭಕರ್ಣ. ಲಂಕಾಪಟ್ಟಣದ ರಾಜಮಾರ್ಗದಲ್ಲಿ ಎರಡು ಕಡೆಯಲ್ಲೂ ಕೂಡ ವಿಮಾನಗಳು, ವಿಮಾನ ಅಂದರೆ 7 ಅಂತಸ್ತಿನ ಭವನಗಳು, 7 ಅಂತಸ್ತಿನ ಭವನಗಳಿಗೆ ವಿಮಾನ ಅಂತ ಹೇಳ್ತಾರಂತೆ. ಆ ಭವನಗಳ ಮೇಲೆ ಎಲ್ಲ ನಿಂತ್ಕೊಂಡಿದ್ದಾರೆ ಪಟ್ಟಣದ ಜನರೆಲ್ಲ. ಅಲ್ಲಿಂದಲೇ ಯುದ್ಧವನ್ನು ನೋಡ್ತಾ ಇದ್ದಾರೆ. ಕುಂಭಕರ್ಣ ಗೆದ್ದು ಬಿಟ್ಟು ಅವನನ್ನ ಸೆರೆ ಹಿಡ್ಕೊಂಡು ಬಂದಿದ್ದಾನೆ ಸುಗ್ರೀವನನ್ನ. ಅದನ್ನು ನೋಡಿದ್ರು ಬಹಳ ಖುಷಿ ಆಗ್ಬಿಡ್ತು. ಅವರೆಲ್ಲರೂ ಕೂಡ ಪನ್ನೀರನ್ನ ಅಲ್ಲಿಂದಲೇ ಕುಂಭಕರ್ಣನಿಗೆ ಚಿಮುಕಿಸ್ತಾ ಇದ್ದಾರಂತೆ. ಹೂವುಗಳಿಂದ ಅವನಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರಂತೆ, ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರಂತೆ. ಈ ಪುಷ್ಪವೃಷ್ಟಿಯಿಂದ ಏನಾಯಿತು ಅಂತಂದ್ರೆ ಸುಗ್ರೀವನ ಮೇಲೆ ತಣ್ಣಗಿನ ನೀರು ಬಿತ್ತು, ಅವನಿಗೆ ಎಚ್ಚರಿಕೆ ಆಯಿತು. ततः कराग्रैः सहसा समेत्य राजा हरिणामरेन्द्रशत्रुम् खरैश्च कर्णौ दशनैश्च नासां ददंश पार्श्वेषु च कुम्भकर्णम् स भूतले भीमबलाभिपिष्टः सुरारिभिस्तैरभिहन्यमानः जगामखं वेगवदभ्युपेत्य पुनश्च रामेण समाजगाम कर्णनासाविहीनस्तु कुम्भकर्णो महाबलः रराज शोणितैः सिक्तो गिरिः प्रस्रवणैरिव. ಯಾವಾಗ ಸುಗ್ರೀವನಿಗೆ ಎಚ್ಚರಿಕೆ ಆಯಿತೋ ಆಗ ಸುತ್ತಲೂ ನೋಡ್ದ ಸುಗ್ರೀವ ತಾನು ಎಲ್ಲಿದ್ದೀನಿ ಅಂತ. ಭದ್ರವಾಗಿರ್ತಕ್ಕಂತಹ ಬಾಹುಗಳ ನಡುವೆ ಸಿಗಾಕೊಂಡ್ಬಿಟ್ಟಿದ್ದಾನೆ. ಕಂಕ್ಳಲ್ಲಿ ಅವನನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ನಾನು ಸೆರೆ ಸಿಕ್ಕಿದ್ದೀನಿ, ಕುಂಭಕರ್ಣ ನನ್ನನ್ನು ಹೊತ್ಕೊಂಡು ಬರ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಗೊತ್ತಾದ ತಕ್ಷಣ ಏನು ಮಾಡ್ದ, ಕಪಿ ಅಲ್ವಾ ಅವನು, ಅವನಿಗೆ ಬಾಯು ಚೂಪು ಉಗುರು ಚೂಪು ಬಲವಾಗಿ ಬಕಟಿದ್ನಂತೆ. ಒಂದ್ಸರಿ ರಕ್ತ ಬರೋ ಹಾಗೇನೆ ಮೈಯನ್ನು ಬಕಟ್ಬಿಟ್ಟು ಮೇಲಕ್ಕೆ ಹಾರದವನು ಮುಖದ ಮೇಲೆ ಕೂತ್ಕೊಂಡ, ಕುತ್ತಿಗೆ ಮೇಲೆ ಭುಜದ ಮೇಲೆ ಕೂತ್ಕೊಂಡ. ಅವನು ಮೂಗನ್ನು ಕಚ್ಚಿಬಿಟ್ನಂತೆ, ಮೂಗು ತುಂಡಾಗೋ ಹಾಗೆ. ಆಮೇಲೆ ಕಿವಿ ಕಚ್ಚಿದ, ಕಿವಿಯು ತುಂಡಾಗೋ ಹಾಗೆ ಮಾಡ್ದ. ಹಾಗೆ ಪರ್ಚ್ತಾ ಇದ್ದಾನೆ ಮೈಯನ್ನೆಲ್ಲ. ಆಗ ಕುಂಭಕರ್ಣನಿಗೆ ಆಶ್ಚರ್ಯವಾಯಿತು. ಓ ಎದ್ಬಿಟ್ಟ ಇವನು ಅಂತ ಹೇಳಿ ಅವನನ್ನು ಕೊಡಗಿದ್ನಂತೆ ನೆಲಕ್ಕೆ. ಮೈ ಮೇಲೆ ಹುಳು ಕೂತ್ರೆ ನಾವು ಹೀಗಂತೀವಲ್ಲ, ಹಾಗೆ ಕೊಡಗಿದ್ನಂತೆ ಕೆಳಕ್ಕೆ. ಹಾಗೆ ಕಡಗಿದ ತಕ್ಷಣವೇ ಕೆಳಕ್ಕೆ ಬಿದ್ದವನನ್ನ ಬೇರೆ ರಾಕ್ಷಸರು ಒಟ್ಟಿಸ್ಕೊಂಡ್ಬಂದ್ರು. ಛಂಗನ ನೆಗೆದ, ರಾಮನ ಹತ್ರಕ್ಕೆ ಹೋಗಿ ಸೇರ್ಕೊಂಡ ಸುಗ್ರೀವ. ಮೂಗು ಹೋಯ್ತು, ರಕ್ತ ಬರ್ತಾ ಇದೆ, ಕಿವಿ ಹೋಯ್ತು, ರಕ್ತ ಬರ್ತಾ ಇದೆ. ಅರಮನೆ ಬಾಗಿಲಲ್ಲಿ ನಿಂತ್ಕೊಂಡಿದ್ದಾನೆ. ಹತ್ರಕ್ಕೆ ಹೋಗ್ಬೇಕು, ಅಲ್ಲಿ ಆರತಿ ಎತ್ತೋಗಿ ಬಂದು ನಿಂತ್ಕೊಂಡಿದ್ದಾರಂತೆ ಎಲ್ರು. ಈ ಪ್ರಕರಣವನ್ನ 60 ವರ್ಷದ ಹಿಂದೆ ಇದೇ ರಾಮ ಮಂದಿರದ ಜಾಗದಲ್ಲಿ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂತಹ ಮಾರ್ಕಂಡೇಯ ಅವಧಾನಿಗಳು ಹೇಳ್ತಾ ಇದ್ರು. ತಿರುಮಲ ಅವಧಾನಿಗಳು ಭಾಷಣ ಮಾಡ್ತಾ ಇದ್ರು, ಮಾರ್ಕಂಡೇಯ ಅವಧಾನಿಗಳು ವ್ಯಾಖ್ಯಾನ ಮಾಡ್ತಾ ಇದ್ರು. ಇಲ್ಲಿ ಕೇಳಿದ್ದೀನಿ, ಈ ಭಾಗವನ್ನು ಕೇಳಿದ್ದೆ. ಆಗ ಮಳೆಗಾಲದ ಸಮಯ, ಇಲ್ಲಿ ಪೂರ್ಣ ರಾಮಾಯಣವನ್ನು ಅವ್ರು ಹೇಳ್ತಾ ಇದ್ರು. ನಾವು ಮಿಡ್ಲ್ ಸ್ಕೂಲ್ ಓದ್ತಾ ಇದ್ವಿ, ಇಲ್ಲೇ ಉಳಿಬೇಕಾಗಿತ್ತು. ಓದೋಕೆ ಬಂದವರಿಗೆ ಉಕ್ಕಡ ಇರಲಿಲ್ಲ, ಅದರಿಂದ 1-4 ದಿನ ಇಲ್ಲೇ ಉಳಿಬೇಕಾಗಿತ್ತು. ಆ ಸಮಯದಲ್ಲೇ ಇದೇ ಪ್ರಕರಣ ಆಗಿತ್ತು. ಆಗ ನಮ್ಮ ಬಾಧ್ಯಾರ್ ತಮಾಷೆಗೆ ಹೇಳಿದ್ರು, ಕುಂಭಕರ್ಣ ಬಂದು ನಿಂತ್ಕೊಂಡಿದ್ದಾನೆ ಅರಮನೆಯಲ್ಲಿ, ಕುಂಭಕರ್ಣ ಗೆದ್ದು ಬಂದಿದ್ದಾನೆ ಅಂತ ಹೇಳಿಬಿಟ್ಟು ಆರತಿ ಎತ್ತೋಕೆ ಅಂತ ಬರ್ತಾ ಇದ್ರು ಬೇರೆಯವರೆಲ್ಲ. ಆಗ ಅಲ್ಲಿಗೆ ಶೂರ್ಪಣಿಕೆಯು ಬಂದ್ಲು. ಶೂರ್ಪಣಿಕೆ ಪರಿವಾರದವರೆಲ್ಲ ಶೂರ್ಪಣಿಕೆಗೆ ಕಿವಿ ಮೂಗು ಎರಡೂ ಇಲ್ವಲ್ಲ, ಅದಕ್ಕೋಸ್ಕರ ಅವ್ರು ಸುತ್ತಲೂ ಇರೋರಿಗೆಲ್ಲ ಅದೇ ನಿಮ್ಮಂತೆ. ಯಾಕೆಂದ್ರೆ ಅವಳಿಗೆ ಬೇಜಾರಾಗಬಾರ್ದು ಅಂತ ರಾವಣ ಏನ್ ಮಾಡಿದ್ದ, ಕಿವಿ ಮೂಗು ಇರೋರು ನಮ್ಮ ತಂಗಿ ಜೊತೆಲಿ ಇದ್ರೆ ಬೇಜಾರಾಗ್ತದೆ ಅವಳಿಗೆ, ಕಿವಿ ಮೂಗು ಇಲ್ಲದೆ ಇರೋರನ್ನೇ ಬಿಡಬೇಕು ಅಂತ ಪರಿವಾರಕ್ಕೆಲ್ಲ ಅಂಥವ್ರನ್ನೇ ಇರಿಸಿದ್ನಂತೆ. ಅವರೇ ಎಲ್ಲರೂ ಬಂದಿದ್ದಾರೆ. ಅವಳು ಈಗ ಬಂದ್ಲು, ಶೂರ್ಪಣಿಕೆ ಬಂದ್ಲು, ಕುಂಭಕರ್ಣನ್ ನೋಡಿದ್ಲು. ನೋಡಿದ ತಕ್ಷಣ ಅವನಿಗೂ ಕಿವಿ ಮೂಗು ಎರಡೂ ಇಲ್ಲ, ಪರ್ಸ್ಬಿಟ್ಟಿದ್ದಾನೆ. ಅಣ್ಣಯ್ಯ ನಾನು ನೀನು ಜೋಡಿ ಅಂತ ಹೇಳಿ ಆರತಿ ಎತ್ತಿದ್ಲು ಅಂತ ತಮಾಷೆ ಮಾಡಿದ್ರು. ಅವಳು ಆರತಿ ಎತ್ತಕ್ಕೆ ಬಂದ್ಲು, ಶೂರ್ಪಣಿಕೆ ಆರತಿ ಎತ್ತಿದ್ಲು, ಅಣ್ಣಯ್ಯ ನಾನು ನೀನು ಜೋಡಿ ಅಂತ ಹೇಳಿದ್ಲು ಅಂತ. ಆಮೇಲೆ
ಆ ತಕ್ಷಣವೇ ಅವನಿಗೆ ಸಿಟ್ಟು ಬಂತು. ಸಿಟ್ಟಿನಿಂದ ತಿರುಗಿದ, ಯುದ್ಧ ಭೂಮಿಗೆ ಮತ್ತೆ ಹೊರಟ. ಶೋಣಿತಾರ್ದ್ರೋ ಮಹಾಕಾಯೋ ರಾಕ್ಷಸೋ ಭೀಮ ವಿಕ್ರಮಃ ಯುದ್ಧಾಯಾಭಿಮುಖೋ ಭೂಯೋ ಮನಶ್ಚಕ್ರೆ ಮಹಾಬಲಃ ಅಮರ್ಷಾಚೋಣಿತೋದ್ಗಾರೇಷು ಶುಭೇ ರಾವಣಾನುಜಃ ನೀಲಾಂಜನಚಯ ಪ್ರಖ್ಯಃ ಸಸಂಧ್ಯ ಇವ ತೋಯದಃ. ಮೈಯ ರಕ್ತ ಹರಿತಾ ಇದೆ, ಕಿವಿಯಿಂದ ಮೂಗಿಂದ ರಕ್ತಧಾರೆಯಾಗಿ ಬರ್ತಾ ಇದೆ. ಯುದ್ಧಾಮುಖವಾಗಿ ಹೊರಟಿದ್ದಾನೆ. ಮತ್ತೆ ಯುದ್ಧವನ್ನು ಮಾಡ್ತೇನೆ, ಯಾರನ್ನು ಉಳಿಸೋದಿಲ್ಲ ಅಂತ ಲಂಕೆಯ ಆ ಇದನ್ನು ಹಾರಿಕೊಂಡು ಕುಂಭಕರ್ಣ ಬಂದಿದ್ದಾನೆ. ಸಿಟ್ಟು ಬಂದ್ಬಿಟ್ಟಿದಂತೆ ಅವನಿಗೆ. ಅಮರ್ಷಿ ಅಂತ ಹೇಳ್ತಾನೆ. ಅಮರ್ಷ ಬಹಳ ಸಿಟ್ಟಾಗಿದೆ. ಅವನು ರುಧಿರೋದ್ಗಾರಿ, ಮೈಯೆಲ್ಲ ರಕ್ತ ಸುರಿತಾ ಇದ್ದಂತೆ. ಅಂತ ಅವನು ನೀಲಾಂಜನತೆಯ ಪ್ರಖ್ಯ ಅಂತ ಭಾರಿ ಪರ್ವತಾಕಾರವಾಗಿರ್ತಕ್ಕಂಥವನು ಆ ಕುಂಭಕರ್ಣ ನೇರವಾಗಿ ಯುದ್ಧ ಭೂಮಿಗೆ ಬಂದು ಯುದ್ಧವನ್ನು ಪ್ರಾರಂಭ ಮಾಡ್ದ. ಮೇದೋವಸಾ ಶೋಣಿತ ದಿಗ್ಧಗಾತ್ರಃ ಕರ್ಣವಸಕ್ತಗ್ರಥಿತಾಂತ್ರಮಾಲಃ ವವರ್ಷಶೂಲಾನಿ ಸುತೀಕ್ಷ್ಣದಂಷ್ಟ್ರಃ ಕಾಲೋ ಯುಗಾಂತರಾಗ್ನಿರಿವ ಪ್ರವೃದ್ಧಃ ತಸ್ಮಿನ್ ಕಾಲೇ ಸುಮಿತ್ರಾಯಾಃ ಪುತ್ರಃ ಪರಬಲಾರ್ದನಃ ಚಕಾರ ಲಕ್ಷ್ಮಣಃ ಕ್ರುದ್ಧೋ ಯುದ್ಧಂ ಪರಪುರಂ ಜಯಃ ಸ ಕುಂಭಕರ್ಣಸ್ಯ ಶರಾನ್ ಶರೀರೆ ಸಪ್ತವೀರ್ಯವಾನ್ ನಿಜಖಾನಾದದೇ ಬಾಣಾನ್ ವಿಸಸರ್ಜ ಚ ಲಕ್ಷ್ಮಣಃ. ಕುಂಭಕರ್ಣನಿಗೆ ಎಷ್ಟು ಸಿಟ್ಟು ಬಂದಿದೆ ಅಂತಂದ್ರೆ ಅವನಿಗೆ ತಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ವಂತೆ. ಸಿಕ್ಕವರನ್ನ ನುಂಗಕ್ಕೆ ಬರ್ತಾ ಇದ್ದಾನೆ. ಸಿಕ್ಕಿದವರನ್ನು ಕೊಚ್ಚಿ ಹಾಕ್ತಾ ಇದ್ದಾನೆ. ಅವನ ಭಯಕ್ಕೆ ಎಲ್ಲ ಓಡ್ತಾ ಇದ್ದಾರೆ. ಆಗ ಲಕ್ಷ್ಮಣ ಅವನನ್ನು ಎದುರಿಸ್ಬಿಟ್ಟು ನಿಂತಿದ್ದಾನೆ. ಲಕ್ಷ್ಮಣನನ್ನು ನೋಡಿದ ತಕ್ಷಣನೇ ನೀನು ಯಾರು ಅಂತ ಕೇಳ್ದ. ನಾನು ಲಕ್ಷ್ಮಣ ರಾಮಾನುಜ ಅಂತ ಹೇಳೋಣ. ಓ ನೀನೇನ ಲಕ್ಷ್ಮಣ ಅಂತಂದ್ರೆ ಯುದ್ಧ ಮಾಡೋಕೇನೋ ಬಂದಿದೀಯಾ, ಆದ್ರೆ ಹುಡುಗ ನೀನು, ಆದ್ರಿಂದ ನೀನ್ ಬೇಡ, ನಿಮ್ಮ ಅಣ್ಣನ ಕರಿ ಎಂದಂತೆ. ನೋಡಿ, ಇದೊಂದು ಚಮತ್ಕಾರದ ಮಾತು. ಹುಡುಗ ಏನು ಇದೇನು, ರಾಮನಿಗೂ ಲಕ್ಷ್ಮಣನಿಗೂ ಹೆಚ್ಚು ಅಂತರವೇನೂ ಇಲ್ಲ. ರಾಮ ನಾಯಕನಾಗಿದ್ದಾನೆ, ಅವನಿಗೆ ತಮ್ಮ ಅಷ್ಟೇ ಇವನು. ಆದ್ರೆ ಬಲದಲ್ಲೇನೂ ಕಡಿಮೆಯವನಲ್ಲ ಅವನು, ಆಕಾರದಲ್ಲೂ ಕಡಿಮೆಯವನಲ್ಲ. ಆದರೆ ನಮ್ಮ ಕಾವ್ಯದ ಕವಿಗಳು ಹೇಳಿಸೋ ಮಾತು ಮಾತ್ರ ಹೇಗೆ ಅಂತಂದ್ರೆ ಮುಖ್ಯವಾಗಿ ರಾಮನೊಂದಿಗೆ ಯುದ್ಧ ಮಾಡಬೇಕು ಅಂತ ಆಸೆ ಅವನಿಗೆ. ಅದಕ್ಕೋಸ್ಕರ ನೀನು ಬಾಲಕ, ನೀನು ಯುದ್ಧ ಬೇಡ, ನಿನ್ನೊಂದಿಗೆ ಯುದ್ಧ ಬೇಡ, ಅವನ್ ಕರಿ ಅಂತಂದ ಅಂತ. ನೂರ 118 ಅತಿಕ್ರಮ್ಯ ಚ ಸೌಮಿತ್ರಿಂ ಕುಂಭಕರ್ಣೋ ಮಹಾಬಲಃ ರಾಮಮೇವಾಭಿದುದ್ರಾವ ಧಾರಯನ್ನಿವ ಮೇದಿನೀಮ ಅಥ ದಾಶರಥೀ ರಾಮೋ ರೌದ್ರಮಸ್ತ್ರಂ ಪ್ರಯೋಜಯನ್ ಕುಂಭಕರ್ಣಸ್ಯ ಹೃದಯೇ ಸಸೇಜ ನಿಶಿತಾನ್ ಶರಾನ್. ಈಗ ನೇರವಾಗಿ ರಾಮನಿಗೂ ಕುಂಭಕರ್ಣನಿಗೂ ಯುದ್ಧ ಪ್ರಾರಂಭ ಆಗ್ತಾ ಇದೆ. ರಾಮ ಅವನಿಗೆ ರೌದ್ರಾಸ್ತ್ರವನ್ನ ಪ್ರಯೋಗ ಮಾಡಿಬಿಟ್ಟು ಕುಂಭಕರ್ಣನನ್ನು ವಧೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಬರ್ತಾ ಇದ್ದಾನಂತೆ. ಅವನ ಮೈ ಮೇಲೆ 100 ಬಾಣಗಳನ್ನ ಚೆಲ್ತಾ ಇದ್ದಾನೆ ರಾಮ. ಎಲ್ಲ ಅವನ ಮೈ ಮೇಲೆ ನಾಟ್ಕೊಂಡು ಹೋಗ್ತಾ ಇದೆ. ಅವನಿಗೆ ಮೈ ಮೇಲಿನ ಪ್ರಜ್ಞೆಯೇ ಇಲ್ಲವಂತೆ. ಅವನು ಸಿಕ್ಕವರನ್ನ ಮತ್ತೆ ನುಂಗುತ್ತಾ ಇದ್ದಾನೆ. ಸದದರ್ಶ ಮಹಾತ್ಮಾನಂ ಕಿರೀಟಿನಮರಿಂದಮಂ ಶೋಣಿತಾಪ್ಲುತ ಸರ್ವಾಂಗಂ ಕುಂಭಕರ್ಣಸ್ಯ
ಕುಂಭಕರ್ಣಂ ಮಹಾಬಲಂ ತಂ ದೃಷ್ಟ್ವಾ ರಾಕ್ಷಸಶ್ರೇಷ್ಠಂ ಪ್ರದೀಪ್ತಾನಲವರ್ಚಸಾ ವಿಸ್ಫಾರಯಾಮಾಸ ತದಾ ಕಾರ್ಮುಕಂ ಪುರುಷರ್ಷಭಃ. ರಾಮನನ್ನ ಸಮೀಪದಿಂದ ನೋಡ್ತಾ ಇದ್ದಾನೆ. ಅವನು ಸದೃಶ ಮಹಾತ್ಮಾನಂ ಕಿರೀಟನಂ ಅರಿಂದಮಂ ಶೋಣಿತಾಪ್ಲುತ ಸರ್ವಾಂಗಂ ಕುಂಭಕರ್ಣಂ ಮಹಾಬಲಂ ಅಂತ. ರಾಮ ಕುಂಭಕರ್ಣನ ನೋಡ್ದ, ಮೈಯೆಲ್ಲ ರಕ್ತವಾಗಿದೆಯಂತೆ. ಹಾಗೆ ರಕ್ತ ಸುರಿತಾ ಇರ್ತಕ್ಕಂತಹ ಆ ಕುಂಭಕರ್ಣನನ್ನ ರಾಮ ನೋಡ್ದ. ನೋಡಿ ತನ್ನ ಬಿಲ್ಲನ್ನ ಮತ್ತೆ ಸಿದ್ಧ ಮಾಡ್ಕೋತಾ ಇದ್ದಾನೆ. ವಿಭೀಷಣಂ ಪುರೋ ದೃಷ್ಟ್ವಾ ಕುಂಭಕರ್ಣೋ ಬ್ರವೀದಿದಂ ಪ್ರಹರಸ್ಯ ರಣೇ ಶೀಘ್ರಂ ಕ್ಷತ್ರಧರ್ಮೇ ಸ್ಥಿರೋ ಭವ ಭ್ರಾತೃಸ್ನೇಹಂ ಪರಿತ್ಯಜ್ಯ ರಾಘವಸ್ಯ ಪ್ರಿಯಂ ಕುರು ಅಸ್ಮಾತ್ ಕಾರ್ಯಂ ಕೃತಂ ವತ್ಸ ಯಸ್ತ್ವಂ ರಾಮಮುಪಾಗತಃ ತ್ವಮೇಕೋ ರಕ್ಷಸಾಂ ಲೋಕೆ ಸತ್ಯಧರ್ಮಾಭಿರಕ್ಷಿತಾ ನಾಸ್ತಿ ಧರ್ಮಾಭಿರಕ್ತಾನಾಂ ವ್ಯಸನಂ ತು ಕದಾಚನ ಸಂತಾನಾರ್ಥಂ ತ್ವಮೇವೈಕಂ ಕುಲಸ್ಯಾಸ್ಯ ಭವಿಷ್ಯಸಿ ರಾಘವಸ್ಯ ಪ್ರಸಾದಾತ್ ತ್ವಂ ರಕ್ಷಸಾಂ ರಾಜ್ಯಮಾಪ್ಸ್ಯಸಿ. ರಾಮರಾವಣರ ಯುದ್ಧದ ನಡುವೆ ವಿಭೀಷಣ ಅಲ್ಲಿಗೆ ಬಂದ. ವಿಭೀಷಣನನ್ನು ನೋಡಿದ ತಕ್ಷಣ ಕುಂಭಕರ್ಣ, ಓ ಬಂದ್ಯಾ ಅಂತ ಮಾತಾಡ್ತಾ ಇದ್ದಾನೆ. ಅಂತೂ ರಾಮನ ಕಡೆ ಸೇರಿಕೊಂಡು ನಮ್ಮನ್ನ ಕೊಲಿಸೋದಕ್ಕೋಸ್ಕರವಾಗಿ ಬಂದು ನಿಂತ್ಕೊಂಡಿದೀಯಾ? ವತ್ಸ, ತಮ್ಮ, ನೀನು ಯೋಗ್ಯವಾದ ನಡೆಯನ್ನೇ ಮಾಡಿದ್ದೀಯಾ. ನೀನು ತಪ್ಪು ಮಾಡಿದೆ ಅಂತ ನಾನು ಹೇಳ್ತಾ ಇಲ್ಲ, ನೀನು ಸರಿಯಾಗೇ ಮಾಡಿದೀಯಾ ಅಂತ ಹೇಳ್ತೀಯಾನೆ. ನೋಡಿ, ಯುದ್ಧದಲ್ಲಿ ನಾನು ನಿಂತಿದ್ದೇನೆ, ಅಭಿಮುಖನಾಗಿ ಯಾರು ನಿಂತರೂ ಕೂಡ ಅವರನ್ನು ಉಳಿಸಬಾರ್ದು. ಯುದ್ಧದ ಧರ್ಮ ಅದು. ನೀನು ಕ್ಷತ್ರ ಧರ್ಮವನ್ನು ಅನುಸರಣೆ ಮಾಡಿಬಿಟ್ಟು ನೀನು ನನ್ನನ್ನು ಹೊಡಿಬಹುದು. ನೀನು ರಾಮನ ಕಡೆ ಸೇರ್ಕೊಂಡಿರೋದು ಯುಕ್ತಿವೇ ಆಗಿದೆ, ಅದರಲ್ಲಿ ಅನುಮಾನವೇ ಇಲ್ಲ. ಅಸ್ಮತ್ ಕಾರ್ಯಂಕೃತಂ ವತ್ಸ ಅಂತ ನಾವು ಮಾಡಬೇಕಾದಂತಹ ಕಾರ್ಯವನ್ನ ನೀನು ಮಾಡಿದೀಯಾ. ತುಂಬ ಒಳ್ಳೆ ಕೆಲಸವನ್ನು ಮಾಡಿದೀಯಾ. ರಾಮನ್ ಸೇರ್ಕೊಂಡಿದ್ದೀಯಾ. ನೀನು ಒಬ್ಬನಾದರೂ ಕೂಡ ಧರ್ಮವನ್ನು ಉಳಿಸೋದಕ್ಕೆ ರಾಕ್ಷಸರಲ್ಲಿ ಒಬ್ಬನಾದರೂ ಇದ್ದಾನೆ ಅಂತಕ್ಕಂತಹ ಒಂದು ಇದನ್ನ ಲೋಕಕ್ಕೆ ತಿಳಿಸಿದ್ಯಲ್ಲಪ್ಪ. ರಾಕ್ಷಸರಲ್ಲೂ ಧರ್ಮ ಉಂಟು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀಯಾ. ಆದ್ದರಿಂದ ನಮ್ಮ ರಾಕ್ಷಸ ಕುಲಕ್ಕೆ ನೀನು ಶೋಭಾಯಮಾನವಾಗಿದ್ದೀಯಾ, ಒಳ್ಳೆಯವನಾಗಿದ್ದೀಯಾ. ರಾಘವಸ್ಯ ಪ್ರಸಾದಾತ್ವಂ ರಕ್ಷಸಾಂ ರಾಜ್ಯಂ ಆಪ್ಸ್ಯಸಿ. ರಾಮನ ಅನುಗ್ರಹದಿಂದ ನೀನು ಲಂಕಾಪಟ್ಟಣಕ್ಕೆ ಒಡೆಯನಾಗ್ತೀಯಾ, ಹೊಡಿ ನೀನು ಅಂತ ಅಂದ. ಅವನ ಮಾತನ್ನು ಕೇಳಿ ವಿಭೀಷಣ ಹೇಳ್ತಾ ಇದ್ದಾನೆ. ಏವ ಮುಕ್ತೋ ವಚಸ್ತೇನ ಕುಂಭಕರ್ಣೇನ ಧೀಮತಾ ವಿಭೀಷಣೋ ಮಹಾಬಾಹುಃ ಕುಂಭಕರ್ಣಮುವಾಚಃ ಗದಿತಂ ಮೇ ಕುಲಸ್ಯಾಸ್ಯ ರಕ್ಷಣಾರ್ಥಮರಿಂದಮಾ ನ ಶ್ರುತಂ ಸರ್ವರಕ್ಷೋಭಿಸ್ತತೋಹಂ ರಾಮಮಾಗತಃ. ಆಗ ವಿಭೀಷಣ ಹೇಳ್ತಾ ಇದ್ದಾನೆ, ಅಣ್ಣ, ನಾನು ನಮ್ಮ ಅಣ್ಣನಿಗೆ ರಾವಣನಿಗೆ ಅನೇಕ ಬಗೆಯಾಗಿ ಹೇಳಿದೆ, ಇದು ಮಾಡ್ತಕ್ಕಂಥದ್ದಲ್ಲ, ನಾವು ತಪ್ಪು ಮಾಡ್ತಾ ಇದ್ದೀವಿ, ನೀನು ಈ ರೀತಿ ಮಾಡಬೇಡ ಅಂತ ಹೇಳಿಬಿಟ್ಟು ನಾನು ಎಷ್ಟು ಹೇಳಿದರೂ ಕೂಡ ನನ್ನ ಮಾತನ್ನು ಕೇಳಲಿಲ್ಲ ರಾವಣ. ಕೊನೆಗೆ ವಿಧಿ ಇಲ್ಲದೇನೆ ನಾನು ರಾಮನನ್ನು ಆಶ್ರಯಿಸಿದೆ, ರಾಮನ ಕಡೆಗೆ ಬಂದೆ. ರಾಜ್ಯದ ಆಸೆಗಾಗಲಿ ಅಣ್ಣನಿಗೆ ದ್ರೋಹ ಮಾಡಬೇಕು ಅಂತಾಗಲಿ ನನಗಿರಲಿಲ್ಲ. ಆದರೆ ಏನು ಮಾಡಲಿ, ವಿಧಿ ಇಲ್ಲದೇನೆ ನಾನಾದರೂ ಉಳಿಯೋಣ ಅಂತ ಈ ಕಡೆ ಬಂದೆ ಅಂಥೇಳಿ ಕುಲದ ರಕ್ಷಣೆಗೋಸ್ಕರವಾಗಿ ನಾನು ಬಂದೆ ಈ ಕಡೆಗೆ ಅಂಥೇಳಿ ಹೇಳ್ಕೊಳ್ತಾ ಇದ್ದಾನೆ. ಆಗಲಿ ಪರವಾಗಿಲ್ಲ, ನೀನು ಮಾಡಿದೀಯಾ, ಹೊಡಿ ಅಂತಂದ. ಅಷ್ಟೊತ್ತಿಗೆ ರಾಮನ ಯುದ್ಧ ಪ್ರಾರಂಭವಾಯಿತು. ಆಗಚ್ಛ ರಕ್ಷೋಧಿಪಮಾವಿಷಾದಂ
अवस्थितोऽहं प्रगृहीतचापः अवेहि मां शक्रसपत्नरामं मया मुहूर्तात् भविता विचेताः रामोऽयमिति विज्ञाय जहास विकृतस्वनम् अभ्यधावत संक्रुद्धो हरीन् विद्रावयन् रणे कुम्भकर्णो महातेजा राघवं वाक्यमब्रवीत् नाहं विराधो विज्ञेयो न कबन्धः खरो न च न वाली न च मारीचः कुम्भकर्णोऽहमागतः पश्य मे मुद्गरं घोरं सर्वकालाय सम्महत्. ಆಯ್ತು, ಸರಿಯಪ್ಪ ಕುಂಭಕರ್ಣ, ನೀನು ಸರಿಯಾಗಿ ಮಾಡಿದೀಯಾ ಅಂತಂದಾಗ ಕುಂಭಕರ್ಣನಿಗೆ ವಿಭೀಷಣ ನೀನು ಸರಿಯಾಗೇ ಮಾಡಿದೀಯಾ ಅಂತಂದಾಗ ಅಣ್ಣನ ಮಾತನ್ನು ಕೇಳಿ ಈಗ ರಾಮನಿಂದ ಅಣ್ಣ ಹತನಾಗ್ತಾನೆ, ಕುಂಭಕರ್ಣ ಉಳಿಯೋದಿಲ್ಲ ಅಂತ ಹೇಳಿ ಬಹಳ ಸಂಕಟವಾಯಿತು ವಿಭೀಷಣನಿಗೆ. ವಿಭೀಷಣ ಅಳುತ್ತಾ ದೂರಕ್ಕೆ ಹೋಗ್ಬಿಟ್ಟ. ದೂರದಲ್ಲಿ ನಿಂತ್ಕೊಂಡು ಕಣ್ಣೀರನ್ನು ಬರೆಸ್ಕೊಳ್ತಾ ಇದ್ದಾನೆ. ಈ ಕಡೆ ರಾಮ, ಬಾ ಯುದ್ಧಕ್ಕೆ, ನಾನೇ ಬಂದಿದ್ದೀನಿ, ನೋಡು ಯುದ್ಧವನ್ನು ಮಾಡೋಣ ನಾವು ಅಂತೇಳಿ ಶುರು ಮಾಡ್ದ. ರಾಮನ ಬಾಣಗಳು ಪುಂಖಾನುಪುಂಖವಾಗಿ ಬರ್ತಾ ಇದೆ, ಆದರೆ ಏನೂ ಮಾಡೋಕ್ಕಾಗಲಿಲ್ಲ ಅಂತ ಕವಿ ಹೇಳ್ತಾನೆ. ಇವನು ಕುಂಭಕರ್ಣೋ ಮಹಾತೇಜ ರಾಘವಂ ವಾಕ್ಯಮಬ್ರವೀತ್. ಕುಂಭಕರ್ಣ ಹೇಳ್ತಾ ಇದ್ದಂತೆ, ನಾಹಂ ವಿರಾಧೋ ವಿಜ್ಞೇಯೋ ನಕಬಂಧೋ ಖರೋ ನಚ. ನನ್ನನ್ನ ವಿರಾಧ ಅನ್ಕೋಬೇಡ, ಖರ ಅನ್ಕೋಬೇಡ, ಕಬಂಧ ಅನ್ಕೋಬೇಡ, ಅದು ಯಾರೂ ಅಲ್ಲ. ನಾನು ಕುಂಭಕರ್ಣ, ನಿನ್ನ ಬಾಣ ನನ್ನನ್ನೇನೂ ಮಾಡೋದಿಲ್ಲ. ನವಾಲಿ ನಚಮಾರಿ ಚಹ, ನಾನು ವಾಲಿಯಲ್ಲ, ನಾನು ವಾಲಿ. ಎಲ್ಲರನ್ನೂ ರಾಮ ಕೊಂದಿದ್ದಾನೆ, ರಾಮನ ಬಾಣಗಳಿಂದ ಎಲ್ಲರೂ ಸತ್ತೋಗಿದ್ದಾರೆ, ಆದರೆ ನನಗೆ ಮಾತ್ರ ಅದೇನು ಮಾಡೋದಿಲ್ಲ ಅಂಥೇಳಿ ಕುಂಭಕರ್ಣ ಹೇಳ್ತಾ ಇದ್ದಾನೆ. ನಾನು ಭಾರಿ ಆದಂತಹ ಒಂದು ಮುದ್ಗರವನ್ನು ಹಿಡಿದಿದ್ದೇನೆ, ಇದರಿಂದ ನಿನ್ನನ್ನು ಕೊಚ್ಚಾಕ್ಬಿಡ್ತೇನೆ ಅಂತ ಹೇಳಿಬಿಟ್ಟು ನುಗ್ಗಿ ಬರ್ತಾ ಇದ್ದಾನೆ. ಆಗ ರಾಮನ ಬಾಣಗಳೆಲ್ಲವೂ ವ್ಯರ್ಥವಾಯಿತು ಅಂತ. ಯೈಸಾಯಕೈ ಸಾಲವರಾನಿಕೃತ ವಾಲಿಹತೋ ವಾನರಪುಂಗವಶ್ಚ ತೇ ಕುಂಭಕರ್ಣಸ್ಯ ತದಾ ಶರೀರೆ ವಜ್ರೋಪಮ ನವ್ಯಥಯಾಂ ಬಭೂವು ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಯಾವ ಬಾಣಗಳು ಸಾಲವೃಕ್ಷಗಳನ್ನು, ವಾಲಿಯನ್ನು ಕೊಲ್ಲುವುದಕ್ಕೆ ಮೊದಲು ರಾಮ ತನ್ನ ಪರಾಕ್ರಮವನ್ನು ತೋರಿಸೋಕ್ಕೋಸ್ಕರವಾಗಿ ಆ 7 ಸಪ್ತ ಸಾಲ ವೃಕ್ಷಗಳನ್ನು ಹೊಡೆದಿದ್ನಲ್ಲ ಒಂದೇ ಬಾಣದಿಂದ, ಅಂಥ ಬಾಣವನ್ನು ಬಿಟ್ಟರೆ ಕುಂಭಕರ್ಣನಿಗೆ ಏನೂ ಆಗಲಿಲ್ಲ ಅಂತ. ಯೈಸಾಯಕೈ ಸಾಲವರ ನಿಗೃತ್ತಾ ವಾಲಿಹತೋ ವಾನರಪುಂಗವಶ್ಚ. ವಾನರಪುಂಗವನಾಗಿರ್ತಕ್ಕಂತಹ ವಾಲಿ ಹೇಗೆ ಒಂದೇ ಬಾಣದಲ್ಲಿ ಸತ್ತೋಗಿದ್ನೋ ಅಂತಹ ಬಾಣ ಕುಂಭಕರ್ಣನನ್ನು ಏನೂ ಮಾಡಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಆಗ ರಾಮ ಲಕ್ಷ್ಮಣ ಹೇಳ್ದ, ಅಣ್ಣಯ್ಯ, ಸಾಮಾನ್ಯವಾದಂತಹ ಬಾಣಗಳಿಂದ ಇವನಿಗೆ ಇದಿಲ್ಲ, ಪ್ರಯೋಜನವಿಲ್ಲ, ಸರಿಯಾದಂತಹ ಬಾಣವನ್ನು ಹೂಡು ಅಂದಾಗ ವಾಯವ್ಯಸ್ತ್ರವನ್ನು ತಗೊಂಡ. ವಾಯವ್ಯಮಾದಾಯ ತತೋವರಾಸ್ತ್ರಂ ರಾಮಃ ಪ್ರಚಿಕ್ಷೇಪ ನಿಶಾಚರಾಯ ಸಮುದ್ಗರಂ ತೇನ ಜಘಾನ ಬಾಹುಂ ಸಕೃತ್ತ ಬಾಹುಸ್ತು ಮುಲಂ ನನಾದ. ವಾಯವ್ಯಾಸ್ತ್ರವನ್ನು ರಾಮ ತಗೊಂಡು ಅಭಿಮಂತ್ರಣವನ್ನು ಮಾಡಿಬಿಟ್ಟು ಆಮೇಲೆ ಅವನ ಮೇಲೆ ಪ್ರಯೋಗವನ್ನು ಮಾಡಿದ್ದಾನೆ. ಭಾರಿಯಾದಂತಹ ಮುದ್ಗರವನ್ನು ಹಿಡ್ಕೊಂಡು ಕೈ ಎತ್ತಿ ಬಡಿದು ಬಿಡ್ತೇನೆ ಅಂತ ಬರ್ತಾ ಇದ್ದ. ಆ ಹೊತ್ತಿಗೆ ವಾಯವ್ಯಾಸ್ತ್ರವನ್ನು ಹೊಡೆಯೋಣ, ಅವನ ತೋಳನ್ನ ಕತ್ತರಿಸಿಬಿಟ್ಟು ಆ ಅಸ್ತ್ರವೂ ಕೆಳಕ್ಕೆ ಬಿತ್ತು, ಆ ತೋಳು ಕೂಡ ಕೆಳಗೆ ಬಿದ್ದಿದೆ. ಅದರ ಅಡಿಯಲ್ಲಿ 100 ಜನ ವಾನರರು ರಾಕ್ಷಸರು ಸತ್ತೋದಂತೆ. ಒಂದು ತೋಳು ಹೋದ್ರೆ ಆ ತೋಳು ಅಡಿಯಲ್ಲಿ ಸಿಗಾಕೊಂಡೇನೆ ಎಷ್ಟೋ ಜನ ಸತ್ತೋಗಿದಾರಂತೆ. ಆ ರೀತಿಯಾಗಿ ಒಂದು ತೋಳನ್ನು ಕಡ್ದ. ತೋಳು ಹೋದ್ರೇನಾಯ್ತು, ಬಿಡ್ತೀನ ನಿನ್ನ ನೋಡು ಅಂತೇಳಿ ಎಡಗೈಯಲ್ಲಿ ಒಂದು ಮರವನ್ನು ತಗೊಂಡ ಅವನು. ಸತಸ್ಯ ಬಾಹುಂ ಸಹಸಾಲವಕ್ಷಂ ಸಮುದ್ಯತಂ ಪನ್ನಗಭೋಗಕಲ್ಪಂ ಐಂದ್ರಾಸ್ತ್ರಯುಕ್ತೇನ ಜಘಾನ ರಾಮೋ ಬಾಣೇ
ಚಿತ್ರಿತೇನ ಅವನು ಎಡಗೈಯಲ್ಲಿ ಭಾರಿಯಾದಂತಹ ಒಂದು ವೃಕ್ಷವನ್ನು ಹಿಡ್ಕೊಂಡು ರಾಮನನ್ನ ಅಪ್ಪಳಿಸ್ತೀನಿ ಅಂತೇಳಿ ಬರ್ತಾ ಇದ್ದಾನಂತೆ. ಆಗ ರಾಮ ತನ್ನ ಬಿಲ್ಲಿಗೆ ಐಂದ್ರಾಸ್ತ್ರವನ್ನು ಹೂಡಿಬಿಟ್ಟು ಅದರಿಂದ ಅವನ ಇನ್ನೊಂದು ತೋಳನ್ನು ಕೂಡ ಕತ್ತರಿಸಿದ್ದಾನೆ. ಆ ತೋಳು ಮರದ ಸಮೇತವಾಗಿ ಕೆಳಕ್ಕೆ ಬಿದ್ದೋಗಿದೆ. ತಂ ಛಿನ್ನ ಬಾಹುಂ ಸಮವೇಕ್ಷ್ಯ ರಾಮಃ ಸಮಾಪತಂ ತಂ ಸಹಸಾ ನದಂ ತಂ ದ್ವಾವರ್ಧಚಂದ್ರೌ ನಿಶಿತೌ ಪ್ರಗೃಹ್ಯ ಚಿಚ್ಛೇದ ಪಾದೌ ಯುಧಿ ರಾಕ್ಷಸಸ್ಯ. ಎರಡು ತೋಳು ಹೋದ್ರೆ ಆ ರಾಕ್ಷಸ ಜಗಲಿಲ್ವಂತೆ ಯುದ್ಧ ಮಾಡೋದಿಕ್ಕೆ. ಹಾಗೆ ಕಾಲ್ನಲ್ಲೇ ಒದ್ದು ಹುಸುಕೆ ಹಾಕ್ಬಿಡ್ತೇನೆ ಅಂತ ಹೇಳ್ಬಿಟ್ಟು ಒದಿತಾ ಮುಂದಕ್ಕೆ ಬರ್ತಾ ಇದ್ದಾನಂತೆ. ಅವನ ಕಾಲುಗಳನ್ನ ನೋಡಿದ ರಾಮ ಅದನ್ನು ಉಳಿಸಬಾರ್ದು ಅಂತ ಹೇಳಿ ಅರ್ಧಚಂದ್ರಾಕಾರದ ಎರಡು ಬಾಣಗಳನ್ನು ಹೂಡಿಬಿಟ್ಟು ಅವನ ಎರಡೂ ಕಾಲುಗಳನ್ನ ಕತ್ತರಿಸಿ ಹಾಕಿದ್ದಾನೆ. ತೊಡೆಯವರೆಗೂ ಕೂಡ ಕಾಲುಗಳನ್ನು ಕೂಡ ಕತ್ತರಿಸಿ ಹಾಕಿದ್ದಾನೆ. ಅವನ ಆ ದೇಹದ ಇದು ಮುಂಡ ಮಾತ್ರ ಉಳಿದಿದೆ. ಆ ಮುಂಡವೇನೆ ಮುಂದಕ್ಕೆ ಬರ್ತಾ ಇದೆ. ನಿಕೃತ್ತ ಬಾಹುರ್ ವಿನಿಕೃತ್ತ ಪಾದೋ ವಿದಾರ್ಯ ವಕ್ತ್ರಂ ಬಡಬಾ ಮುಖಾಭಂ ದುದ್ರಾವರಾಮಂ ಸಹಸಾಭಿಗರ್ಜನ್ ರಾಹುರ್ ಯಥಾ ಚಂದ್ರಮಿವಾಂತರಿಕ್ಷೇ. ಅವನು ಆ ಬರೀ ಮುಂಡುವೇನೆ, ಕಾಲು ಬಿದ್ದೋಗಿದೆ, ಕೈಯೂ ಬಿದ್ದೋಗಿದೆ. ಆ ಇದ್ರ ಭಾಗ ಇದೆಯಲ್ಲ, ತಲೆ ಮತ್ತೆ ಶರೀರದ ಭಾಗ, ಅದೇನೆ ಮುಂದೆ ಕುಪ್ಪಳಿಸ್ಕೊಂಡ್ ಬರ್ತಾ ಇದೆಯಂತೆ. ಕುಪ್ಪಳಿಸ್ಕೊಂಡು ಬರ್ತಾ ಇದೆ. ಅದು ಬಾಯಿ ತೆರೆದುಕೊಂಡು ರಾಮ ನಿನ್ನ ನುಂಗು ಬಿಡ್ತೀನಿ ಅಂತ ಹತ್ರಕ್ಕೆ ಬರ್ತಾ ಇದೆಯಂತೆ. ಅದಕ್ಕೆ ಹೇಳ್ತೀಯಾನೆ ಅದು ಹೇಗಿದೆ ಅಂತಂದ್ರೆ ರಾಹುರ್ಯಥ ಚಂದ್ರಮಿವ ಅಂತರಿಕ್ಷೆ. ಅಂತರಿಕ್ಷದಲ್ಲಿರ್ತಕ್ಕಂತಹ ಚಂದ್ರನನ್ನು ನೋಡಿ ರಾಹು ಬರೋ ಹಾಗೆ ಬಾಯಿ ಬಿಟ್ಕೊಂಡು ಬರ್ತಾ ಇದ್ದಾನಂತೆ ಆ ರಾಕ್ಷಸ. ಆ ರಾಕ್ಷಸರನ್ನು ನೋಡ್ಬಿಟ್ಟು ರಾಮ ಇಡೀ ಬಾಯಿ ತುಂಬ ಬಾಣವನ್ನು ತುಂಬಿಸ್ಬಿಟ್ಟ. ಅಥಾದದೆ ಸೂರ್ಯ ಮರೀಚಿಕಲ್ಪಂ ಸ ಬ್ರಹ್ಮದಂಡಾಂತಕ ಕಾಲಕಲ್ಪಂ ಅರಿಷ್ಟಮೈಂದ್ರಂ ನಿಶಿತಂ ಸುಪುಂಖಂ ರಾಮಶರಂ ಮಾರುತ ತುಲ್ಯ ವೇಗಂ ತಂ ವಜ್ರಜಾಂಬೂನದ ಚಾರುಪುಂಖಂ ಪ್ರದೀಪ್ತ ಸೂರ್ಯಜ್ವಲನ ಪ್ರಕಾಶಂ ಮಹೇಂದ್ರ ವಜ್ರಾಶನಿ ತುಲ್ಯ ವೇಗಂ ರಾಮ ಪ್ರಚಿಕ್ಷೇಪ ನಿಶಾಚರಾಯ. ಬಾಯಿ ತುಂಬ ಮೋಡಗಳು, ಇದು ಬಾಣಗಳು ತುಂಬಿಕೊಳ್ಳೋ ಹಾಗೇನೆ ಆ ರಾಹುವಿನ ಬಾಯಿಗೆ ತುಂಬಿಸ್ಬಿಟ್ಟಂತೆ, ಕುಂಭಕರ್ಣನ ಬಾಯಿಗೆ ರಾಮ. ಆದರೂ ಕೂಡ ಅದು ಮುಂದಕ್ಕೆ ಬರ್ತಾನೆ ಇದೆಯಂತೆ. ಅದನ್ನು ನೋಡ್ಬಿಟ್ಟು ರಾಮ ಅವನನ್ನು ನುಡಿಸಬಾರದು ಅಂತೇಳಿ ಐಂದ್ರಾಸ್ತ್ರವನ್ನು ತಗೊಂಡು ಪ್ರಯೋಗ ಮಾಡ್ತಾ ಇದ್ದಾನೆ. ಸತನ್ ಮಹಾಪರ್ವತ ಕೂಟ ಸನ್ನಿಭಂ ನಿವೃತ್ತದಂಷ್ಟ್ರಂ ಚಲಚಾರು ಕುಂಡಲಂ ಚಕರ್ತ ರಕ್ಷೋಧಿಪತೆ ಶಿರಸ್ತಥಾ ಯಥೈವ ವೃತ್ರಸ್ಯ ಪುರಾ ಪುರಂದರಃ ಕುಂಭಕರ್ಣ ಶಿರೋ ಭಾತಿ ಕುಂಡಲಾಲಂಕೃತಂ ತಂ ಮಹತ ಆದಿತ್ಯೇಭ್ಯುದಿತೆ ರಾತ್ರೌ ಮಧ್ಯಸ್ಥೈವ ಚಂದ್ರಮಾಃ. ಪರ್ವತದಂತೆ ಇರ್ತಕ್ಕಂತಹ ಅವನ ಶರೀರ ಮುಂದಕ್ಕೆ ಬರ್ತಾ ಇದೆ. ರಾಮ ನೋಡ್ದ, ಐಂದ್ರಾಸ್ತ್ರದಿಂದ ಅವನ ಕುತ್ತಿಗೆಗೆ ಸರಿಯಾಗಿ ಬಾಣವನ್ನು ಹೊಡೆದು ಬಿಟ್ಟು ತಲೆಯನ್ನು ಕತ್ತರಿಸಿದ್ದಾನಂತೆ. ಕುಂಡಲಯುಕ್ತವಾಗಿರ್ತಕ್ಕಂತಹ ಅವನ ತಲೆ ನೆಲಕ್ಕೆ ಬಿತ್ತು. ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ ಕುಂಭಕರ್ಣ ಶಿರೋಭಾತಿ ಕುಂಡಲಾಲಂಕೃತ ಮಹತ್ ಆದಿತ್ಯಭ್ಯುದೇ ರಾತ್ರು ಮಧ್ಯಸ್ಥ ಇವ ಚಂದ್ರಮಾಹ ಅಂತ ಹೇಳ್ತಾ ಇದ್ದಾನೆ. ಒಂದು ಸ್ವಾರಸ್ಯ ಉಂಟು. ಆದಿತ್ಯಭ್ಯುದಿತೆ ರಾತ್ರೌ ಮಧ್ಯಸ್ಥ ಇವ ಚಂದ್ರಮಾಹ ಅಂತಂದ್ರೆ ಸೂರ್ಯನ ಇಬ್ಬರು ಸೂರ್ಯರ ನಡುವೆ ರಾತ್ರಿಯ ಹೊತ್ತಿನಲ್ಲಿ ಚಂದ್ರ ಕಂಡ ಹಾಗೆ ಕಾಣಿಸ್ತು ಅಂತ.
ಇಬ್ಬರು ಆದಿತ್ಯರಿಬ್ಬರ ನಡುವೆ ಚಂದ್ರ ಕಂಡ ಹಾಗೆ ಆ ಮುಖ ಕಾಣಿಸ್ತು ಅಂತ. ಎರಡು ಕುಂಡಲಗಳ ನಡುವೆ ಮುಖ ಇತ್ತು ಅಂತ. ಸ್ವಾರಸ್ಯ ಅಂದ್ರೆ ಕುಂಡಲಿ ಕಿವಿನೇ ಇರಲಿಲ್ಲ ಇವನಿಗೆ, ಕಿವಿ ಅಲ್ಲೇ ಕಿತ್ಕೊಂಡ್ಬಿಟ್ಟಿದ್ದಾನೆ, ಹೋಗಿದೆ ಅಂತ ಬಂದಿದೆ. ಆದ್ರೆ ಕಿವಿ ಅಂದ್ರೆ ಕಿವಿ ಸ್ವಲ್ಪ ಭಾಗ ಹೋಯ್ತು ಅಂತ ಕಚ್ಚಿದಾಗ ಅದಕ್ಕೆ ಕಿವಿ ಹೋಯ್ತು ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಕುಂಡಲ ಇತ್ತು ಅಂತ ಹೇಳ್ತಾ ಇದ್ದಾರೆ. ಕುಂಡಲಗಳ ಸಮೇತ ಇರ್ತಕ್ಕಂತಹ ಅವನ ಮುಖ ಇದೆಯಲ್ಲ, ಎರಡು ಕಡೆಗೆ ಎರಡು ಕುಂಡಲಗಳು, ಮಧ್ಯೆ ಮುಖ, ಆ ಮುಖ ಚಂದ್ರನಂತೆ ಕಾಣ್ತಾ ಇದೆ. ಈ ಎರಡು ಆದಿತ್ಯ ಅಭ್ಯುದಿತೆ ಅಂತ ತಮಾಷೆಯಾಗಿ ಹೇಳ್ತಾರೆ. ಆದಿತ್ಯ ಅಂದ್ರೆ ಆದಿತ್ಯ ದೇವತಾ ಸಂಬಂಧವಾಗಿರ್ತಕ್ಕಂತಹ ಪುನರ್ವಸು ನಕ್ಷತ್ರಗಳು. ಆಕಾಶದಲ್ಲಿ ಪುನರ್ವಸು ನಕ್ಷತ್ರ ಜೋಡಿ ನಕ್ಷತ್ರ, ಎರಡು ನಕ್ಷತ್ರ ಇರುತ್ತೆ. ಚಂದ್ರ ಅದರ ಸಮೀಪಕ್ಕೆ ಬರ್ತಾನೆ, ಅದೇ ಕೊನೆ ಉತ್ತರದ ಭಾಗದಲ್ಲಿ ಚಂದ್ರ ಅಲ್ಲಿವರೆಗೆ ಬರ್ತಾನೆ, ಆಮೇಲೆ ಈ ಕಡೆ ಸರ್ಕೊಳ್ತಾನೆ, ಮತ್ತು ಅದಕ್ಕಿಂತ ಹೊರಕ್ಕೆ ಹೋಗೋದಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಆ ಆದಿತ್ಯ ಅಂದ್ರೆ ಪುನರ್ವಸು ನಕ್ಷತ್ರದ ಜೋಡಿ ನಕ್ಷತ್ರದ ನಡುವೆ ಚಂದ್ರ ಇದ್ರೆ ಹೇಗೋ ಹಾಗೆ ಕಾಣಿಸ್ತು ಅಂತ ಹೇಳ್ತಾ ಇದ್ದಾನೆ. ಕುಂಭಕರ್ಣನ ತಲೆ ಬಿದ್ದೋಯ್ತು. ತಸ್ಮಿನ್ ಹತೆ ಬ್ರಾಹ್ಮಣ ದೇವ ಶತ್ರೌ ಮಹಾಬಲೆ ಸಂಯತಿ ಕುಂಭಕರ್ಣೇ ಚಚಾಲ ಭೂರ್ಭೂಮಿಧರಾಶ್ಚ ಸರ್ವೇ ಹರ್ಷಾಚ್ಚ ದೇವಾಸ್ತು ಮೂಲಂ ಪ್ರಣೇದುಃ ಸದೇವ ಲೋಕಸ್ಯ ತಮೋ ನಿಹತ್ಯ ಸೂರ್ಯೋ ಯಥಾ ರಾಹುಮುಖಾದ್ ವಿಮುಕ್ತಃ ತಥಾ ವ್ಯಭಾಸೀತ್ ಭುವಿ ವಾನರೌಘೆ ನಿಹತ್ಯ ರಾಮೋ ಯುಧಿ ಕುಂಭಕರ್ಣಂ. ಈ ರೀತಿಯಾಗಿ ಬ್ರಾಹ್ಮಣರಿಗೂ ದೇವತೆಗಳಿಗೂ ಶತ್ರು ಆಗಿರ್ತಕ್ಕಂತಹ ಕುಂಭಕರ್ಣ, ಅವನ ತಲೆ ಬಿದ್ದೋಗಿದೆ, ಅವನು ಸತ್ತೋಗಿದ್ದಾನೆ. ಅದರಿಂದಾಗಿ ದೇವತೆಗಳು ದೇವಲೋಕದಲ್ಲಿ ದುಂದುಭಿಯನ್ನು ಬಾರಿಸ್ತಾ ಸಂತೋಷವನ್ನು ಅನುಭವಿಸ್ತಾ ಇದ್ದಾರಂತೆ. ಎಲ್ಲ ಕಡೆಯಲ್ಲೂ ಮಂಗಳವಾಯಿತು. ಅಲ್ಲಿವರೆಗೆ ಒಂಥರ ಕತ್ತಲಿದ್ದಾಗಿತ್ತು, ಈಗ ಒಂದು ಪ್ರಸನ್ನತೆ ಉಂಟಾಯಿತು ಅಂತೇಳಿ ಹೊಗಳ್ತಾ ಇದ್ದಾರೆ. ಕೊನೆ ಬಗ್ಗೆ ಓದು. ಸ ಕುಂಭಕರ್ಣಂ ಸುರ ಸಂಘರ್ದನಂ ಮಹತ್ಸು ಯುದ್ಧೇಷು ಪರಾಜಿತ ಶ್ರಮಂ ನನಂದ ಹತ್ವಾ ಭರತಗ್ರಜೋರಣೆ ಮಹಾಸುರಂ ವೃತ್ರಮಿವಾಮರಾಧಪಃ. ಈ ರೀತಿಯಾಗಿ ಕುಂಭಕರ್ಣ ಮಹಾಸುರನಾಗಿರ್ತಕ್ಕಂತಹ ಕುಂಭಕರ್ಣ ಸಾಯೋಣ, ಎಲ್ಲ ಕಡೆಯಲ್ಲೂ ಕೂಡ ಮಂಗಳ ಅಂಥೇಳಿ ಅನ್ನಿಸ್ತು, ಎಲ್ಲರಿಗೂ ಸಂತೋಷವಾಯಿತು ಅಂತ. ನಮ್ಮ ವಿಶೇಷವಾಗಿ ಮಹಾಸುರಂ ವೃತ್ರಮಿವ ಅಮರಾಧಿಪಃ ಅಂತ ದೇವೇಂದ್ರ ವೃತ್ರನಾಶವನ್ನು ಮಾಡಿದಾಗ ಹೇಗೆ ಎಲ್ಲರಿಗೂ ಸಂತೋಷವಾಯಿತೋ, ಲೋಕಕ್ಕೆ ಮಂಗಳವಾಯಿತೋ, ಹಾಗೆ ಕುಂಭಕರ್ಣನನ್ನು ಕೊಂದದ್ದು, ರಾಮ ಕೊಂದದ್ರಿಂದ ಎಲ್ಲರಿಗೂ ಮಂಗಳವಾಯಿತು ಅಂತ ಹೊಗಳ್ತಾ ಇದ್ದಾರೆ. ವೇದಗಳಲ್ಲಿ ಬರೋದೆಲ್ಲ ಇದೇ ವೃತ್ರ ಹತ್ಯೆಯದೇ. ಇಂದ್ರ ವೃತ್ರನನ್ನು ಕೊಂದ ಅಂತಕ್ಕಂಥದ್ದೇ ದೊಡ್ಡ ಕಥೆ, ವಿಶಾಲವಾದಂಥದ್ದು. ಅದನ್ನು ಒಂದೇ ಸಾಲಿನಲ್ಲಿ ಮುಗಿಸ್ತಾ ಇದ್ದಾರೆ ಇವರು. ಮಹಾಸುರನಾಗಿಂತಹ ಆ ವೃತ್ರ ಹತ್ಯೆಯಿಂದ ಏನು ಇಂದ್ರ ಸಂತೋಷವನ್ನು ಕೊಟ್ಟನೋ ಲೋಕಕ್ಕೆ, ಆ ಸಂತೋಷವನ್ನು ರಾಮ ಕೊಟ್ಟ ಅಂಥೇಳಿ ಈ ಪ್ರಸಂಗವನ್ನು ಮುಗಿಸ್ತಾ ಇದ್ದಾರೆ. ಸ್ವಸ್ತಿ ಪ್ರಜಾಭ್ಯ ಹೇಳ್ತಿದ್ದಾರೆ. ಮಂಗಳಪದ್ಯದೊಂದಿಗೆ ನಮ್ಮ ಕರ್ತವ್ಯವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಿಜವಾಗಿಯೂ ಕೂಡ ದೊಡ್ಡ ಭಾಗ ಎಷ್ಟು ಪದ್ಯ ಆರಿಸ್ಕೋಬೇಕು ಅಂತ ಗೊತ್ತಿಲ್ಲ, ಆದರೂ ಕೂಡ ಇಲ್ಲಿ ಅವಕಾಶ ಕೊಟ್ಟದ್ರಿಂದ ಬಂದು ಹೇಳಿದ್ದೀವಿ. ತಾವು ಹಂಸಕ್ಷೀರ ನ್ಯಾಯದಂತೆ ನಾವು ಇದರಲ್ಲಿ ಒಳಿತನ್ನು ಮಾತ್ರ ಗ್ರಹಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಎಲ್ರಿಗೂ ನಮಸ್ಕಾರ.
ಇಷ್ಟೊತ್ತು ನಾವು ಕುಂಭಕರ್ಣನ ವಧೆಯನ್ನು ಕೇಳಿದ್ವಿ. ಹೊಸಹಳ್ಳಿಯ ರಾಜಾರಾಮ್ ಮೂರ್ತಿಯವರು ಸ್ವತಃ ಕವಿಗಳು. ಅವರಿಗೆ ಕವಿಯ ಇಂಗಿತವನ್ನು ತಿಳ್ಕೊಳ್ಳೋದು ತುಂಬ ಕಷ್ಟ ಆಗೋದಿಲ್ಲ. ಹಾಗಾಗಿ ಈ ಯುದ್ಧದ ಸಮಯದಲ್ಲೂ ಕವಿಯ ಇಂಗಿತ ಏನು, ಮತ್ತು ಅನೇಕ ಬಾರಿ ಈ ಯುದ್ಧದಲ್ಲಿ ಆ ಅಸ್ತ್ರ ಪ್ರಯೋಗ ಆಗತ್ತೆ, ಈ ಅಸ್ತ್ರ ಪ್ರಯೋಗ ಆಗತ್ತೆ ಅಂತ ಹೇಳಿ ಸಂಭಾಷಣೆಯ ಸ್ವಾರಸ್ಯವನ್ನು, ಕಾವ್ಯದ ಸ್ವಾರಸ್ಯವನ್ನು ಮರೆತು ಬಿಡ್ತೀವಿ. ಅದು ಯಾವುದನ್ನೂ ಮರಿದೆ ಅಲ್ಲಿರುವಂತಹ ಸಂಭಾಷಣೆಯ ಸ್ವಾರಸ್ಯವನ್ನು ಮತ್ತು ಕವಿಯ ಇಂಗಿತವನ್ನು ಬಹಳ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ದೇವೋತ್ಸವ ಸಮಿತಿ, ದೇವಸ್ಥಾನದ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಅವರು ಈ ಒಂದು ಗೌರವ ಸಂಭಾವನೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು ವಾಚನದಲ್ಲಿ ಹೊಸಹಳ್ಳಿಯ ಕುಮಾರಿ ಶ್ರೀವಾಣಿ ಅವರು ಬಹಳ ಚೆನ್ನಾಗಿ ನೆರವೇರಿಸಿದ್ದಾರೆ. ಅವರು ಈ ನಮ್ಮೂರಿನಲ್ಲಿ ಅನೇಕ ವಾಚನಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದ್ಭುತವಾದಂತಹ ರಾಗ ಸಂಯೋಜನೆ ಮಾಡಿದ್ದಾರೆ. ಅವರಿಗೆ ಗುರು ಶುಶ್ರೂಷೆಯ ಅನುಗ್ರಹನೂ ಇದೆ, ಮತ್ತು ಬಾಲ್ಯದಿಂದ ಗಮಕಾಭ್ಯಾಸ, ಸಂಗೀತಾಭ್ಯಾಸವನ್ನು ಮಾಡಿಕೊಂಡೇ ಬಂದಿದ್ದಾರೆ. ಕನ್ನಡ ಕಾವ್ಯ ಆಗಲಿ, ಸಂಸ್ಕೃತ ಕಾವ್ಯ ಆಗಲಿ, ಯಾವುದೇ ಸಮಯದಲ್ಲಿ ಕೊಟ್ಟರೂ ಸಮರ್ಪಕವಾಗಿ ರಾಗ ಸಂಯೋಜನೆ ಮಾಡಿ ಅವರು ವಾಚನ ಮಾಡಬಲ್ಲರು. ಇವತ್ತು ಕೂಡ ಈ ಪ್ರಸಂಗವನ್ನು ಅದ್ಭುತವಾಗಿ ರಾಗ ಸಂಯೋಜನೆಯೊಂದಿಗೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಮತ್ತು ದೇವೋತ್ಸವ ಸಮಿತಿ, ದೇವಸ್ಥಾನದ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಅವರು ನಮ್ಮ ಈ ಗೌರವ ಸಂಭಾವನೆಯನ್ನು ಸ್ವೀಕರಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ನಾಳೆ ದಿನ ಕಥಾಭಾಗ ಮುಂದುವರಿಯುತ್ತೆ. ನಾಳೆಯ ಕಥಾಭಾಗ ರಾವಣನ ವಧೆ. ವಾಚನವನ್ನು ಹೊಸಹಳ್ಳಿಯ ಪ್ರಸಾದ್ ಭಾರದ್ವಾಜ್ ಅವರು ನಡೆಸ್ಕೊಡ್ತಾರೆ. ವ್ಯಾಖ್ಯಾನವನ್ನು ವಿದ್ವಾನ್ TN ಸ್ವಾಮಿ ಅವರು ನಡೆಸ್ಕೊಡ್ತಾರೆ. ನಾಳೆ ಕೂಡ ಕಾರ್ಯಕ್ರಮ 4:45 ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗುತ್ತೆ. ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ಳುತ್ತೀನಿ. ಎಲ್ಲರಿಗೂ ನಮಸ್ಕಾರ.